ಕೂರ್ಗ್ ಬಜ್ನ ವಿನೂತನ ಪ್ರಯತ್ನವಾದ ದಸರಾ ದಶ ದೇವಾಲಯ ವೈಭವ ಕಾರ್ಯಕ್ರಮದ ಸರಣಿಯಲ್ಲಿ ಶ್ರೀ ಕರವಲೆ ಭಗವತಿ ದೇವಾಲಯದ ಸಂಚಿಕೆಯ ಚಿತ್ರೀಕರಣಕ್ಕೆ ಸರ್ವ ರೀತಿಯಲ್ಲೂ ಸಹಕರಿಸಿದ ದೇವಾಲಯ ಆಡಳಿತ ಮಂಡಳಿ ಹಾಗೂ ದಸರಾ ಮಂಟಪ ಸಮಿತಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ನಮಸ್ತೆ ವ್ಯೂವರ್ಸ್, ಕೂರ್ಗ್ ಬಜ್ನ ಸಮಸ್ತ ವೀಕ್ಷಕರಿಗೆ ನಿಮ್ಮ ಗಾಯತ್ರಿ ಚರ್ಯಮನೆ ಮಾಡುವಂತಹ ನಮಸ್ಕಾರಗಳು. ದಸರಾ ದಶ ದೇವಾಲಯ ವೈಭವ ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮಗೆ. ಮಡಿಕೇರಿ ನಗರದಲ್ಲಿ ನಡೆಯುವಂತಹ ಅದ್ದೂರಿಯಾದಂತಹ ದಸರಾದಲ್ಲಿ ಮಡಿಕೇರಿ ನಗರದ 10 ದೇವಾಲಯಗಳು ತಮ್ಮ 10 ಮಂಟಪಗಳೊಂದಿಗೆ ದಸರೆಯಲ್ಲಿ ಪಾಲ್ಗೊಳ್ಳುತ್ತೆ. ಆ 10 ದೇವಾಲಯಗಳು ಯಾವುದು, ಯಾವ ಮಂಟಪವನ್ನು ಹೊರಡಿಸ್ತಾರೆ, ಈ ಬಾರಿ ದಸರಾಕ್ಕೆ ಯಾವ ರೀತಿಯ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ, ಹಾಗೇನೆ ಮಂಟಪ ತಯಾರಿಕೆಯಲ್ಲಿ ತೊಡಗಿರುವಂತಹ ಕಲಾವಿದರ ಪರಿಚಯವನ್ನ ನಿಮ್ಗೆ ಮಾಡಬೇಕು ಅಂತ ಹೇಳಿ ನಾವು ಪ್ರತಿಯೊಂದು ದೇವಾಲಯದ ಇತಿಹಾಸವನ್ನ ನಿಮ್ಗೆ ತಿಳಿಸ್ತಾ ಇದ್ದೀವಿ. ಹಾಗೇನೆ ಇವತ್ತು ಕೂಡ ನಾನು ಒಂದು ದೇವಾಲಯದಲ್ಲಿದ್ದೀನಿ. ಅದುವೇ ಇತ್ತೀಚಿನ ವರ್ಷಗಳಲ್ಲಿ ದಸರೆಯಲ್ಲಿ ತಮ್ಮ ಮಂಟಪ ಪ್ರದರ್ಶನದೊಂದಿಗೆ ಪಾಲ್ಗೊಳ್ತಾ ಇರುವಂತಹ ಕರವಲೆ ಭಗವತಿ ದೇವಾಲಯ. ಬನ್ನಿ ಇವತ್ತಿನ ಎಪಿಸೋಡ್ ಅಲ್ಲಿ ಕರವಲೆ ಭಗವತಿ ದೇವಾಲಯದ ಇತಿಹಾಸ, ಈ ಬಾರಿಯ ದಸರಾ ಸಿದ್ಧತೆ ಹಾಗೂ ಕಲಾವಿದರ ಪರಿಚಯವನ್ನ ಮಾಡಿಕೊಳ್ಳೋಣ. ಮತ್ತೊಮ್ಮೆ ಎಲ್ರಿಗೂ ಪ್ರೀತಿಯ ಸ್ವಾಗತ. ಇದು ದಸರಾ ದಶ ದೇವಾಲಯ ವೈಭವ. ವೀಕ್ಷಕರೇ, ಭಗವತಿ ನಗರದಲ್ಲಿರುವಂತಹ ಕರವಲೆ ಭಗವತಿ ದೇವಾಲಯದ ಇತಿಹಾಸದ ಬಗ್ಗೆ ಮೊದಲು ನಾವೀಗ ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ತಮ್ಮ ಹೆಸರನ್ನ ಜೊತೆಗೆ ಪರಿಚಯ ಮಾಡ್ಕೊಂಡು. ನಾನು ಪಾಂಡಿರ ಪೂಣಚ್ಚ. ಎಷ್ಟು ವರ್ಷದಿಂದ ಈ ದೇವಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಸರ್ ಸಮಿತಿಯಲ್ಲಿ? ನಾನು ದಸರಾ ಸಮಿತಿಯಲ್ಲಿ ಒಂದು 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾವು ಇಲ್ಲಿದು ಊರಿನವರೇ. ಈ ಊರಿನವರೇ ನೀವು ಭಗವತಿ ನಗರದ? ಇನ್ನು ದೇವಾಲಯದ ಇತಿಹಾಸ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಸರ್. ಶ್ರೀ ಕರವಲೆ ಭಗವತಿ ಮಹಿಷಾಮರ್ದಿನಿ ದೇವಾಲಯ ಕೆ ಬಾಡಗ. ನಮ್ಮ ಹಿರಿಯರು ಅಷ್ಟಮಂಗಲ ಪ್ರಶ್ನೆ ಇಡುವ ಸಂದರ್ಭದಲ್ಲಿ ಈ ದೇವಾಲಯವು 3000 ವರ್ಷಗಳ ಹಿಂದೆ ಪ್ರತಿಷ್ಠಾಪನೆಯಾಗಿದ್ದು, ಈ ದೇವಾಲಯವನ್ನು ಕಾಡು ಜನರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ತದನಂತರ ದೊಡ್ಡರಾಜ ಅರಸರು ಈ ಮಡಿಕೇರಿ ನಗರಕ್ಕೆ ಬಂದಿದ್ದು, ಆಗ ಮಡಿಕೇರಿ ನಗರವು ನಗರವಾಗಿ ಪರಿವರ್ತನೆ ಆದ ಸಂದರ್ಭದಲ್ಲಿ ಇಲ್ಲಿದ್ದ ಕಾಡಿನ ಜನರು ತನ್ನ ದೇವರನ್ನು ಇಲ್ಲೇ ಬಿಟ್ಟು ತಮ್ಮ ಕಾಡಿಗೆ ಅವರು ಹೊರಟು ಹೋದರು. ತದನಂತರ 400 ವರ್ಷಗಳ ಇತಿಹಾಸ ಇರುವ ಗಾಳಿಬೀಡಿನಲ್ಲಿ ಪಾಳು ಬಿದ್ದಿರುವಂಥ ದೇವಾಲಯದಿಂದ ಭಗವತಿ ದೇವರನ್ನು ನಮ್ಮ ಅಜ್ಜ ಮುತ್ತಜ್ಜಂದಿರು ತಂದು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಇಲ್ಲಿ 2 ದೇವಿಗಳಿಗೆ ನಾವು ಪೂಜೆಯನ್ನು ಸಲ್ಲಿಸ್ತಾ ಇದ್ದೇವೆ. ಯಾವುದೆಲ್ಲ ಸರ್ ಅದು? ಒಂದು ಮಹಿಷಾಮರ್ದಿನಿ ದೇವಿಯು ಮತ್ತು ಭಗವತಿ 2 ದೇವಿಗಳಿದೆ. ಇದಿಷ್ಟು ದೇವಾಲಯದ ಇತಿಹಾಸ ಅಂತ ಹೇಳ್ಬೋದು. ಇನ್ನು ಈ ಪೂಜಾ ಕಾರ್ಯಕ್ರಮಗಳೆಲ್ಲ ಯಾವಾಗ ನಡೆಯುತ್ತೆ ಸರ್? ಪೂಜಾ ಕಾರ್ಯಕ್ರಮಗಳು ನಾವು ಮಾರ್ಚ್ ಮಂತಲ್ಲಿ ಮತ್ತು ಶೂನ್ಯ ಮಾಸಿನಲ್ಲಿ ನಾವು 13ರಿಂದ 17ರ ತನಕ ನಾವು ಇಲ್ಲಿ ಹಬ್ಬದ ಆಚರಣೆಯನ್ನು ನಡೆಸಿಕೊಂಡು ವಾರ್ಷಿಕ ಹಬ್ಬ ವಾರ್ಷಿಕ ಹಬ್ಬ ಪ್ರತಿ ವರ್ಷವೂ ನಡೀತದೆ. ಮತ್ತು ಇಲ್ಲಿ 17 ಕುಟುಂಬಸ್ಥರು ತಕ್ಕ ಮುಖ್ಯಸ್ಥರ ಒಂದಿಗೆ ನಾವು ಇಲ್ಲಿ ಪೂಜೆ ಪುರಸ್ಕಾರವನ್ನು ನಾವು ಸಾಂಪ್ರದಾಯಿಕವಾಗಿ ನಡೆಸ್ಕೊಂಡು ಬಂದಿದ್ದೇವೆ. ಸರ್, ಇನ್ನು ಈ ದೇವಾಲಯದಲ್ಲಿ ಪ್ರತಿನಿತ್ಯ ಪೂಜೆ ನಡೆಯುವಂತಹ ಸಮಯ ಯಾವುದು? ಪ್ರತಿನಿತ್ಯ 7 ಗಂಟೆಯಿಂದ 12 ಗಂಟೆ ತನಕ ಇಲ್ಲಿ ಪೂಜೆ ಸಲ್ಲಿಸುತ್ತದೆ. ಬೆಳಗ್ಗೆಯಿಂದ ಮಧ್ಯಾಹ್ನ 12 ಗಂಟೆ ತನಕ. ಸಂಜೆ ವೇಳೆ ಪೂಜೆ? ಸಂಜೆ ಇಲ್ಲ, ಸಂಜೆ ವೇಳೆ ಪೂಜೆ ಇರುವುದಿಲ್ಲ. ಸರ್, ಇನ್ನು ದಸರಾ ಆದ ತಕ್ಷಣ ಎಲ್ಲ ಕೂಡ ಶಾಂತಿ ಪೂಜೆನ ಮಾಡ್ತಾರೆ. ಹಾಗಾಗಿ ಈ ದೇವಾಲಯದ ವತಿಯಿಂದ ಯಾವಾಗ ಶಾಂತಿ ಪೂಜೆ ಇಟ್ಕೊಳ್ತೀರಾ ನೀವು? ದಸರಾ ಮುಗಿದು 10 ದಿವಸದ ಒಳಗಡೆ ನಾವು ಶಾಂತಿ ಪೂಜೆಯನ್ನು ಇಲ್ಲಿ ನಡೆಸ್ತೇವೆ. ಒಳಗಡೆ ನಾವು 10 ದಿವಸದ ಒಳಗಡೆ ಶಾಂತಿ ಅದರ ಮಹತ್ವ ಏನು, ಯಾಕಾಗಿ ಶಾಂತಿ ಪೂಜೆ ಮಾಡ್ತಾರೆ? ನಾವು ಉದ್ಭವ ಮೂರ್ತಿಗಳನ್ನ ನಾವು ಪ್ರದರ್ಶನ ಮಾಡಿರ್ತೀವಿ. ಅದಕ್ಕೋಸ್ಕರ ಶಾಂತಿ ನೀಡೋಗೋಸ್ಕರ ನಾವು
ಎಲ್ಲ ಮೂರ್ತಿಗಳನ್ನು ಇಲ್ಲಿ ಇಟ್ಟು ಮತ್ತು ಇಲ್ಲಿನ ನಾಗರಿಕರು ಆಗಲಿ ಊರಿನವರನ್ನೆಲ್ಲ ಸೇರಿಸಿ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿ ನಾವು ಶಾಂತಿ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಹಾಗೆಯೇ ಭಕ್ತಾದಿಗಳ ರೆಸ್ಪಾಂಡ್ ಹೇಗಿದೆ ಈ ದೇವಾಲಯದ ಮೇಲೆ ಸರ್? ಈ ದೇವಿಯನ್ನು ನಂಬ್ಕೊಂಡು ಬಂದವರಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಹಾಗೆ ಈ ದೇವಿಯ ಮಹತ್ವವು ಗ್ರಾಮ ದೇವತೆ ಎಂದು ಪ್ರಸಿದ್ಧವಾಗಿದೆ. ಇಲ್ಲಿ ನಗರದಲ್ಲಿ ಪ್ರತಿಯೊಂದು ಇಲ್ಲಿ 9 ಮಂಟಪನೂ ಹೊರಡುವ ಸಂದರ್ಭದಲ್ಲಿ ಇಲ್ಲೇ ಮೊದಲು ಬಂದು ಪೂಜೆ ಕೈಕಾರ್ಯಗಳನ್ನು ಮುಗಿಸಿ ಮಂಟಪವನ್ನು ಹೊಡೆಸ್ತಾರೆ. ಇಲ್ಲಿಗೆ ಬಂದು ಪೂಜೆ ಮಾಡಿ ಆದ್ಮೇಲೆ ಇಲ್ಲಿಂದ ಎಲ್ಲ 9-10 ಮಂಟಪನೂ ಇಲ್ಲಿಂದನೂ ಶೋಭಾಯಾತ್ರೆಗೆ ಮುಂದಾಗ್ತದೆ. ಹಾಗೆ ಈ ಬಾರಿಯ ದಸರಾದ ಬಗ್ಗೆ ನೀವು ಹೇಳೋದಾದ್ರೆ ಹೇಗೆ ನಡೀತಾ ಇದೆ ಪ್ರಿಪರೇಷನ್ಸ್? ವರ್ಷವೂ ನಾವು ವಿಭಿನ್ನ ರೀತಿಯಲ್ಲಿ ನಾವು ದಸರಾವನ್ನು ಮಾಡ್ಕೊಂಡು ಬಂದಿದ್ವಿ. ವಿಭಿನ್ನ ರೀತಿಯ ಕಥಾ ಸಾರಾಂಶವನ್ನು ಸಹ ಅಳವಡಿಸ್ಕೊಂಡು ನಾವು ಮಂಟಪವನ್ನು ಓಡಿಸ್ತಾ ಇದ್ದೀವಿ. ಈ ಬಾರಿಯೂ ನಾವು ಒಂದು ವಿಶೇಷ ರೀತಿಯಲ್ಲಿ ನಾವು ದಸರಾವನ್ನು ಓಡಿಸ್ತಾ ಇದ್ದೇವೆ. ಸೊ ದೇವಿಗೆ ಯಾವುದೆಲ್ಲ ವಿಶೇಷ ಪೂಜೆಗಳು ಅಥವಾ ಅಲಂಕಾರಗಳು ನಡೀತಾ ನವರಾತ್ರಿ ದಿನಗಳಂದು? ನಾವು ನವರಾತ್ರಿ ದಿವಸ ಅಂದು ಬೆಳಗ್ಗೆ ಆಗಲಿ ಸಾಯಂಕಾಲ ಆಗಲಿ ವಿಶಿಷ್ಟ ಪೂಜೆಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಒಂದು ಹೂವಿನ ಅಲಂಕಾರ ಆಗಲಿ, ಬಳೆಯ ಅಲಂಕಾರ ಆಗಲಿ, ನಿಂಬೆ ಹಣ್ಣಿನ ಅಲಂಕಾರ ಆಗಲಿ, ಹಣದ ಅಲಂಕಾರ 9 ದಿವಸ ನಾವು ತರಾವರಿ ರೀತಿಯ ಅಲಂಕಾರವನ್ನು ಮಾಡಿ ನಾವು ಪೂಜೆಯನ್ನು ಮಾಡ್ತಾ ಇದ್ದೇವೆ. ಈ ಪೂಜೆನ ಮಾಡ್ಲಿಕ್ಕೆ ಅಂದ್ರೆ ಅಲಂಕಾರನ ಮಾಡ್ಲಿಕ್ಕೆ ನೀವೇ ಇಲ್ಲಿ ಸಮಿತಿಯವರು ಮಾಡೋದು ಅಥವಾ ಹೊರಗಿಂದ ಯಾರನ್ನ ಕರೆಸ್ತಾ ಇದ್ದೀರಾ ಮಾಡ್ಲಿಕ್ಕೋಸ್ಕರ ವಿಶೇಷವಾಗಿ? ಇಲ್ಲಿ ಅಲಂಕಾರಕ್ಕೆ ನಮ್ಮ ಸಮಿತಿಯಲ್ಲಿ ಇರುವಂತವರೇ ನಮ್ಮ ಸದಸ್ಯರೇ ಒಂದೊಂದು ದಿವಸಕ್ಕೆ ಹೂ ಆಗ್ಲಿ ಅಲಂಕಾರಕ್ಕೆ ಇರುವಂತ ಏನಿದೆ ಅದನ್ನ ಕೆಲವರು ಸ್ಪಾನ್ಸರ್ಸ್ ಮಾಡ್ತಾರೆ. ಇನ್ನೊಂದು ನಾವು ದುಡ್ಡು ಕೊಟ್ಟು ನಾವು ಇಲ್ಲಿ ಪೂಜಾ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ಲಿದ್ದೀವಿ. ಇನ್ನು ಇಲ್ಲಿ ಅರ್ಚಕರು ಎಷ್ಟು ಜನ ಇದ್ದಾರೆ ಸರ್? ಅರ್ಚಕರು 2 ಜನರು ಇದ್ದಾರೆ. ಹಿರಿಯ ಅರ್ಚಕರು ವಾಸುದೇವ ಅಂತ ಹೇಳಿ, ಅವರ ಮಗ ಅಚ್ಯುತ ಅಂತ ಹೇಳಿ ಇಬ್ಬರು ಪೂಜೆ ಕಾರ್ಯಗಳಲ್ಲಿ. ಎಷ್ಟು ವರ್ಷದಿಂದ ಇಲ್ಲಿ ಅವರು ಒಂದು 5 ವರ್ಷದಿಂದ ಇಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ದೇವಾಲಯದ ಆಡಳಿತ ಮಂಡಳಿ ಬಗ್ಗೆ ನೀವು ಹೇಳ್ಬೇಕಂದ್ರೆ ಅವರ ಸಪೋರ್ಟ್ ಹೇಗಿದೆ ಸರ್ ಈ ದಸರಾದ ವಿಷಯವಾಗಿ ಅಂತ ಹೇಳಿ? ಖಂಡಿತವಾಗಿ ಅವರ ಸಪೋರ್ಟ್ ತಕ್ಕ ಮುಖ್ಯಸ್ಥರಾಗ್ಲಿ ಈ ದೇವಸ್ಥಾನದ ಆಡಳಿತ ಮಂಡಳಿ ಯಾರೆಲ್ಲ ಇದ್ದಾರೆ ಅಂತ ಹೇಳ್ಬೋದು. ಆಡಳಿತ ಮಂಡಳಿಯಲ್ಲಿ ಇಲ್ಲಿ ತಕ್ಕರಾಗಿ ಪಾಂಡಿರ ರವಿ ಅವರಿದ್ದಾರೆ. ಅಧ್ಯಕ್ಷರಾಗಿ ತೆಕ್ಕಡ ಸಂತು ಕಾವೇರಪ್ಪ ಅವರಿದ್ದಾರೆ. ಕಾರ್ಯದರ್ಶಿಯಾಗಿ ಪಾಂಡಿರ ಶರಣು ಅಯ್ಯಪ್ಪ ಅವರು ಇದ್ದಾರೆ. ತುಂಬಾ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ, ಸಪೋರ್ಟ್ ಕೊಡ್ತಾರೆ ಅವರು ಎಲ್ಲ ವಿಷಯಕ್ಕೂ ಕೂಡ. ಪ್ರತಿ ವರ್ಷ ಮಾರ್ಚ್ ಮಂತಿನಲ್ಲಿ ನಮ್ಮ ಈ ದೇವಾಲಯದ ಉತ್ಸವವನ್ನು ನಡೆಸ್ತಾ ಇದ್ದೇವೆ. ಹಾಗೆ ಒಂದು ಮಹಿಷಮರ್ದಿನಿ ದೇವಿಯು ಮತ್ತು ಭಗವತಿ ದೇವಿಯ 2 ಬಿಂಬಗಳನ್ನು ತೆಗೆದುಬಂದು ನಾವು ದೇವಸ್ಥಾನದ ಪ್ರದರ್ಶನೆಯನ್ನು ಮಾಡ್ತೇವೆ 3 ದಿವಸ. ಹಾಗೆ ದೇವರ ಜಳಕದ ನಂತರ ನಮ್ಮ ಈ ದೇವಾಲಯದ ಹಬ್ಬಕ್ಕೆ ತೆರೆ ಬೀಳುತ್ತದೆ. ಇನ್ನು ಹಾಗೆ ಅದೇ ಇಲ್ಲಿನ ಭಕ್ತಾದಿಗಳು ಹಾಗೆ ಹೊರಗಿಂದ ಭಕ್ತಾದಿಗಳು ಬರ್ತಾರಾ ಸರ್ ಇಲ್ಲಿ ಟೆಂಪಲ್ಗೆ ಅಥವಾ ಇಲ್ಲಿ ತುಂಬಾ ಇದ್ದಾರೆ. ತುಂಬಾ ಭಕ್ತಾದಿಗಳು ಹೇಗೆ ಸಪೋರ್ಟ್ ಮಾಡ್ತಾರೆ ಸರ್ ಇಲ್ಲಿ? ನಮಗೆ ಒಳ್ಳೆ ರೀತಿಯ ಸ್ಪಂದನೆಗಳಿದೆ. ಈ ದೇವಸ್ಥಾನ ನಿರ್ಮಾಣ ಮಾಡೋಕ್ಕೂ ಅಷ್ಟೇ ತುಂಬಾ ಜನರು ಸಪೋರ್ಟ್ ಮಾಡಿದ್ದಾರೆ, ತುಂಬಾನು ಸಹಾಯನೂ ಮಾಡಿದ್ದಾರೆ. ಅದೇ ಇದು ಮೊದಲಿಗೆ ನಾವು ನೋಡ್ಬೇಕಾದ್ರೆ ಈ ದೇವಾಲಯ ಇಷ್ಟು ಇಂಪ್ರೂವ್ಮೆಂಟ್ಸ್ ಇತ್ತಿಲ್ಲ, ಅದಾದ್ಮೇಲೆ ಆಗಿರೋದು. ಸೊ ಅಂಥ ಟೈಮಲ್ಲಿ ಹೇಗೆ ಡೆವಲಪ್ಮೆಂಟ್ ಆಯಿತು ಅದ್ರ ಬಗ್ಗೆ ಹೇಳ್ಬೋದಾ ಅಂತೇಳಿ? ಎಲ್ಲರೂ ಕೈ ಜೋಡಿಸಿದ್ದಾರೆ. ನಮ್ಮ ಊರಿನವರಾಗಲಿ ಕೊಡಗಿನವರೇ, ಬರೀ ಮಡಿಕೇರಿ ನಗರದವರು ಅಂತಲ್ಲ, ಕೊಡಗಿನಿಂದ ವಿವಿಧ ಭಾಗಗಳಿಂದನೂ ನಮಗೆ ಇಲ್ಲಿಗೆ ಈ ದೇವಸ್ಥಾನಕ್ಕೆ ಸಹಕಾರವನ್ನು ನೀಡಿ ನಾವು ಡೆವಲಪ್ ಭಗವತಿ ಮಹಿಷಮರ್ದಿನಿ ದೇವಾಲಯ ಏನಿದೆ ಈ ಬಾರಿಯ ದಸರಾ ಮಂಟಪ ಸಮಿತಿಯ ಗೌರವ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ತಮ್ಮ ಹೆಸರು? ಗಜೇಂದ್ರ ಅಂತೇಳಿ. ಗಜೇಂದ್ರ ಅಂತೇಳಿ. ಸರ್, ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್, ಗೌರವ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ. ಆ್ಯಂಡ್ ತಾಯಿ ಸೇವೆ ಮಾಡೋಕ್ಕೆ ಈ ವರ್ಷ ಕೂಡ ನಿಮ್ಗೆ ಒಂದು ಅವಕಾಶ ಸಿಕ್ಕಿದೆ. ಈ ಬಾರಿಯ ದಸರಾ ಪ್ರಿಪರೇಷನ್ ಹೇಗಾಗ್ತದೆ ಸರ್? ನಮ್ಮ ಕರಾವಳಿ ಭಗವತಿ ದಸರಾ ಸಮಿತಿ 30 ವರ್ಷಗಳಿಂದ ದಸರಾ ಮಂಟಪವನ್ನು ಹೊರಡಿಸ್ಕೊಂಡು ಬಂದಿದೆ. 30 ವರ್ಷಗಳಿಂದ 1995ರಲ್ಲಿ ವಿಕ್ರಮ್ ಡೆಕರ್ಸ್ ಅವರ ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ಇಲ್ಲಿ ಮೊದಲಾಗಿ ಶುರು ಮಾಡಿದರು. ಆಗ ಊರಿನವರು ಮತ್ತು MB ದೇವನವರೆಲ್ಲ ಅವರಿಗೆ ಬೆಂಬಲವನ್ನು ನೀಡಿ ಮೊದಲ ಮಂಟಪವನ್ನು ತಯಾರಿಸಿದ್ದಾರೆ. ಕಾನೂನು ಚೌಕಟ್ಟಲ್ಲಿ ಹೇಗೆ ನಡೀತಾ ಉಂಟು, ಒಂದೇ ಟ್ರ್ಯಾಕ್ಟರ್ ಇದೆ, ಸ್ಟಿಲ್ ಮಂಟಪಗಳು, ಸ್ಟಿಲ್ ಫಿಗರ್ಸ್ಗಳನ್ನ ಇಟ್ಕೊಂಡು ಹೋಗಿ ಬಂದಿದ್ರು. ಬರ್ತಾ 10 ವರ್ಷಗಳ ಕಳೆದ ನಂತರ 5 ಟ್ರ್ಯಾಕ್ಟರ್ 6 ಟ್ರ್ಯಾಕ್ಟರ್ ಗಂಟು ಸಹ ಬಂದಿತ್ತು ಈ ಮಂಟಪ. ಈಗ ಅದು ಕಾನೂನು ಚೌಕಟ್ಟಲ್ಲಿ ಪುನಃ 2 ಟ್ರ್ಯಾಕ್ಟರ್ನ ಮಾಡಬೇಕು ಅಂತಿದೆ. ಆ 2 ಟ್ರ್ಯಾಕ್ಟರ್ಗೆ ಏನೇನು ಮಾಡಬೇಕಂತದ್ದು ಅದನ್ನ
ಈಗ 15 ವರ್ಷಗಳಿಂದ ನಮ್ಮ ಕರವಲೆ ಭಗವತಿ ಮಹಿಷಾಮರ್ದಿನಿ ದೇವಾಲಯವು ಅತ್ಯುತ್ತಮ ರೀತಿಯಲ್ಲಿ ಮಂಟಪನ ಹೊಡಿಸಿ ಬಹುಮಾನಕ್ಕೆ ಒತ್ತು ಕೊಟ್ಟು ಒಳ್ಳೆ ರೀತಿಯ ವಿಭಿನ್ನ ರೀತಿಯ ಕಥಾ ಸಾರಾಂಶಗಳನ್ನು ಅಳವಡಿಸಿಕೊಂಡು ಈಗ 30ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಈಗ 15 ವರ್ಷದಿಂದ ಯಾವ ರೀತಿ ಬದಲಾವಣೆಗಳು ನಮ್ಮ ಮಂಟಪದಿಂದ ಆಗ್ತಾ ಇದೆ? ವರ್ಷದಿಂದ ವರ್ಷಕ್ಕೆ ಒಂದು ಚಾಲೆಂಜಸ್ ನಮಗೆ. ಸೊ ಯಾವ ರೀತಿ ಹೊಸತನದಿಂದ ನೀವು ತರ್ತಾ ಇದ್ದೀರಾ ಪ್ರತಿ ವರ್ಷನೂ ಕೂಡ? ಅದೇ ನಾನು ಹೇಳಿದ 15 ವರ್ಷಗಳ ಹಿಂದೆ ನಮಗೆ ಸಿಂಗಲ್ ಟ್ರ್ಯಾಕ್ಟರ್ ಇತ್ತು, ಒಂದು ಸಣ್ಣ ಬೋರ್ಡ್ ಇತ್ತು. ಈಗ ಬೋರ್ಡ್ ಹೈಟೇ 25ರಿಂದ 30 ಅಡಿ ಇದೆ. ಮತ್ತೆ ಫಿಗರ್ಸ್ಗಳು 4-5 ಇರೋ ಫಿಗರ್ಸ್ಗಳಲ್ಲಿ 24-20 ಫಿಗರ್ಗಳಿದೆ. ಮತ್ತೆ ಈಗ ಸ್ಟುಡಿಯೋ ಮತ್ತೆ ಫೈರ್ ಅಂತ ಹೇಳೋದು ಹೊರಗಡೆಯಿಂದ ಬಾಂಬೆ, ಬೆಂಗಳೂರು ಆ ಥರದಿಂದೆಲ್ಲ ತರಿಸಿ ಮಾಡಿಸ್ತೀವಿ. ಮತ್ತೆ ಸೌಂಡ್ ಅಷ್ಟೇ, ಈಗ DJ ಅಲ್ಲಿ ಸ್ವಲ್ಪ ಇಲ್ಲಿ ಆಗ್ತಾ ಇದೆ, ನಿಮಗೆ ಗೊತ್ತಿದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನೀವು ಬೇಕು ಅಂತ ಹೇಳ್ತೀರಾ ಇಲ್ಲ ಬೇಡ ಅಂತ ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ಏನು ಅಂತ? ಈಗ ನಾವೀಗ ದಸರಾ ಮಾಡ್ತಿದ್ದೀವಿ ಅಂತ ಬಿಟ್ಟು DJ ಕರ್ಕಶ ಧ್ವನಿಯಲ್ಲಿ ಹಾಕಬಾರ್ದು. ಅದಕ್ಕೆ ನಾವು ಸಹ ವಿರೋಧ ಇದೆ. ಪ್ರೆಷರ್ ಮೀಟರ್ನ ತೆಗಿಬೇಕು ಅಂತೆಲ್ಲ ತೆಗ್ದಿದ್ದೀವಿ. ಬಾಕಿ ಇರೋ ಡಿಜೆನ ಬ್ಯಾನ್ ಮಾಡೋದ್ರಲ್ಲಿ ಅರ್ಥ ಇದೆ, ಧ್ವನಿವರ್ಧಕನ ಬ್ಯಾನ್ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಯಾಕೆಂತಂದ್ರೆ ನಮ್ಮ ಕಥಾ ಸಾರಾಂಶಕ್ಕೆ ಧ್ವನಿವರ್ಧಕ ಬೇಕೇ ಬೇಕು. ಒಂದು ಆದ ನಂತರ ನಾವು ಈ ಪ್ರೆಷರ್ ಮೀಟರ್ನ ತೆಗೆದುಬಿಟ್ರೆ ಆಗ ಯಾವುದೇ ಒಂದು ವಯಸ್ಸಾದವರಿಗೆ ಆಗಿರ್ಬೋದು, ಗರ್ಭಿಣಿ ವ್ಯಕ್ತಿಗಳಿಗೆ ಆಗಿರ್ಬೋದು, ಮತ್ತೆ ಸಣ್ಣ ಮಕ್ಕಳಿಗಾಗಿರ್ಬೋದು ಯಾವುದೇ ರೀತಿಯ ತೊಂದರೆಗಳನ್ನ ಉಂಟಾಗೋದಿಲ್ಲ ಅಂತ ನಮ್ಮ ಒಂದು ಅಭಿಪ್ರಾಯ. ಡಿಜೆ ಬೇಡ, ಧ್ವನಿವರ್ಧಕ ಬೇಕು ಅಂತ ನಮ್ಮದು. ಓಕೆ, ಅದೇ ನೀವು ಬೇರೆ ಮಂಟಪಗಳನ್ನು ನೋಡ್ತೀರಾ, ನಮ್ಗೆ ನೋಡುವಾಗ ನಮಗೂ ಅನ್ಸುತ್ತೆ ಓಕೆ ಇದೊಂದು ಚಾಲೆಂಜಿಂಗ್ ಆಗಿದೆ, ನಾವು ಕೂಡ ಈ ತರ ಮಾಡ್ಬೇಕಿತ್ತು, ಆ ತರ ಯಾವ್ದಾದ್ರು ವಿಷಯಗಳಿದ್ರೆ ಸರ್ ನಿಮಗೆ? ನಮಗೆ ಆ ಥರ ಈಗ ಬಾಕಿ ಉಳಿದ 9 ಮಂಟಪದಲ್ಲಿ ಚಾಲೆಂಜ್ ಅಂತೇಳಿ ತೊಳಕ್ಕಿಂತಲೂ ನಮ್ಮ ಮಂಟಪ ನಮಗೆ ಚಂದ. ನಾವು ಯಾವ ರೀತಿ ಇನ್ನೊಬ್ಬನ ಮಂಟಪನ ನೋಡೋಕ್ಕಿಂತ ನಾವು ನಮ್ಮ ಕೈಲಾದ ರೀತಿಯಲ್ಲಿ ನಮ್ಮ ಊರವರ ಸಹಾಯದಿಂದ ಮತ್ತು ಎಲ್ಲರ ನಾಡ ಹಬ್ಬ ಆಗಿದ್ರಿಂದ ಎಲ್ಲರ ಸಹಾಯದಿಂದ ಅತ್ಯುತ್ತಮ ಮಂಟಪನ ಹೊರಡಿಸಿ ಪ್ರದರ್ಶನ ಮಾಡಿ ಮೊದಲ ಬಹುಮಾನಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತ ನಮ್ಮ ಒಂದು. ಎಷ್ಟು ಜನ ನಿಮ್ಮ ಸಮಿತಿಯಲ್ಲಿ ಇದ್ದೀರಾ ಸರ್? ಸರ್ 300 ಜನ ನಮ್ಮ ಸಮಿತಿಯಲ್ಲಿ ಇದ್ದಾರೆ, ಈಗಲೂ ಇದ್ದಾರೆ. ಅಂದ್ರೆ ಇಲ್ಲಿ ಕಾರ್ಯಕರ್ತರು ನಮ್ಮ ಇಲ್ಲಿ ಲೋಕಲ್ ಅವರೇ ಇದ್ದಾರೆ ಇಲ್ಲ ಹೊರಗಿನವರು ಇದ್ದಾರೆ? ನಮಗೆ ಒಂದು 200 ಚಿಲ್ಲರೆ ಲೋಕಲ್ ಅವರೇ ಇದ್ದಾರೆ ನಮ್ಮ. ಯಾಕೆಂದ್ರೆ ನಮ್ಗೆ ಇಲ್ಲಿ 8 ಊರವರು ಸೇರ್ತಾರೆ. ಇಲ್ಲಿ ಊರವರು ಮತ್ತೆ ನಮ್ಮ ಇಲ್ಲಿ ಟೌನಿನವರು ಎಲ್ಲ ಸೇರಿ ಒಂದು 200 ಜನ ಇರ್ಬೋದು. ಮತ್ತೆ ಸ್ವಲ್ಪ ಜನ 100 ಜನನು ಹೊರಗಡೆಯಿಂದನೂ ಇರ್ತಾರೆ. ಯಾಕಂದ್ರೆ ನಮ್ಮ ಕರವಲೆ ಭಗವತಿ ಅಂತ ಫ್ಯಾನ್ ಫಾಲೋವರ್ಸ್ ಇರ್ತಾರೆ, ಅವರು ಬರ್ತಾರೆ, ಖಂಡಿತವಾಗಿ ನಮ್ಮ ಮಂಟಪಗೋಸ್ಕರ ತುಂಬಾ ಫಾಲೋವರ್ಸ್ ಇದ್ದಾರೆ. ಹೊರಗಡೆ ಬೆಂಗಳೂರಿಂದ, ಮೈಸೂರಿಂದ ಎಲ್ಲರೂ ಬಂದು ಸೇರ್ಕೊಳ್ತಾರೆ. ಆ ದಿನ ಹಾಗೆಲ್ಲ ಓಡೋದಾದ್ರೆ 300ಕ್ಕಿಂತ ಅತಿ ಹೆಚ್ಚಿದೆ, 600 ಆಗ್ಬಿಡ್ತಾರೆ ಆ ದಿನ ಸಂಖ್ಯೆ. ಆದ್ರೆ ನಮ್ಮ ಮೆಂಬರ್ಸ್ ನಾನು 300 ಅಂತ. ಅವ್ರ ಸಪೋರ್ಟ್ ಹೇಗಿದೆ ನಿಮ್ಮ ಕಾರ್ಯಕರ್ತರದು ನಿಮ್ಗೆ? ನಮ್ ಖಂಡಿತವಾಗಿ ಊರವ್ರದ್ದಾಗ್ಲಿ ಕಾರ್ಯಕರ್ತರಾಗ್ಲಿ ಎಲ್ಲರದ್ದು ಸಪೋರ್ಟ್ ನಮಗಿದೆ. ಆ ಸಪೋರ್ಟ್ ಇದ್ರಿಂದನೇ ನಾವು ಈ ಮಂಟಪನ ಮೊದ್ಲಿಕ್ಕಿಂತ ಎಷ್ಟೋ ವಿಭಿನ್ನ ರೀತಿಯಲ್ಲಿ ಈ ಮಂಟಪನ ತಂದಿದ್ದೀವಿ. ಸರ್, ಇನ್ನು ಜಡ್ಜ್ಮೆಂಟ್ ಬಗ್ಗೆ ಹೇಳೋದಾದ್ರೆ ಎಲ್ರಿಗೂ ಕೂಡ ಕೆಲವೊಂದು ವಿಚಾರದಲ್ಲಿ ಅಸಮಾಧಾನ ಇದೆ, ಸಾರ್ವಜನಿಕವಾಗಿನೂ ಅಷ್ಟೇ. ಯಾಕಂದ್ರೆ ಮಂಟಪ ನೋಡಿ ಬಂದ್ಮೇಲೆ ಜನರ ಒಪಿನಿಯನ್ನೇ ಬೇರೆ ಇರುತ್ತೆ, ಆದ್ರೆ ನಾವು ಸ್ಪರ್ಧೆಯಲ್ಲಿ ಪ್ರೈಸ್ ತಗೊಂಡಿರೋದೇ ಬೇರೆ ಮಂಟಪ ಆಗಿರುತ್ತೆ. ಸೊ ಈ ಜಡ್ಜ್ಮೆಂಟ್ ಯಾವ ಬೇಸ್ ಮೇಲೆ ಮಾಡ್ತಾರೆ ಅಂತ ಹೇಳ್ತೀರಾ? ಅಂದ್ರೆ ಜನರಿಗೆ ಗೊತ್ತಿರಲ್ಲ, ಅದಕ್ಕೋಸ್ಕರ ನಾನು ಹೇಳೋದಾದ್ರೆ ಈ ಜಡ್ಜ್ಮೆಂಟ್ ಅಲ್ಲಿ ನಮಗೂ ಅಸಮಾಧಾನಗಳಿದೆ. ಯಾಕೆಂದ್ರೆ ನಾವು ಅಷ್ಟು ಶ್ರಮ ವಹಿಸಿರ್ತೀವಿ, ಒಬ್ರಿಬ್ಬರದು ಕಷ್ಟ ಅಲ್ಲ ಇದು. ಸುಮಾರು ನಾನು ಈಗ ಹೇಳ್ದೆ 300 ಮೆಂಬರ್ಸ್ದು ಕಷ್ಟ. ಒಂದೊಂದು ಮಂಟಪದಲ್ಲಿ ನಮ್ದು ಮಾತ್ರ ಅಲ್ಲ, 10 ಮಂಟಪದರು ಈ ರೀತಿ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಬರುವಾಗ ನಮಗೆ ಬಹುಮಾನ ಸಿಗುತ್ತೆ ಅಂತ ಹೇಳೋ ಒಂದು ಆಶಾ ಭಾವನೆ ಇರುತ್ತೆ. ಅಲ್ಲಿ ಹೋದಾಗ ಯಾವ ಮಂಟಪ ಚೆನ್ನಾಗಿಲ್ಲ ಅದಕ್ಕೆ ಬಹುಮಾನ ಸಿಕ್ಕಿದಾಗ ಈ ತರ ಪರಿಸ್ಥಿತಿ ಉಂಟಾಗೋದು ಸಹಜ. ಈಗ ನಮಗೆ ಈಗ ಒಂದು 2-3 ವರ್ಷದಿಂದ ನಮಗೂ ಸ್ವಲ್ಪ ಅನ್ಯಾಯ ಆಗಿದೆ ಈ ವಿಚಾರದಲ್ಲಿ. ಎಷ್ಟೇ ಚೆನ್ನಾಗಿ ಮಾಡಿದ್ರು ಏನಾದ್ರು ಒಂದು ಕಾರಣಗಳು ಕೊಡ್ತಾರೆ, ಅಲ್ಲಿ ಪ್ರೈಸ್ ಸಿಗೋದಿಲ್ಲ, ಆ ಥರ ಆಗೋ ನೋವಾಗ್ತದೆ. ಯಾಕಂದ್ರೆ ಕಷ್ಟಪಟ್ಟು ಮಾಡಿರ್ತೀವಲ್ಲ, ತುಂಬಾ ಜನದ ಶ್ರಮ ಇದೆ. ಇದು ಒಬ್ಬರಿಂದ ಇಬ್ಬರಿಂದ ದಸರಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸ್ವಲ್ಪ ಜಡ್ಜ್ಮೆಂಟ್ ಮಾಡೋರು, ಈಗ ನಾವು ದಶಮಂಟಪ ಆಗ್ಲಿ ಬೇರೆ ಯಾರಾದ್ರೂ, ಈಗ ಈ ವರ್ಷ ಕೋಟೆ ಗಣಪತಿ ಅವರು, ಮುಂದಿನ ವರ್ಷ ನಮಗೆ ಸಿಗ್ತದೆ. ಈಗ ಕೋಟೆ ಗಣಪತಿ ಅವರಾದ್ರೂ ಸಹ ಅವರು ಪಾರದರ್ಶಕವಾಗಿ ಮಾಡ್ಲಿ ಅಂತ ನಮ್ದೊಂದು ಇಚ್ಛೆ. ಜಡ್ಜಸ್ ಏನವರು ತಗೊಳ್ತಾರೆ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಅರಿವು ಇಲ್ಲ ಹಾಗೆ ಅಲ್ಲ. ಈಗ ಜಡ್ಜಸ್ನ ಅವರು ಈಗ ಏನ್ ಹೇಳ್ತಾರೆ ಅಂದ್ರೆ, ಎಲ್ಲ ದಶಮಂಟಪದವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಮಂಟಪದ ಲೆಟ್ರೆಡ್ ಅಲ್ಲಿ 4 ವಿಭಿನ್ನ ರೀತಿಯಲ್ಲಿ ಅವರು ಜಡ್ಜಸ್ನ ತಗೊಳ್ತಾರೆ. ಧ್ವನಿ ಮುದ್ರಣ, ಶುಚಿತ್ವ ಅಂತ ಒಂದು, ಪ್ರಭಾವಳಿ ಮತ್ತೆ ಸ್ಟುಡಿಯೋ ಅಂತೇಳಿ ಒಂದು, ಕಥಾ ಸಾರಾಂಶಕ್ಕೆ ಒಂದು, ಚಲನವಲನಕ್ಕೆ ಒಂದು ಅಂತ 4 ವಿಭಿನ್ನ ರೀತಿಯಲ್ಲಿ ತಗೊಳ್ತಾರೆ. 25 ಅಂಕ ಅಂತ ಕೊಡ್ತಾರೆ. ಆ 4 ಜನಕ್ಕೆ 4 ವಿಭಿನ್ನ ರೀತಿಯ ಜಡ್ಜಸ್ನ ತಗೊಳ್ತಾರೆ. ಅದು ನಾವು ಸಹ ಬರೆದು ಕೊಡ್ಬೋದು, ಇಂಥವ್ರನ್ನ ತಗೊಳ್ಳಿ ಅಂತ. ಈ 10 ಮಂಟಪದವ್ರು ಕೊಟ್ಟಾಗ ಯಾರದು ಜಾಸ್ತಿ ಇರುತ್ತೆ ಅದನ್ನ ನೋಡಿ ಅವ್ರನ್ನ ಚೂಸ್ ಮಾಡೋ ಒಂದು ರೀತಿ ಇದೆ. ನಾನು ಹೇಳೋದು, ಯಾರೇ ನಮ್ದೇ ದಶಮಂಟ ಆಗ್ಲಿ, ಈಗ ಇನ್ನೊಬ್ರದ್ದು ಉದಾಹರಣೆ ಬೇಡ, ನಮ್ದೇ ದಶಮಂಟಪ ಆದ್ರೂ ನಾವು 4 ಜಡ್ಜಸ್ನ ಮಾಡಿದಾಗ ಅವರಿಗೆ ಫಸ್ಟ್ ಕೊಡಬೇಕು ಈ ಹಿಂದೆ ಏನಾಗಿದೆ,
ಈ ಹಿಂದೆ ಇಷ್ಟು ವರ್ಷ ಹೇಗೆ ಜಡ್ಜ್ಮೆಂಟ್ ಮಾಡಿದ್ದಾನೆ ಫಸ್ಟ್ ನೋಡಬೇಕು. ಯಾವುದ್ಯಾವ್ದು ಈಗ ಎಕ್ಸಾಂಪಲ್, ಈಗ ಚಲನವಲನಕ್ಕೆ ಒಂದು ತೀರ್ಪುಗಾರನ ಕೊಟ್ಟಾಗ ಅವನಿಗೆ ಚಲನವನ್ನು ತೋರಿಸ್ಬೇಕು, ಈ ಥರನೇ ಇರಬೇಕು, ಹಿಂಗೆ ಕೊಡಬೇಕು, ಈ ಥರ ಮಾಡಬೇಕು ಅಂತ ಫಸ್ಟೇ ಅವ್ರಿಗೆ ಪ್ರಿಪ್ರೇಷನ್ ಮಾಡಿ ಕರ್ಕೊಬಂದರೆ ಪಾರದರ್ಶಕವಾಗಿ ನೋಡಿದರೆ ಅವರು ಒಳ್ಳೆ ಮಂಟಪಕ್ಕೆ ಕೊಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಇನ್ನೊಂದು ಮೇನ್ ಕರವಲ ಭಗವತಿದು ಚಾಲೆಂಜಸ್ ಅಂತ ಎಲ್ಲರಿಗೂ ಗೊತ್ತಿರುವಂಥದ್ದೇ, ನೀವು ಪ್ರದರ್ಶನ ನೀಡುವಂಥ ಸ್ಥಳ ಎಲ್ಲಿಯೋದೆ, ನಿಮ್ಮ ಟೆಂಪಲ್ ಎಲ್ಲಿದೆ, ಇಲ್ಲಿಂದ ಅಲ್ಲಿಗೆ ಹೋಗುವಂಥ ಹಾದಿನೇ ತುಂಬ ಒಂದು ಚಾಲೆಂಜಿಂಗ್ ಅಂತ ಹೇಳ್ಬೋದು. ಸೊ ಅದು ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ ಸರ್? ಇಲ್ಲಿಂದ ಅಲ್ಲಿ ಹೋಗ್ಲಿಕ್ಕೆ ಯಾವ ರೀತಿ ವ್ಯವಸ್ಥೆಯನ್ನೆಲ್ಲ ಕೈಗೊಳ್ತೀರಾ? ಇಲ್ಲಿಂದ 10 ಮಂಟಪಗಳಲ್ಲಿ ನಮ್ಮ ಒಂದು ಮಂಟಪ ತುಂಬ ದೂರದಿಂದ ಬರುವಂಥ ಮಂಟಪ. ನಮ್ಮ ದೇವಸ್ಥಾನ ಇರೋದು ಕರವಲ ಭಗವತಿ ಕೆ ಬಾಡಗದಲ್ಲಿ. ಇಲ್ಲಿಂದ ನಮ್ಮ ಪ್ರದರ್ಶನ ಇರೋದು ಚೌಕಿಯಲ್ಲಿ ಇರೋದು, ಬಾಟದ ಮುಂದೆ ನಾವು ಕೇಳಿರೋದು. ವರ್ಷ ವರ್ಷ ಅಲ್ಲೇ ಕೊಡ್ತಾರೆ. ಮೊದಲು ನಮಗೆ ಮಾಧವಪೇಟೆಯಲ್ಲೇ ಕೊಟ್ಟುಬಿಡ್ತಿದ್ರು. ಅಲ್ಲಿ 4 ಜನ ಇರೋದಿಲ್ಲ. ನಮ್ಮ ಕಾರ್ಯಕರ್ತರು ಏನು 300 ಜನ ಅವರೇ ನೋಡ್ಕೊಳ್ಬೇಕು. ನಾವೀಗ ಧನ ಸಹಾಯವನ್ನು ಕೇಳಿ ಎಲ್ಲರ ಹತ್ರ ಹೋಗಿ ನಾವು ಚಂದ ವಸೂಲಿ ಮಾಡಿ ಎಲ್ಲ ಮಾಡುವಾಗ ಅವ್ರಿಗೂ ನಾವು ತೋರಿಸ್ಬೇಕಲ್ಲ ನಮ್ಮ ಪ್ರದರ್ಶನ ನೀವು ಕೊಟ್ಟ ಹಣಕ್ಕೆ ಅಥವಾ ನೀವು ಕೊಟ್ಟ ಸಹಾಯಕ್ಕೆ ಹೀಗೆ ಮಾಡಿದೀವಿ ಅನ್ನೋದನ್ನ ಅವ್ರಿಗೆ ನಾವು ತೋರಿಸಿಕೊಡ್ಬೇಕಾಗ್ತದೆ. ಆಗ ನಾವು ಮಾಧವಪೇಟೆಯಲ್ಲಿ ಕೊಟ್ಟರೆ ಸರಿಯಾಗಲ್ಲ. ಅದಕ್ಕೆ ಚೌಕಿಯಲ್ಲಿ ಕೊಟ್ಟಿದ್ದಾರೆ. ಈಗ ಒಂದು 10 ವರ್ಷ, ಕರೆಕ್ಟ್ ಈ ವರ್ಷಕ್ಕೆ 10 ವರ್ಷ ಆಯಿತು. 10 ವರ್ಷದಿಂದ ನಮಗೆ ಚೌಕಿಯಲ್ಲಿ ಕರೆಕ್ಟ್ ಅವ್ರು ಹೇಳಿದ ಟೈಮಿಗೆ ಒಂದು 5 ನಿಮಿಷ ಸಹ ಲೇಟ್ ಆಗದೆ ಕೊಡ್ತಾ ಇದ್ದೀವಿ. ಅದೊಂದು ದೊಡ್ಡ ಚಾಲೆಂಜ್ ನಮಗೆ. ಯಾಕೆಂದರೆ ಇಲ್ಲಿಂದ ಹೋಗ್ಬೇಕಾದ್ರೆ 1.5 ಕಿಲೋಮೀಟರ್ ಆಗ್ತದೆ. ನಮಗೆ ಇಲ್ಲಿಂದ ನಮ್ಮ ಎಲ್ಲರೂ ಯಾವುದೇ ನಮ್ಮ ಕಾರ್ಯಕರ್ತರು ಇರ್ತಾರೆ, ಅವರು ಯಾವುದೇ ಈ ಧ್ವನಿವರ್ಧಕಕ್ಕೆ ಕುಣಿಯೋದಾಗ್ಲಿ ವಾಣಗೆ ಕುಣಿಯೋಕ್ಕೆ ಮಾಡೋದಿಲ್ಲ. ಈ ಮಂಟಪ ಜೊತೆಯೇ ಬರ್ತಾರೆ. ಯಾಕಂದ್ರೆ ಅಷ್ಟು ಕಷ್ಟ ಇದೆ. ಬಿಗ್ ಟಾಕ್ಸ್ ನಮಗೆ ಅದು. AV ಸ್ಕೂಲ್ ಟರ್ನ್ ಆಗಲಿ, ಕನ್ನಿಕಾ ಪರಮೇಶ್ವರಿ ಜ್ಯುವೆಲ್ಲರಿ ಇಳಿಯೋದಾಗ್ಲಿ, ಅದೆಲ್ಲ ತುಂಬ ಕ್ರೈನ್ ಹಾಕಿ ಹಗ್ಗ ಹಾಕಿ ಎಲ್ಲ ಇಳಿಸಿ ಅಲ್ಲಿ ತೊಗೊಂಡೋಗಿ ತುಂಬ ಕಷ್ಟ ಇದೆ. ದೇವರು ನಮಗೆ ಅದು ಏನು ತೊಂದರೆ ಇಲ್ಲದೆ ಇಷ್ಟು ವರ್ಷ 30 ವರ್ಷದಲ್ಲೂ ಏನು ತೊಂದರೆ ಮಾಡದೆ ಅಚ್ಚುಕಟ್ಟಾಗಿ ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿ ಪ್ರದರ್ಶನ ಮಾಡಿ ಬರ್ತಾರೆ. ಹೌದು, ಎಲ್ಲರ ಸಪೋರ್ಟ್ ಇಂದಾನೆ ಇದು ಸಾಧ್ಯ. ಖಂಡಿತ, ಎಲ್ಲ ಒಬ್ಬರಿಂದ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಜನಸಾಗರನು ಬೇಕು, ನಮ್ಮ ಕಾರ್ಯಕರ್ತರು ಬೇಕು, ಎಲ್ಲರಿದ್ರೇನೆ ದಸರಾ ಮಾಡೋದು. ಅಂದ್ರೆ ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ಎಷ್ಟು ಸಮಯ ಬೇಕಾಗಬಹುದು ಸರ್ ನಿಮಗೆ? ನಮಗೆ ಒಂದು 4 ಅವರ್ಸ್ ಮೇಲೆ ಬೇಕು. 4 ಅವರ್ಸ್ ಮೇಲೆ ಬೇಕು. 4 ಅವರ್ಸ್ ಮೇಲೆ ಬೇಕೇ ಬೇಕು. ಅದಕ್ಕೆ ನಾವು 2 ಗಂಟೆ ತಗೊಳ್ತೀವಿ. ನಾವು ಇಲ್ಲಿಂದ ಹೋಗುವಾಗ ನಾವು 8 ಗಂಟೆಗೆ ಹೊರಡ್ತೀವಿ. 12:30 1 ತನಕ ಆಗುತ್ತೆ. ಆಗ ನಾವು ಇಳಿಲಿಕ್ಕೆ ಆಗಲ್ಲ. ಯಾಕೆಂತಂದ್ರೆ ಕೋದಂಡರಾಮ ಮಂಟಪ ಹೋಗ್ಬೇಕು, ಚೌಡೇಶ್ವರಿ ಹೋಗ್ಬೇಕು. ಅದೇ ಹಾದಿಯಲ್ಲಿ ಚೌಡೇಶ್ವರಿ ಬನ್ನಿ ಮಂಟಪಕ್ಕೆ ಬಂದು ತಿರುಗಿಸಿ ವಾಪಸ್ ಹೋಗ್ಬೇಕು. ಅವರು ಹೋದ ನಂತರ ಕೋದಂಡರಾಮ ಇಳಿದು ಹೋಗ್ಬೇಕು. ಅವರು ಹೋದ ನಂತರ ಅವರ ಪ್ರದರ್ಶನ ಆಗ್ತಾ ಇರ್ತದೆ. ನಾವು ಸೌಂಡು ಆನ್ ಮಾಡಂಗಿಲ್ಲ ಅಲ್ಲಿ ಹೋಗಿ. ನಾವೆಲ್ಲ ಒಟ್ಟಿಗೆ 10 ಮಂಟಪ ಒಗ್ಗಟ್ಟಿನಿಂದ ಯಾವ ಸಮಸ್ಯೆ ಇದುವರೆಗೆ ಉಂಟಾಗ್ಲಿಲ್ಲ. ಅವ್ರದ್ದು ಆದ್ಮೇಲೆ ನಾವು ಇಳಿತೀವಿ. ಅದಕ್ಕೆ ನಾವು ಒಂದು 2:30-3 ಗಂಟೆಗೆ ಕೇಳಿದೀವಿ. ನಮಗೆ 2:30 ಮೇಲೆನೆ ಕೊಡ್ತಾರೆ. ಇನ್ನು ಪ್ರದರ್ಶನದ ವಿಷಯಕ್ಕೆ ಬರೋದಾದ್ರೆ, ಸಾರ್ವಜನಿಕರೆಲ್ಲರೂ ಹೇಳ್ತಾರೆ ನಮ್ಮ ದಸರಾ ನಮಗೇನೆ ನೋಡ್ಲಿಕ್ಕೆ ಸಿಗಲ್ಲ, ಎಲ್ಲೋ ಒಂದು ಕಡೆ ಒಂದು ಸತಿ ಪ್ರದರ್ಶನ ಕೊಡ್ತಾರೆ, 2 ಸತಿ ಆಮೇಲೆ ಕೊಡೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಕೆಲವು ಮಂಟಪಗಳು ಹಂಗೆ ಮಾಡ್ತಾರ ಇಲ್ವನ್ನಂತ ನನಗೆ ಗೊತ್ತಿಲ್ಲ. ಬಟ್ ನಾವು ಏನು ಮಾಡ್ತೀವಿ ಅಂತಂದ್ರೆ, ನಮ್ದು ಫಸ್ಟ್ ಪ್ರದರ್ಶನ ಮುತ್ತಪ್ಪ ದೇವಾಲಯದ ಮುಂಭಾಗ ಅಬಿಫಾಲ್ಸ್ ರೋಡಲ್ಲಿ ಫಸ್ಟ್ ಪ್ರದರ್ಶನ ಕೊಟ್ಟೇ ಕೊಡ್ತೀವಿ. 2ನೇ ಪ್ರದರ್ಶನ ನಮ್ಮ ಮಾಧವಪೇಟೆ ರಾಜಬೀದಿಯಲ್ಲಿ ರಾಂಬಸ್ ಅವರ ಮನೆ ಮುಂದೆ 2ನೇ ಪ್ರದರ್ಶನ ಕೊಡ್ತೀವಿ. 3ನೇ ಪ್ರದರ್ಶನ ಮಾರ್ಕೆಟಲ್ಲಿ ಕೊಡ್ತಿದ್ದೋ, ಟೈಮ್ ಚೇಂಜ್ ಆದರೆ ಕೊಡೋಕ್ಕಾಗಲ್ಲ. ಚೌಕಿಯಲ್ಲಿ 2 ಕೊಡ್ತೀವಿ. ಟೋಟಲ್ 5 ನಾವು ಪ್ರದರ್ಶನ ಮಾಡೇ ಮಾಡ್ತೀವಿ. ಆ 5 ಪ್ರದರ್ಶನ ನಾವು ಕೊಟ್ಟೇ ಕೊಡ್ತೀವಿ. ಎಲ್ಲರಿಗೂ 10 ಮಂಟಪದವರು 5 ಕೊಡಬೇಕು ಅಂತ ನಮ್ಮದು ಒಂದು ಸಲಹೆ. ಹಾಗೆ ಇನ್ನೊಂದು ಅಂತ ಹೇಳಿದ್ರೆ ಕ್ರೌಡ್ ಮ್ಯಾನೇಜ್ಮೆಂಟ್. ನಿಮ್ಗೇನೆ ಗೊತ್ತು, ಲಕ್ಷಾಂತರ ಪ್ರವಾಸಿಗರು ನಮ್ಮಲ್ಲಿ ಬರ್ತಾರೆ. ಸೊ ಅವ್ರನ್ನ ನಿಭಾಯಿಸ್ಕೊಂಡು ನಾವು ನಮ್ಮ ಮಂಟಪನ ತಯಾರು ಮಾಡ್ಕೋಬೇಕಂದ್ರೆ ಅದು ತುಂಬಾ ಚಾಲೆಂಜಿಂಗ್ ಆಗುತ್ತೆ. ಅದು ಹೇಗೆ, ಏನು ಹೇಳ್ತೀರಾ ಸರ್? ಅದು ನಮಗೆ ಚಾಲೆಂಜ್ಗಿಂತ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಈಗ. ಯಾಕೆಂತಂದ್ರೆ ನಾವು ಚೌಕಿಯಲ್ಲಿ ಹೋಗೋ ಗಂಟ ನಮಗೆ ತಲೆ ಬಿಸಿ ಇರೋದಿಲ್ಲ. ಚೌಕಿ ಹೋದ ಮೇಲೆ ಏನಾಗ್ತದೆ, ತುಂಬಾ ಕ್ರೌಡ್ ಸೇರ್ಬಿಡ್ತಾರೆ. 1-2 ಕ್ರೌಡಲ್ಲಿ ತುಂಬ ಕ್ರೌಡ್ ಸೇರ್ತಾರೆ. ನಮಗೆ ಪ್ರದರ್ಶನ ಮಾಡಲಿಕ್ಕೆ ಚಾನ್ಸ್ ಇಲ್ಲ. ಆಗ ನಾವು ರೋಪ್ ಹಾಕಿ ಅವ್ರನ್ನ ತಳ್ಳಿ, ಆಗ ಏನಾಗ್ತದೆ, ಸ್ವಲ್ಪ ವ್ಯವಸ್ಥೆ ಮಾಡ್ಕೊಳ್ತೀರಾ ಅವಾಗ? ಅದು ನಾವು ಟಗ್ ಆಫ್ ದ ರೋಪ್ ಇರ್ತಲ್ಲ, ಅದನ್ನ ಹಾಕಿ ಒಂದು 20 ಫೀಟಿಂದ ಫುಲ್ ರೋಪ್ ಹಾಕಿ ಅವ್ರನ್ನ ಕಂಟ್ರೋಲ್ ಮಾಡಿ. ಯಾಕೆಂತಂದ್ರೆ ತೀರ್ಪುಗಾರಿಕೆ ಅವರು ಬಂದಾಗ ಮೀಡಿಯಾದವ್ರು ಇರ್ತಾರೆ, ಪತ್ರಿಕಾದವ್ರು ಇರ್ತಾರೆ, ಪೊಲೀಸ್ ಇರ್ತಾರೆ. ಅವ್ರನ್ನ ಒಳಗೆ ಕರ್ಕೊಂಡು ಅವರಿಗೆ ಪ್ರದರ್ಶನ ತೋರಿಸ್ಬೇಕಾದ್ರೆ ತುಂಬ ಕಷ್ಟ ಆಗ್ತದೆ. ಈ ರೋಪ್ ಇದ್ರು ಜನರು ನಮಗೆ ಹೇಳಿದ್ದು ಆ ಟೈಮಲ್ಲಿ ಅವರು ಕೆಳಕ್ಕೆ ರೈಟ್ಸ್ ಇರಲ್ಲ, ನಾವು ಕೆಳಕ್ಕೆ ರೈಟ್ಸ್ ಇರಲ್ಲ. ಯಾಕೆ ನಾವು ಅಷ್ಟು ಕಷ್ಟಪಟ್ಟು ಮಾಡಿ ಬಂದಿರ್ತೀವಿ. ನಮ್ಮ ಪ್ರದರ್ಶನ ಆಗಬೇಕು ನಮ್ಮ ಮೈಂಡಲ್ಲಿ. ಅವರು ತುಂಬ ದೂರದಿಂದ ಬಂದಿರ್ತಾರೆ, ಅವ್ರಿಗೆ ನೋಡಲೇಬೇಕು. ಇದೊಂದು ಪ್ರವಾಸಿಗರೇ ನಮ್ಮ ಹತ್ರ ಅಡ್ಜಸ್ಟ್ ಆಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಇನ್ನೊಂದು ಹೆಣ್ಮಕ್ಳ ಸಮಸ್ಯೆ ಅಂತ ಹೇಳಿದ್ರೆ, ದಸರಾ ನೋಡಕ್ ಆಗೋದಿಲ್ಲ, ಎಲ್ಲ ಕೂಡ ಬೇರೆ ಕಡೆಯಿಂದ ಬರೋ ಅಸಭ್ಯ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾರೆ. ಅದರಿಂದ ನಮ್ಮ ಈ ದಸರಾಕೆನೆ ಕಪ್ಪು ಚುಕ್ಕೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತಾರೆ? ಖಂಡಿತ ನೀವು ಹೇಳಿದ್ದು ಅದರಲ್ಲಿ ಸತ್ಯ ಇದೆ. ಯಾಕೆಂತ ಹೇಳಿದ್ರೆ, ಇಲ್ಲಿ ಇರೋರು ಅಂದರೆ ಮಂಟಪ ದೇವರ ಕೆಲಸ ಮಾಡೋರು ಯಾವುದೇ ಕಾರಣಕ್ಕೂ ಈ ಥರ ತಪ್ಪು ಕೆಲಸಗಳನ್ನು ಮಾಡಲ್ಲ. ಪ್ರವಾಸಿಗರು ಸ್ವಲ್ಪ
ಪುಂಡಪೋಖರಿಗಳು ಬರ್ತಾರೆ, ಅವ್ರು ಮಾಡ್ತಾರೆ ಹೊರತು ನಮ್ಮ ಯಾವ ಇಲ್ಲಿ ಸ್ಥಳೀಯರು ಮಾಡೋಕ್ಕೆ ಚಾನ್ಸ್ ಇಲ್ಲ. ಯಾಕಂದ್ರೆ ದೇವಸ್ಥಾನ ಕೆಲಸ ಮಾಡ್ತಾರೆ, ದೇವರ ಕೆಲಸ ಮಾಡ್ತಾರೆ, ಅವ್ರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ನಾವು ಪೊಲೀಸರ ಹತ್ರ SP ಅವ್ರ ಹತ್ರ ಸಹ ಅವತ್ತು ಕಳ್ಸಲ ಮೀಟಿಂಗಲ್ಲಿ ಮಾತಾಡಿದ್ದೀವಿ. ಅವರು CC ಕ್ಯಾಮರಾನ ಅಳವಡಿಸಿದ್ದಾರೆ, ಮತ್ತು ಪೊಲೀಸ್ ಬ್ಯಾರಿಕೇಡ್ ಹಾಕೊಳ್ತಾರೆ. ಈ ಸಲ ಎಲ್ಲ ಒನ್ ವೇ ಮಾಡ್ತಾರೆ ಅಂತೆಲ್ಲ ಮಾಹಿತಿ ಇದೆ. ಅದರಿಂದ ಲೇಡೀಸಿಗೆಲ್ಲ ಒಳ್ಳೇದಾಗ್ಬೋದು ಅಂತ ನನಗೆ ಒಂದು ಅನಿಸಿಕೆ. ಹಾಗೆ ನಿಮ್ಮ ಬಾರಿ ಸಭೆಗಳೆಲ್ಲ ಆಗಿದೆ ಅಲ್ಲ ಸರ್ ದಸರಾ ಸಮಿತಿಯವರದ್ದು? 2 ಸಭೆ ಆಗಿದೆ ಅಷ್ಟೇ. ಸೊ ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಅಥವಾ ಇಷ್ಟು ವರ್ಷದಿಂದ ಏನಾದ್ರು ಬದಲಾವಣೆಗಳು ತರ್ತಾ ಇದ್ದಾರಾ? ಏನಾದ್ರು ಹೊಸ ನಿಯಮಗಳೇನಾದ್ರು ಜಾರಿ ಮಾಡಿ? ದಸರಾ ಸಮಿತಿಯವರು ದಶಮಂಟಪಗಳು ಬದಲಾವಣೆಗಳು ಅಂತ ದೊಡ್ಡದೇನಿಲ್ಲ. ಅದು ಈ ಕಾನೂನು ರೀತಿಯಲ್ಲಿ ತುಂಬಾ ಬದಲಾವಣೆಗಳಾಯ್ತಾ ಉಂಟು. ಇಷ್ಟ ಐಟೆ ಮಾಡಿ, ಅಷ್ಟಾಗ್ಲನೆ ಮಾಡಿ, ಸೌಂಡ್ DJ ಹಾಕಬೇಡಿ, ಆ ಥರ ಎಲ್ಲ ಮಾಡಬಾರ್ದು. ಯಾಕೆಂತಂದ್ರೆ ನಮ್ಮ ನಾಡ ಹಬ್ಬ ವರ್ಷಕ್ಕೆ ಒಂದೇ ಸಲ ಬರೋದು. ಇಲ್ಲಿ ಭಾರಿ ಹೆಸರುವಾಸಿಯಾದ ಹಬ್ಬ ಮೈಸೂರು ಬಿಟ್ರೆ ಮಡಿಕೇರಿ ದಸರಾಗೆ ಹೆಸರುವಾಸಿಯಾಗಿದೆ. ಅದನ್ನ ಮಾಡುವಾಗ ಅವರು ನಮಗೆ ಸಪೋರ್ಟ್ ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಸರ್, ನೀವು ಕೂಡ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದವರು ಈ ಹಿಂದೆ ಕೂಡ. ಹಾಗೆ ನೀವು ಬಹಳಷ್ಟು ಅಧ್ಯಕ್ಷರನ್ನ ಕೂಡ ನೀವು ನೋಡಿದ್ದೀರಾ. ಹಾಗೆ ನಾವು ಕೂಡ ಅಷ್ಟೇ, ನಾವು ಯಾವುದೇ ಕೆಲಸದಲ್ಲಾಗ್ಲಿ ಒಂದು ಇನ್ಸ್ಪಿರೇಷನ್ ಅಂತ ತಗೊಳ್ತೀವಿ. ಇವರ ಕಾರ್ಯವೈಖರಿ ನನಗೆ ತುಂಬಾ ಇಷ್ಟ ಆಗಿತ್ತು, ನಾನು ಕೂಡ ಇದೇ ರೀತಿ ಕರ್ತವ್ಯ ನಿರ್ವಹಿಸುತ್ತಾ. ಹಾಗೆ ಇಷ್ಟು ವರ್ಷದಲ್ಲಿ ಯಾವ ಅಧ್ಯಕ್ಷರ ಪಾತ್ರ ನಿಮ್ಗೆ ತುಂಬಾ ಇಷ್ಟ ಆಗಿತ್ತು ಅಂತ ನೀವು ನೆನ್ಸ್ಕೊಳ್ಳೋದಾದ್ರೆ? ಇಷ್ಟು ವರ್ಷದಲ್ಲಿ ಯಾವ ದಸರಾ ಸಮಿತಿ ನಿಮ್ಮ ಮಂಟಪದ್ದು ದಸರಾ ಅಧ್ಯಕ್ಷರನ್ನು ನೀವು ನೆನ್ಸ್ಕೊಳ್ಳೋದಾದ್ರೆ? ಸರ್, ನೀವು ಕೂಡ ಒಂದು ಮಾಜಿ ಅಧ್ಯಕ್ಷರಾಗಿದ್ದವ್ರೆ. ಈಗ ಎಲ್ರಿಗೂ ಕೂಡ ಇಷ್ಟು ವರ್ಷ ಕಾರ್ಯನಿರ್ವಹಿಸಿದ್ರಲ್ಲಿ ನಮಗೂ ಕೂಡ ಒಂದು ಇನ್ಸ್ಪಿರೇಷನ್ ಅಂತ ಇರ್ತಾರೆ. ಅವರ ಕಾರ್ಯವೈಖರಿ ತುಂಬಾ ಚೆನ್ನಾಗಿತ್ತು ಅಂಡ್ ಅವರ ಸೇವೆ ಕೂಡ ನಮ್ಮ ದೇವಾಲಯಕ್ಕೆ ತುಂಬಾನೇ ಇದೆ ಅಂತೇಳಿ. ಅಂಥವ್ರನ್ನ ಯಾರ ನೀವು ನೆನ್ಸ್ಕೊಳ್ಳೋದಾದ್ರೆ ಈ ಸಂದರ್ಭ? ಸೇವೆ ಅಂತ ಹೇಳೋದು ದೇವರಲ್ಲಿ ಎಲ್ಲರೂ ಒಂದೇ ತರ ಮಾಡಿದ್ದಾರೆ. ನನಗೆ ಮಂಟಪ ಖುಷಿಯಾಗಿದೆ ಅಂತ ಹೇಳಿ 2016ರಲ್ಲಿ ಮಧುಕೈಟ ಬಂದು ಒಂದು ವಿಷ್ಣುದೊಂದು ಮಾಡಿದ್ದು, ಅದು ತುಂಬಾ ಮನಸ್ಸಿಗೆ ಖುಷಿಯಾಗಿದೆ. ಒಳ್ಳೆ ಮಂಟಪ. ಪಾಂಡಿರ ಪೂರ್ಣಚಂದ್ರ ಅವರು ಅಧ್ಯಕ್ಷರಾಗಿದ್ರು. ಆ ಮಂಟಪ ಚೆನ್ನಾಗಿತ್ತು. ಏನು ವಿಶೇಷತೆ ಇತ್ತು ಸರ್ ಆಗ? ಅದರಲ್ಲಿ ಎಲ್ಲ ವಿಭಿನ್ನ ರೀತಿಯಲ್ಲಿ ನಮ್ಮ ಶೋಮ್ಯಾನ್ ಕ್ರಿಯೇಷನ್ಸ್ ಅಂತೇಳಿ ಅವರು ಮಾಡಿದ್ದು, ಆ ಟೀಮ್ ಅವ್ರು ಮಾಡಿದ್ದು. ಅವತ್ತಿಂದ ಇವತ್ತವರೆಗೆ ಅದೇ ಟೀಮ್ ಅವ್ರು ಕೆಲಸ ಮಾಡ್ತಾರೆ. ಆ ಮಂಟಪದಲ್ಲಿ ಅಷ್ಟೊಂದು ವಿಶೇಷ ವಿಭಿನ್ನ ರೀತಿ ಇತ್ತು. ಯಾಕೆಂತಂದ್ರೆ ಅವ್ರು ಮಾಡಿರೋಂಥ ಕಲಾಕೃತಿ ಆಗಲಿ, ಅವರು ಕಥಾ ಸಾರಾಂಶ ಆಗಲಿ, ಒಂದು ನೀಟ್ನೆಸ್ ಆಗಿತ್ತು, ಚೆನ್ನಾಗಿತ್ತು, ಒಂದು ಮನಸ್ಸಿಗೆ ಒಂದು ತಗೊಳ್ಳುವಂಥ ಮಂಟಪ. ಅಂಡ್ ಜನಾಕರ್ಷಣೆನ ಪಡೆದಂತಹ ವರ್ಷ ಯಾವುದು? ಜನರಿಗೆ ಇಷ್ಟ ಆಗಿತ್ತು, ತುಂಬಾ ಚೆನ್ನಾಗಿದೆ ಈ ವರ್ಷ, ನಿಮ್ಗೆ ಪ್ರೈಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಆ ವರ್ಷ ಯಾವುದು ಅಂತ ನೆನ್ಸ್ಕೊಳ್ಳೋ ಕತೆ? ಜನರಿಗೆ ತುಂಬಾ ಇಷ್ಟ ಆದಂಥದ್ದು 3 ಮಂಟಪಗಳಿದೆ. ನಾನು ಒಂದು ಹೇಳಿದೆ ಮಧುಕಂಟಪ ಅಂತ, ಎಲ್ಲ ನಮಗೂ ಇಷ್ಟ ಆಗಿತ್ತು ಅಂತ. ಅದಕ್ಕೆ ನಮಗೆ 3rd ಪ್ರೈಸ್ ಬಂದಿದೆ. ಇನ್ನೊಂದು ಬೋಪಣ್ಣ ಅಂತ ಹೇಳೋ ಅಧ್ಯಕ್ಷತೆಯಲ್ಲಿ ಮಾಡಿದ್ದು ಗಜಾಸುರ ಅಂತ ಹೇಳೋ ಒಂದು ಮಂಟಪ ಮಾಡಿದ್ದು, ಅದು ತುಂಬಾ ಚೆನ್ನಾಗಿದೆ, ಜನ ಮೆಚ್ಚಿದ ಮಂಟಪ ಆಗಿತ್ತು. ಇನ್ನೊಂದು ಚಂಗಪ್ಪ ಅಂತ ಹೇಳೋ ಒಂದು ಅಧ್ಯಕ್ಷ ಮಾಡಿದ್ರು, ಮೂಕಾಸುರ ಅಂತ ಮಾಡಿದ್ದು. ಇನ್ನೊಂದು ಉಗ್ರ ನರಸಿಂಹ ಅಂತ ಮಾಡಿದ್ರು, ಅದಕ್ಕೂ 3rd ಬಂದಿದೆ. ಅದೊಂದು 1st 2nd ಬರಬೇಕಿತ್ತು ಅಂತ ಎಲ್ಲರಿಗೂ ಆಸೆ ಇತ್ತು. ಬಟ್ ನಿಮಗೆ ನಿರಾಶೆ ಮೂಡಿಸಿದ್ದು ಯಾವ ವರ್ಷ? ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ವಿ, ಖಂಡಿತವಾಗ್ಲೂ ಈ ಬಾರಿ ಪ್ರೈಸ್ ಸಿಗುತ್ತೆ, ಅದು ಸಿಕ್ಲಿಲ್ಲ ಅಂತ ಹೇಳುವಂತ ವರ್ಷ? ಹಿಂದಿನ ವರ್ಷ ಮೂಕಾಸುರ ಕಳೆದ ವರ್ಷ. ಓಕೆ, ಏನ್ ತಪ್ಪುಗಳಾಯ್ತು ಅಂತ ನಿಮ್ಗೆ ಅನ್ಸುತ್ತೆ? ನಾವ್ ಎಲ್ಲರ ಹತ್ರ ಕೇಳ್ದು ಏನ್ ತಪ್ಪಾಯ್ತು ಅಂತ. ಜನರು ಯಾರೆಲ್ಲ ನೋಡಿದರೆ ಅವ್ರು ಅಷ್ಟು ಜನ 100% ನಿಮಗೆ ಒಂದ್ಸಲ ಪ್ರೈಸ್ ಇತ್ತು ಅಂತ ಹೇಳಿ ಹೋದವರು. ಅಷ್ಟಿಗೆ ಅದು ಏನಾಯ್ತು ಅಂತ ಗೊತ್ತಿಲ್ಲ, ಪ್ರೈಸ್ ಸಿಗ್ಲಿಲ್ಲ. ಅದು ನೀವು ಎಕ್ಸ್ಪೆಕ್ಟ್ ಎಲ್ಲ ಮಾಡಿದ್ರಿ? 100% ಪ್ರೈಸ್ಗೆನೇ ಇದ್ದು, ಪ್ರೈಸ್ ಸಿಗ್ತದೆ ಅಂತಾನೆ ಎಲ್ಲರೂ ಹೋಗಿದ್ದು. ಇಂಥ ಸಂದರ್ಭ ಹೇಗೆ ಆ ಸಿಚುವೇಶನ್ ನೀವೆಲ್ಲ ಸಮಿತಿಯವ್ರು ನಿಭಾಯಿಸ್ತಾರೆ? ಅಂದ್ರೆ ಒಬ್ಬೊಬ್ಬರ ಮನಸ್ಥಿತಿ ಒಂಥರ ಇರುತ್ತೆ, ಸೊ ಅವ್ರನ್ನ ನೀವು ಹೇಗೆ ನಿಭಾಯಿಸ್ತೀರಾ ಅಂತ? ಈಗ ನಮ್ಮ ಕಾರ್ಯಕರ್ತರಲ್ಲಿ 200-300 ಜನ ಇರುವಾಗ ಬೆಳಗಿನ ಜಾವ ಈ ಪ್ರೈಸ್ ಸಿಕ್ಕಿಲ್ಲ ಅಂತ ಆಗುವಾಗ ನಾವು ಅರ್ಧ ಜನನ ಹೇಳಿ ಕಂಟ್ರೋಲ್ ಮಾಡ್ಬೋದು. ಯಾಕಂದ್ರೆ ಅವ್ರ ನೋವು ಅಷ್ಟಿದೆ, ನಮ್ಮ ಮಾತು ಕೇಳ್ತಾರೆ. ಇನ್ನರ್ಧ ಜನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಅದನ್ನ ನಾವೆಲ್ಲ ನಿಭಾಯಿಸ್ಕೊಂಡು ಬರ್ಬೇಕು. ಸುಮಾರು 30 ವರ್ಷಗಳು ಆಯ್ತಲ್ಲ. ಹೌದು, ಅದೇ ನಾವು ನೋಡ್ಬೋದು, ಪ್ರೈಸ್ ಸಿಕ್ಕಿಲ್ಲ ಅಂತ ಹೇಳುವಾಗ ಪ್ರೈಸ್ ಅನ್ನು ಎಸೆಯುವಂಥದ್ದು, ಆ ತರ ಎಲ್ಲ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಒಂದ್ ರೀತಿಯಲ್ಲಿ ನಿಜವಾಗ್ಲೂ ತಪ್ಪು ಅಂತ ಹೇಳ್ಬೋದು. ಯಾಕಂದ್ರೆ ಅಂತ ಗಣ್ಯ ವ್ಯಕ್ತಿಗಳು ಸ್ಟೇಜ್ ಅಲ್ಲಿ ಇರ್ತಾರೆ, ಶಾಸಕರನ್ನು ಒಳಗೂಡಿ ಸಚಿವರು ಇರ್ತಾರೆ, ಜನಪ್ರತಿನಿಧಿಗಳು ಇರ್ತಾರೆ. ಸೊ ಅಂತವ್ರ ಮುಂದೆ ಆ ತರ ಬಿಹೇವಿಯರ್ ಮಾಡೋದು ಸರಿಯಲ್ಲ ಅಂತ ಅನ್ಸುತ್ತಲ್ವಾ ಸರ್? ಅಲ್ಲ, ನಾವು ಏನಂತ ಹೇಳಿದ್ರೆ, ನೀವು ಬರೀ ಪ್ರೈಸ್ ನ ನಾವು ಪ್ರೈಸ್ ಎಸ್ತಿಲ್ಲ. ಫಸ್ಟ್ ಆಫ್ ಆಲ್ ಅದೊಂದು ಮೆನ್ಷನ್ ಮಾಡ್ಬಿಡ್ತೀನಿ. ನಾವು ಸಿಕ್ಕಿದ ಪ್ರೈಸ್ ನ ಏನ್ ಎಸ್ತಿಲ್ಲ, ಪ್ರೈಸ್ ಸಿಕ್ಕಿಲ್ಲದಾಗ ನಾವು ಮಾತಾಡಿದೀವಿ, ಇಲ್ಲ ಅಂತ ಹೇಳಲ್ಲ. ಯಾಕೆ ಅಂತ ಹೇಳಿದ್ರೆ, ನೀವು ಬರೀ ಆ ಪ್ರೈಸ್ ನ ಮಾತ್ರ ನೋಡ್ತೀರಾ. ನಾವು 3 ತಿಂಗಳ ಕಷ್ಟ, ನೋವು, ಅಷ್ಟು ಜನರ ಶ್ರಮನ ನೋಡ್ತೀವಿ. ಆ ಶ್ರಮನಿರೋ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಪ್ರೈಸ್ ಎಸ್ತಿರೋದು ತಪ್ಪೆ. ಯಾಕಂದ್ರೆ ಇನ್ನೊಬ್ರು ನೆನಪಿನ ಕಾಣಿ ಕೊಟ್ಟಾಗ ಯಾರು ಎಸ್ತಿದ್ದಾರೆ ಅವ್ರಿಗೆ ಹೇಳ್ತೀನಿ, ಆದ್ರೆ ಎಸಿಬಾರ್ದು. ಯಾಕಂದ್ರೆ ಅವರ ನೆನಪಿನ ಕಾಣಿಕೆ ಆಗೋ ಅವರಲ್ಲಿ ನೇಮ್ ಮೆನ್ಷನ್ ಮಾಡಿದ್ರೆ ಅವ್ರಿಗೂ ನೋವಾಗುತ್ತೆ. ಆದ್ರೆ ಪ್ರೈಸ್ ಕೊಟ್ಟಿಲ್ಲ ಅಂತ ಹೇಳಿ ಹೇಳ್ಕೊಳ್ಳೋದು ತಪ್ಪಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯಾಕಂದ್ರೆ ಎಷ್ಟೋ ಕಷ್ಟಪಟ್ಟು ಮಾಡಿರ್ತೀವಲ್ಲ, ಅದಕ್ಕೆ ಒಂದು ಬೆಲೆ ಬೇಕಲ್ಲ. ಅದನ್ನ ನೋಡ್ಬಿಟ್ಟು ಅವರು, ಅದೇ ನಾನು ಹೇಳಿದೆ ಫಸ್ಟ್ ನಿಮ್ಗೆ ಹೇಳಿದೆ, ಪಾರದರ್ಶಕವಾಗಿ ಕೊಟ್ರೆ ಅದೊಂದು ಒಳ್ಳೇದಿರುತ್ತೆ ಅಂತ ನಮ್ಮ ಒಂದು ಅನಿಸಿಕೆ. ಸೊ ನಮ್ಮ ವೀಕ್ಷಕರಿಗೆ ನಿಮ್ಮ ಮಂಟಪ ಪ್ರದರ್ಶನಕ್ಕೆ ಬರಬೇಕು ಅಂತೇಳಿ ಇನ್ವೈಟ್ ಮಾಡಬೇಕು ನೀವು? ಖಂಡಿತ ಮಾಡ್ತೀನಿ. ಶ್ರೀ ಕರವಲೆ ಭಗವತಿ ಮಹಿಷಾಮರ್ದಿನ ದೇವಾಲಯದ 30ನೇ ವರ್ಷದ ದಸರಾ ಮಂಟಪಕ್ಕೆ
ತಮ್ಮ ಎಲ್ಲರಿಗೂ ಆಹ್ವಾನಿಸ್ತಿದ್ದೀನಿ, ಸುಸ್ವಾಗತವನ್ನು ಬಯಸ್ತೀನಿ. ದಯವಿಟ್ಟು ಎಲ್ಲರೂ 2ನೇ ತಾರೀಕಿಗೆ ನಮ್ಮ ಮಂಟಪ 8 ಗಂಟೆಗೆ ಮುತ್ತಪ್ಪ ದೇವಾಲಯದಿಂದ ಹೊರಡ್ತದೆ. ನಾವು ಈಗಾಗಲೇ ಹೇಳಿದಾಗೆ ಮುತ್ತಪ್ಪ ದೇವಾಲಯದಲ್ಲಿ ಒಂದು ಪ್ರದರ್ಶನ, 8:15 ಗಂಟೆಗೆ ಒಂದು 8 ಕಾಲಾಗ ಒಂದು ಪ್ರದರ್ಶನ ಕೊಡ್ತೀವಿ. 10 ಗಂಟೆ ಆಗುವಾಗ ಮಾಧವಪೇಟೆಲಿ ಒಂದು ಪ್ರದರ್ಶನ ಕೊಡ್ತೀವಿ. 11:30 12 ಗಂಟೆ ಮಾರ್ಕೆಟ್ ಹತ್ರ ಒಂದು ಪ್ರದರ್ಶನ ಕೊಡ್ತೀವಿ. ಹಾಗೂ 1:30 ಗಂಟೆಗೆ ಚೌಕಿಯಲ್ಲಿ ಒಂದು ಪ್ರದರ್ಶನ ಕೊಡ್ತೀವಿ. ಈ ಪ್ರದರ್ಶನಗಳನ್ನು ಮಿಸ್ ಆಗದೆ ತಾವುಗಳೆಲ್ಲ ಬಂದು ವೀಕ್ಷಣೆ ಮಾಡಬೇಕು ಅಂತ ನಮಗೆ ಈ ಮೂಲಕ ತಿಳಿಸ್ಕೊಡ್ತೀವಿ. ಕರವಲೆ ಭಗವತಿ ದೇವಾಲಯದ ಮಂಟಪ ಸಮಿತಿಯ ಈ ಬಾರಿಯ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್, ಈ ಬಾರಿ ನೀವು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಾ. ಹೇಗೆ ಅನಿಸ್ತಾ ಇದೆ ನಿಮಗೆ? ಈ ಬಾರಿ ಒಂದು ದೇವಿಯ ಸೇವೆ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ನಿಮಗೆ. ಈ ಬಾರಿ 30ನೇ ವರ್ಷದ ದಸರಾ ಮಹೋತ್ಸವಕ್ಕೆ ಎಲ್ಲ ಸದಸ್ಯರು ಸೇರಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷರಾಗಿ. ನಮ್ಮ ಹೆಸರು ಸರ್? ನನ್ನ ಹೆಸರು ಆಪಾಡಣ್ಣ ವಿನೋದ್ ಕರಿಪ ಅಂತ. ಓಕೆ ಸರ್, ಈ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಹೇಗೆ ಆಗುತ್ತೆ? ಅಂದರೆ ಸಮಿತಿ ಸದಸ್ಯರೆಲ್ಲರೂ ಸೇರಿಬಿಟ್ಟು ಒಮ್ಮತದಿಂದ ಆಯ್ಕೆ ಮಾಡ್ತಾರಾ ಹೇಗೆ ಅಂತ? ಹೌದು ಮೇಡಮ್, ಎಲ್ಲ ಸರ್ವ ಸದಸ್ಯರು ಸೇರಿ ಒಂದು ಸಭೆ ಕರಿತೀವಿ. ಸಭೆಯಲ್ಲಿ ಎಲ್ಲರ ಒಮ್ಮತ ತೀರ್ಮಾನ ಪ್ರಕಾರ ಅಧ್ಯಕ್ಷರನ್ನ ಆಯ್ಕೆ. ಅಂದರೆ ಇಷ್ಟು ವರ್ಷ ಕೆಲಸ ಮಾಡಿರ್ಬೇಕು ಅಂತ ಏನಾದರೂ ಇದೆಯಾ? ಆ ಥರ ಏನಾದರೂ ಇದೆಯಾ? ಇಲ್ಲ ಇದೆ ಮೇಡಮ್, ಒಂದು ಅನುಭವದ ಮೇಲೆ ಅಧ್ಯಕ್ಷಗಿರಿ ಕೊಡ್ತಾರೆ. ಸೊ ಈ ಬಾರಿ ನಿಮಗೆ ಸಿಕ್ಕಿದೆ. ನಿಮ್ಮ ಅಧ್ಯಕ್ಷತೆಯಲ್ಲಿ ನಾವು ಯಾವ ಹೊಸ ಮಂಟಪವನ್ನು ನಾವು ಏನು ಬದಲಾವಣೆಗಳನ್ನ ನೋಡ್ಬೋದು ಅಂತೇಳಿ? ನಮ್ಮ ಅಧ್ಯಕ್ಷತೆಯಲ್ಲಿ ಈ ವರ್ಷ ವಿಭಿನ್ನ ರೀತಿಯಲ್ಲಿ ಒಂದು ಮಂಟಪವನ್ನು ತಯಾರಿಸ್ತಿದ್ವಿ. ಮೊದಲನೇ ಬಹುಮಾನಕ್ಕಾಗಿ ಪೈಪೋಟಿ ಮಾಡ್ತಿದ್ವಿ ಮೇಡಮ್. ಯಾಕೆಂದರೆ ವರ್ಷಲ್ಲೂ ನಮ್ಮ ಮಂಟಪ ಈ ಒಂದು 10-15 ವರ್ಷದಿಂದ ವಿನೂತನವಾಗಿ ಮಾಡ್ಕೊಂಡು ಬರ್ತಿದ್ದೀವಿ. ಹೌದು, ಫಸ್ಟಲ್ಲಿ ತುಂಬ ಸರಳವಾಗಿತ್ತು. ವರ್ಷದಿಂದ ವರ್ಷಕ್ಕೆ ಬಹಳ ಬದಲಾವಣೆ ಕಾಣ್ತಾ ಇದೆ. ಈಕ್ವಲ್ ಆಗಿ ಟಫ್ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೌದು, ತುಂಬ ಟಫ್ ಆಗಿ ಮಾಡ್ತಿದ್ದೀವಿ. ಯಾಕೆಂದರೆ ಎಲ್ಲ ಸರ್ವ ಸದಸ್ಯರು ಶ್ರಮ ವಹಿಸಿ ಕೆಲಸ ಮಾಡ್ತಿದ್ದಾರೆ. ಈ ವರ್ಷ ವಿಭಿನ್ನ ರೀತಿಯಲ್ಲಿ ಒಳ್ಳೆ ಒಂದು ಮಂಟಪವನ್ನು ಜನಾಕರ್ಷಣೆ ಮತ್ತು ಮೊದಲನೇ ಬಹುಮಾನಕ್ಕಾಗಿ ಪೈಪೋಟಿ ಮಾಡ್ತಿದ್ದೀವಿ. ಇದು ಸಮಿತಿ ಸದಸ್ಯರು ಎಷ್ಟು ಜನ ಇದ್ದಾರೆ ಸರ್ ನಿಮ್ಮ ಟೀಮ್? ನಮ್ಮ ಸರ್ವ ಸದಸ್ಯರಿಂದ 300 ಜನ ಇದ್ದಾರೆ ಮೇಡಮ್. ಎಲ್ಲದ ಒಮ್ಮತದಿಂದ ಕೆಲಸ ಮಾಡ್ತಿದ್ವಿ. ಈಗ ದಸರಾ ಅಂತ ಹೇಳಿದ್ರೆ ಎಷ್ಟು ಜನರಿಗೆ ಗೊತ್ತಿರಲ್ಲ ಎಷ್ಟು ತಿಂಗಳಿಂದ ಪ್ರಿಪರೇಷನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಸೊ ನಿಮ್ಮ ದೇವಾಲಯಕ್ಕೆ ಬಂದ್ರೆ ನೀವು ಎಷ್ಟು ಮಂತಿಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಳ್ತೀರಾ? ಇವಾಗಲೇ ಒಂದು 1.5 ತಿಂಗಳಾಯ್ತು ಮೇಡಮ್ ಕೆಲಸ ಸ್ಟಾರ್ಟ್ ಮಾಡಿ. ಇವಾಗ ಕೊನೆ ಹಂತದಲ್ಲಿದ್ದೀವಿ. ಇನ್ನು ಮುಂದೆ ಒಳ್ಳೆ ಒಂದು ಮಂಟಪ ಮಾಡಬೇಕು ನಿಂತೀವಿ. ಹಾಗೆ ನಿಮಗೆ ಸರ್ ಇಷ್ಟು ವರ್ಷದಲ್ಲಿ ಯಾವ ವರ್ಷದ ಮಂಟಪ ತುಂಬಾ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ? ಈಗ ಒಂದು 5 ವರ್ಷದಿಂದ ಈ ಕಡೆ ಎಲ್ಲ ಮಂಟಪ ಚೆನ್ನಾಗಿದೆ ಮೇಡಮ್. ಎಲ್ಲರೂ ಶ್ರಮ ವಹಿಸಿ ಅವರವರ ಅಧ್ಯಕ್ಷತೆಯಲ್ಲಿ ತುಂಬಾ ಎಫೆಕ್ಟ್ ಆಗಿ ಮಾಡಿದ್ದಾರೆ. ಆದ್ರೂ ಬೆಸ್ಟ್ ಅಂತ ಹೇಳಿ ನಿಮಗೆ ನೆನಪಿನಲ್ಲಿ ಉಳಿಯುವಂತದ್ದು ಸದಾ ಇದನ್ನ ನೆನೆಸ್ಕೊಳ್ತೀನಿ. ಅದೇ ಗಜಸ್ವರಂದು ಒಂದು ಮಾಡಿದ್ವಿ. ಕಳೆದ ವರ್ಷದ್ದು ಚಂಗಪ್ಪ ಅವರು ಅಧ್ಯಕ್ಷರಾಗಿರುವಾಗ ಅದೊಂದು ಮಾಡಿದ್ವಿ. ಹಾಗೇನೆ ಅದೇ ನಾನು ಅವ್ರಿಗೂ ಕುಳಿತು ಕೇಳ್ದಂಗೆ ತುಂಬಾ ನಿರಾಶೆ ಮೂಡಿಸಿದಂತಹ ವರ್ಷ ಯಾವುದು? ಯಾವ ಕತೆ ಕೂಡ ಚೆನ್ನಾಗಿತ್ತು, ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು ಅಂತ? ಕಳೆದ ವರ್ಷದ್ದು ತುಂಬಾ ನಿರಾಸೆ ಮಾಡಿಸಿದೆ. ಯಾಕಂದ್ರೆ ಜನರ ಬಾಯಲ್ಲಿ ಇತ್ತು ಮೊದಲನೇ ಬಹುಮಾನಕ್ಕೆ ಇದೆ ಅಂತೇಳಿ. ಆದರೂ ಏನೋ ಅದರ ಒಳಗಿನ ರಾಜಕೀಯ ನಡೆದು ಇದಾಗಿದೆ. ಓಕೆ, ಹಾಗೆ ಜಡ್ಜ್ಮೆಂಟ್ ಬಗ್ಗೆನೂ ನಿಮ್ಮ ಅಭಿಪ್ರಾಯ ಏನು? ಹೌದು, ಜಡ್ಜಸ್ ಅಂದರೆ ಅವರಿಗೆ ದಸಮಂಟಪ ಅವರು ಒಂದು ಅರಿವಿಕೆ ಕೊಡಬೇಕು, ಈ ಥರ ನಡೀತಿದೆ, ಕಥಾ ಸಾರಾಂಶ ಎಲ್ಲ ಪ್ರತಿಯೊಂದು ಅವರಿಗೆ ಮನವರಿಕೆ ಮಾಡಿದರೆ ಅವರೊಂದು ಜಡ್ಜ್ಮೆಂಟು ನೀಟಾಗಿ ಕೊಡಲಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ. ಹಾಗೆ ಇಷ್ಟು ವರ್ಷದಲ್ಲಿ ಅಧ್ಯಕ್ಷರನ್ನ ತಗೊಳ್ಳೋದಾದ್ರೆ, ಈಗ ನೀವು ಒಂದು ಅಧ್ಯಕ್ಷರಾಗಿರೋದ್ರಿಂದ ಯಾರ ಕಾರ್ಯವೈಖರಿ ನಿಮ್ಗೆ ತುಂಬಾ ಇಷ್ಟ, ಅವ್ರನ್ನ ನಾವು ಇನ್ಸ್ಪಿರೇಷನ್ ತಗೊಳ್ಬೋದು, ಅವ್ರು ಇರೋ ವರ್ಷ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಪ್ರತಿಯೊಂದು ವಿಷಯದಲ್ಲೂ ಅಂತ ನೀವು ನೆನೆಸ್ಕೊಳ್ಳೋದಾದ್ರೆ ಯಾರು ನೆನೆಸ್ಕೊಳ್ತೀರಿ? ಇದ್ದಾರೆ ಮೇಡಮ್, ಎಲ್ಲರೂ ಮಾಡಿದ್ದಾರೆ. ಒಂದು 4 ಜನ, ಒಂದು ಈ ಕಡೆ ಗಜೇಂದ್ರ ಕುಸ ಅಂತೇಳಿ ಅವರು, ಮತ್ತೆ ಪೂರ್ಣಿಚ ಪಾಂಡಿರ, ಮತ್ತೆ ಬೋಪಣ್ಣ, ಚಂಗಪ್ಪ ಅವರೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಓಕೆ, ಈಗ ನಿಮ್ಮ ಕಲಾವಿದರ ಬಗ್ಗೆ ನೀವು ಹೇಳಿ, ಅವರೇ ಇಂಪಾರ್ಟೆಂಟ್ ಅಲ್ಲ ಸರ್? ಸೊ ಅವ್ರ ಬಗ್ಗೆ ಪರಿಚಯ ಮಾಡಿಕೊಡಿ. ಎಷ್ಟು ಜನ ಇದ್ದಾರೆ, ಯಾವ ವರ್ಕ್ ಯಾರೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ? ಮೇಯ್ನ್ ಆಗಿ ಸೋಮ್ಯನವರಿಂದ ಸಂದೀಪ್ ಅಂತಿದ್ದಾರೆ. ಅವರು ತುಂಬಾ ಶ್ರಮ ವಹಿಸಿ ಅವರು ಕೆಲಸಕ್ಕಿಂತ ಹಗಲು ರಾತ್ರಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವ್ರದ್ದು ಕೆಲಸವನ್ನೆಲ್ಲ ಬದಿಗಿಟ್ಟು ನಮ್ಮ ಈ ಕರವಲೆ ಭಗವತಿ ದಸರಾದಲ್ಲಿ ಒಂದು ಹೆಸರು ಮಾಡಬೇಕಂತ ಇದ್ದಾರೆ. ಅವರು ತುಂಬಾ ಶ್ರಮ ವಹಿಸ್ತಿದ್ದಾರೆ. ಮುಖ್ಯವಾಗಿ ಅವರು ಬೇರೆ ಆರ್ಟಿಸ್ಟ್ ಯಾರು ಇದ್ದಾರೆ ಇದರಲ್ಲಿ? ಅವ್ರ ಜೊತೆ ಅವರ ಸಹಪಾಠಿಗಳಿದ್ದಾರೆ, ಅವರ ಜೊತೆ ಇದ್ದಾರೆ. ಹಾಗೆ ನೀನು ಕಲಾಕೃತಿಗಳೆಲ್ಲ ಎಷ್ಟು ಇದೆ ಅಂದ್ರೆ ಯಾವ ರೀತಿಯಾಗಿ ಬರ್ತಾ ಇದೆ? ಕಲಾಕೃತಿಗಳು ಮೇಡಮ್ ಈಗ ಆಲ್ಮೋಸ್ಟ್ ಇಲ್ಲಿ ಇರೋದ್ರಲ್ಲಿ ನೋಡಿದ್ದೀರಾ. ಬಾಕಿ ಇರೋ ಕಲಾಕೃತಿ ಎಲ್ಲ ಉದ್ಬೂರು ನಾಗರಾಜ್ ಅಂತ ಅವರು ಮಾಡ್ತಿದ್ದಾರೆ. ಅದು ಕೊನೆ ಹಂತದಲ್ಲಿ ಇದೆ ಮೇಡಮ್. ಅಂಡ್ ಸ್ಟುಡಿಯೋ ಸೆಟ್ಟಿಂಗ್ ಅದೆಲ್ಲ ಯಾರು ಮಾಡ್ತಾರೆ? ಸ್ಟುಡಿಯೋ ಸೆಟ್ಟಿಂಗ್ ನಮಗೆ ಮೂರ್ತಿ ಅವರು ಮಾಡ್ತಿದ್ದಾರೆ.
ಮತ್ತು ಸೌಂಡ್ಸ್ ಸ್ಕಂದ ಅವರು ಮಾಡ್ತಿದ್ದಾರೆ. ಓಕೆ. ಮತ್ತು ಫೈರ್ ವರ್ಕು ಅವ್ರ ಹೆಸರು ಯೋಗೇಶ್ ಅವರು ಮಾಡ್ತಿದ್ದಾರೆ. ಯೋಗೇಶ್ ಅಂತ ಹೇಳಿ ಅವರೆಲ್ಲ ಎಷ್ಟು ವರ್ಷದಿಂದ ನಿಮಗೆ ಸಹಕಾರ ಕೊಡ್ತಾ ಇದ್ದಾರೆ ಸರ್? ಈ ಮೂರ್ತಿಯವರು ನಮ್ಮದು ಒಂದು 10 ವರ್ಷದಿಂದ ಅವರೇ ಸ್ಟುಡಿಯೋ ಶೂಟಿಂಗ್ ಮಾಡ್ತಿದ್ದಾರೆ. ಇವರು ಫೈರ್ ಅವರು ಈ ವರ್ಷ ಹೊಸೊಬ್ಬರು ಕೊಟ್ಟಿದ್ದೀವಿ. ಮತ್ತು ಸೋಮನ್ ಸ್ಟುಡಿಯೋದವರು 10 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಅಭಿಪ್ರಾಯ ಸರ್ ನಿಮ್ಗೆ? ಯಾರ ಬಗ್ಗೆ? ಈಗ ಇಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಇವರೆಲ್ಲ. ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತಿದ್ದಾರೆ. ಅವ್ರ ಕೈಯಲ್ಲಾಗುವಷ್ಟು ಅವರು ಎಫೆಕ್ಟ್ ಹಾಕಿ ಮಾಡ್ತಿದ್ದಾರೆ. ಅದೇ ಈ ಬಾರಿ ಈಗ ಜನರು ನೋಡಬೇಕು ಅಂತೇಳಿ ಏನು ವಿಭಿನ್ನವಾಗಿರ್ತದೆ ಅಂತ ಏನಾದ್ರು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದಾ ನೀವು? ಇದೆ ಮೇಡಮ್, ತುಂಬ ವಿಭಿನ್ನವಾಗಿ ಮಾಡ್ತಿದ್ದಾರೆ. ಯಾಕಂದರೆ ಆ ಟೈಮಿಗೆ ಅದು ಗೊತ್ತಾಗಬೇಕು. ಅದೇ ಈಗ ಎಕ್ಸ್ಪೋಸ್ ಮಾಡೋಕ್ಕಾಗಲ್ಲ, ಎಲ್ಲ ಬಂದು ನೋಡಬೇಕು ಪ್ರದರ್ಶನ ಅಂತ ನೀವು ಬಂದು ಆ ಸ್ಥಳದಲ್ಲಿ ಅವ್ರು ನೋಡಿದ್ರೆ ಅದಕ್ಕೊಂದು ಬೆಲೆ ಅಂತ ಇರುತ್ತೆ. ಹೌದು. ಅಂಡ್ ನೋಡ್ಬೋದು ನಿಮ್ದು ಟೀಮಲ್ಲಿ ತುಂಬಾ ಜನ ಇದ್ದಾರೆ. ಹಾಗೆ ಕ್ರೌಡ್ ಮ್ಯಾನೇಜ್ಮೆಂಟ್ ಬಗ್ಗೆ ನೀವು ಹೇಳೋದಾದ್ರೆ ಅದು ಹೇಗೆ ನಿಭಾಯಿಸ್ತೀರಿ? ಸಮಿತಿ ಸದಸ್ಯರೇ ಮಾಡ್ತಾರೆ ಮೇಡಮ್. ಎಲ್ಲರನ್ನೂ ಮಾಡೋಕ್ಕಾಗಿಲ್ಲ. ಒಂದು 75% ನಮ್ಮ ಸಮಿತಿ ಸದಸ್ಯರೇ ನಿಂತು ಕೆಲಸ ಮಾಡ್ತೀವಿ. ಸೊ ಇಷ್ಟು ವರ್ಷದ ಮಂಟಪದಲ್ಲಿ ಲೀಸ್ಟ್ ಆಗಿ ಖರ್ಚು ಮಾಡಿದಂತಹ ಮಂಟಪ ಯಾವುದು ಸರ್? ತುಂಬಾ ಕಡಿಮೆ ವೆಚ್ಚದಲ್ಲಿ ನಿರ್ಮಾಣಗೊಂಡಂತಹ ಕರವಲೆ ಭಗವತಿಯ ಮಂಟಪ. ಒಂದು 10 ವರ್ಷದ ಆ ಕಡೆ ಮೇಡಮ್. 10 ವರ್ಷದ ಹಿಂದೆ. ಅಂಡ್ ಹೈಯೆಸ್ಟ್ ಖರ್ಚು ಮಾಡಿರುವಂತಹ ವರ್ಷ ಯಾವುದು? ಒಂದು 3-4 ಇಯರ್ಸಿಂದ ಈ ಕಡೆ ಹೈಯೆಸ್ಟ್ ಖರ್ಚಿದೆ ಮಾಡ್ತೀವಿ. ಈ ಬಾರಿ ಎಷ್ಟು ವೆಚ್ಚದಲ್ಲಿ ನೀವು ನಿರ್ಮಿಸಿ? ಈ ಬಾರಿ ಒಂದು 25 ಲಕ್ಷ ವೆಚ್ಚದಲ್ಲಿ ಮಂಟಪನ ಹೊರತರ್ತಿದ್ದೀವಿ. ಹಾಗೇನೆ ಸರ್ ನಾವು ನೋಡ್ಬೋದು ಪ್ರತಿ ದೇವಾಲಯದ ನಾನು ಟೀಮನ್ನು ನಾನು ಅಬ್ಸರ್ವ್ ಮಾಡ್ದಂಗೆ ಅತಿ ಹೆಚ್ಚು ಯಂಗ್ಸ್ಟರ್ಸ್ ಇರೋ ಸಣ್ಣ ಸಣ್ಣ ಮಕ್ಕಳಿಂದ ಕೂಡಿ ಜಾಸ್ತಿ ಜನ ಇರುವಂಥದ್ದು ಅದು ನಿಮ್ಮ ಈ ಕರವಲೆ ಭಗವತಿ. ಎಲ್ಲರ ಎಫರ್ಟ್ ನಾವು ನೋಡ್ಬೋದು. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಹೌದು, ನಮ್ಮಲ್ಲಿ ಒಂದು ಚಿಕ್ಕ ಮಕ್ಕಳಿಂದ ಹಿಡಿದ್ರೆ ಒಂದು ಏಜ್ ಆದವರವರಿಗೆ ಕರವಲೆ ಭಗವತಿ ಟೀಮ್ ಅಂದರೆ ಅವರಿಗೊಂದು ಉತ್ಸವ ಬೇರೆ ಇದೆ. ಯಾಕೆಂದರೆ ಫುಲ್ಲು ಯುವಕರ ಪಡೆ ಇರೋದು. ಹಳೆ ಬರಂತ ಯಾರಿಲ್ಲ, ಎಲ್ಲ ಚಿಕ್ಕ ಚಿಕ್ಕ ಹುಡುಗರೆ ಮಾಡಿ ನಿಂತು ದೊಡ್ಡ ಹೇಗೆ ಇಂಟ್ರೆಸ್ಟ್ ತಗೊಂಡು ಬರ್ತಾರೆ ಸರ್ ಅವರು? ತುಂಬ ಚಿಕ್ಕ ಚಿಕ್ಕ ಮಕ್ಕಳು ರಜಾ ಟೈಮಲ್ಲಿ ಬಂದು ಇಲ್ಲೇ ಕೆಲಸ ಮಾಡಿ ಅವರು ಏನಿಲ್ಲ, ಅವರಿಗೊಂದು ಕೆಲಸ ಮಾಡ್ಬೇಕಷ್ಟೇ ನಮ್ಮ ಕಮಿಟಿಗೆ ಅಂತೇಳಿ ಅವರೊಂದು ಇದಲ್ಲಿದ್ದಾರೆ. ಹೌದು, ಅವ್ರಿಗೆ ಹೇಗೆ ಸಪೋರ್ಟ್ ಮಾಡ್ತೀರಾ ನೀವು? ಅಂದ್ರೆ ನೆಕ್ಸ್ಟ್ ಬರುವಂತವರೇ ಅವರಲ್ಲ, ಫ್ಯೂಚರಿಗೆ ಅವರು ಬೆಳಿಬೇಕು ಅಂತೇಳಿ ನಾವು ಸಹ ನಮ್ಮ ಸಂದೀಪ್ ಅವರು ಅವ್ರನ್ನ ಎಫೆಕ್ಟ್ ಆಗಿ ಮಾಡ್ತಿದ್ದಾರೆ. ಕಲಾಗತಿ ಈ ಥರ ಬರಬೇಕು ಪ್ರತಿಯೊಂದು ಅವ್ರು ಹೆಲ್ಪ್ ಮಾಡ್ತಾರೆ ಮಕ್ಕಳಿಗೆಗೋಸ್ಕರ. ಓಕೆ, ಇನ್ನು ಡಿಜೆ ಬಗ್ಗೆ ಹೇಳೋದಾದ್ರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಬೇಕು ಅಂತ ಹೇಳ್ತೀರಾ ಇಲ್ಲ ಅದು ಬೇಡ ಅಂತ ಹೇಳ್ತೀರಿ? ಡಿಜೆ ಬೇಕು ಮೇಡಮ್. ಡಿಜೆ ಇಲ್ಲ ಅಂದ್ರೆ ಹಬ್ಬ ಅಲ್ಲ. ಡಿಜೆ ಕ್ಯಾನ್ಸಲ್ ಆದ್ರೆ ಧ್ವನಿವರ್ಧಕ ಕ್ಯಾನ್ಸಲ್ ಮಾಡಬಾರ್ದು. ಯಾವ ಡಿಪಾರ್ಟ್ಮೆಂಟ್ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಯಾವುದಾದ್ರೂ ಸಹ ಡಿಜೆ ಅಂತೇಳಿ ಕ್ಯಾನ್ಸಲ್ ಮಾಡಿದ್ರು ಧ್ವನಿವರ್ಧಕ ಮಾತ್ರ ಕ್ಯಾನ್ಸಲ್ ಮಾಡಬಾರ್ದು. ಅದು ಇದ್ರೆ ಒಂದು ದಸರಾ ಅಂತ ಆಗೋದು. ಪ್ರತಿಯೊಂದಕ್ಕೆ ಅದು ಮೇಯ್ನ್ ಆಗಿ ಕಾಣ್ತದೆ ಅದು. ಇನ್ನು ಅದೇ ಸರ್ಕಾರದಿಂದ ಅನುದಾನಗಳನ್ನ ಕೊಡ್ತಾರಲ್ಲ ಸರ್, ಅದ್ರ ಬಗ್ಗೆ ಏನು ಹೇಳ್ತಾರೆ? ನಿಮಗೆ ಸಾಲದ ಅನುದಾನ ಅಥವಾ ಏನು ಅಂತೇಳಿ ಹೇಗೆ ನಿಭಾಯಿಸ್ತೀರಾ ನೀವು? ಸರ್ಕಾರದಿಂದ ಬರೋಂಥ ಅನುದಾನ ಕಳೆದ ವರ್ಷ 1.5 ಕೋಟಿ ಕೊಟ್ಟಿದ್ದಾರೆ ಮೇಡಮ್. ಅದರಲ್ಲಿ 3,75,000 ರೂಪಾಯಿ ಪ್ರತಿಯೊಂದು ಮಂಟಪ ಕೊಟ್ಟಿದ್ದಾರೆ. ಪ್ರತಿ ಮಂಟಪಕ್ಕೆ ಈಗ ಒಂದು 2 ವರ್ಷದಿಂದ ಸ್ವಲ್ಪ ಅಮೌಂಟ್ ಸ್ವಲ್ಪ ಜಾಸ್ತಿ ಕೊಡ್ತಿದ್ದಾರೆ. ಆದರೂ ಸಾಲಕ್ಕಿಲ್ಲ. ಯಾಕಂದರೆ ಬಡ್ಜೆಟ್ 25 ಲಕ್ಷದ್ದು, ಅವರು ಕೊಡೋದು 3 ಲಕ್ಷ 4 ಲಕ್ಷ ಅಮೌಂಟ್ ಕೊಡ್ತಿದ್ದಾರೆ. ಬಾಕಿಯೆಲ್ಲ ನಾವು ವಂತಿಕೆ ಹಣದಲ್ಲಿ ನಮ್ಮ ಸರ್ವ ಸದಸ್ಯರು ಮೆಂಬರ್ ಫೀಸ್ ಅಂತ ಒಂದು ಕಲೆಕ್ಟ್ ಮಾಡ್ತೀವಿ ಮೇಡಮ್. ಅದರಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀವಿ. ಹಾಗೆಯೇ ನೀವು ಜಿಲ್ಲಾಡಳಿತ ಬಗ್ಗೆ ಹೇಳೋದಾದ್ರೆ ಅವರು ಹೇಗೆ ಸಪೋರ್ಟಿವ್ ಆಗಿದ್ದಾರೆ? ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು, ಎಲ್ಲರೂ ಕೂಡ ಸಪೋರ್ಟ್ ಹೇಗಿದೆ ಈ ಬಾರಿಯ ದಸರಾಕ್ಕೆ? ಹೌದು, ಶಾಸಕರು ತುಂಬ ಸಪೋರ್ಟ್ ಮಾಡ್ತಾರೆ ಮಂಟಪದ ವಿಷಯದಲ್ಲಿ. ಅವರು ಅದನ್ನು ಬಿಟ್ಟುಕೊಡೋದಿಲ್ಲ. ಹಾಗೆ ಇಲಾಖೆಯವರು ಸಹ ನಮಗೆ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ. ಈ ವರ್ಷ ಕೊಡ್ತಾರೆ ಅಂತ ನಂಬಿಕೆ ಇದೆ. ಈ ಥರ ಕೊಟ್ಟರೆ ಒಳ್ಳೆಯದಾಗ್ತದೆ ಅಂತ ನಾವು ಅನಿಸಿಕೆ. ಇಲ್ಲಿನ ಮುಖ್ಯ ಕಲಾವಿದರು ನಮ್ಮ ಜೊತೆಗಿದ್ದಾರೆ. ಕಲಾವಿದರು ಈಗಾಗಲೇ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮ ಹೆಸರು? ಸಂದೀಪ್ ಅಂತ. ಸಂದೀಪ್ ಅಂತ. ಸರ್, ನೀವು ಇಲ್ಲಿ ಲೋಕಲ್ ಅವರೇನಾ? ಇಲ್ಲಿ ಲೋಕಲ್. ಎಷ್ಟು ವರ್ಷದಿಂದ ನೀವು ಈ ಭಗವತಿ ದೇವಾಲಯಕ್ಕೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀರಾ? ಒಂದು 10 ವರ್ಷದಿಂದ ಮಾಡ್ತಾರೆ. 2015 ಇಂದ ಮಾಡ್ತಾ ಬರ್ತಿದ್ದೀವಿ. 2 ಮಾಡ್ತಾ ಇದ್ರಿ, ಅದು ಈಗ ಇಂಡಿವಿಜುವಲ್ ಆಗಿ 3 ವರ್ಷದಿಂದ ಆಯ್ತು ಉಂಟು ಇಲ್ಲಿ ಮಾಡ್ತಾ ಇದ್ದೀವಿ. ಈ ಮಂಟಪದಲ್ಲಿ 3 ವರ್ಷದಿಂದ ಮಾಡ್ತಾ ಇದ್ದೀರಾ. ಓಕೆ ಸರ್, ಹೇಗಿದೆ ಈ ಬಾರಿ ಪ್ರಿಪರೇಷನ್ಸ್? ಈಗ ಆಗ್ತಾ ಇದೆ
ನಮ್ದು ವರ್ಷ ಮಾಡ್ತಾ ಇದ್ದೀನಿ. ಇಷ್ಟು ವರ್ಷ ಮೊದಲು ಏನು ಎಫರ್ಟ್ ಹಾಕಿ ಮಾಡ್ತಿದ್ದೆ ಅದೇ ಮಾಡ್ತಾ ಹೋಗ್ತಿದ್ದೀನಿ. ಇನ್ನು ಇವರು ನೋಡಿ ಮಾಡಿ ಕೊಡಬೇಕು. ಎಲ್ಲರೂ ಮಾಡ್ತಾರೆ, ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೆ ನೋಡಿ ಕೊಟ್ಟರೆ ಸಾಕು, ನಮಗೆ ಕೊಡಿ ಅಂತ ನಾವು ಕೇಳ್ತಿಲ್ಲ. ಯಾರು ಚೆನ್ನಾಗಿ ಮಾಡ್ತಿದ್ದಾರೆ ಸ್ವಲ್ಪ ಜಡ್ಜಸ್ ಆದರೂ ಕೂಡ ಅವ್ರಿಗೆ ಸ್ವಲ್ಪ ಗೊತ್ತಿರಬೇಕು. ಅವ್ರಿಗೆ ಕೂಡ ಇದು ಯಾವ ಸ್ಟೋರಿ, ಇದು ಏಕೆ, ಇದು ಏನಕ್ಕೆ ಬರ್ತಾಯಿದೆ, ಇದು ಯಾಕೆ ಮಾಡಿದ್ದಾರೆ, ಈ ಆರ್ಟಲ್ಲಿ ಏನು ವರ್ಕ್ ಮಾಡಿದ್ದಾರೆ ಅದೆಲ್ಲ ಅವ್ರು ನೋಡ್ಕೊಂಡ್ರೆ ಸಾಕಷ್ಟೆ. ಲಾಸ್ಟಿಗೆ ಎಲ್ಲ ಮಾಡಿ ಆದಮೇಲೆ ಲಾಸ್ಟಿಗೆ ಬೋರ್ಡಲ್ಲಿ ಲೈಟ್ ಕತ್ತಿಲ್ಲ, ಇದು ಲೈಟ್ಸ್ ಬಂದಿಲ್ಲ, ಅದು ನಮಗೆಲ್ಲ ಸುಮ್ಮನೆ ಎಫೆಕ್ಟ್ ಅಲ್ವಾ. ಸೊ ನೀವು ಯಾವುದೆಲ್ಲ ಕೆಲಸ ಮಾಡ್ತೀರಾ ಸರ್ ಇಲ್ಲಿ? ಅಂದರೆ ಟೋಟಲ್ ನಂದು ವರ್ಕ್ ಹೇಗೆ ಅಂತ ಹೇಳಿದ್ರೆ ಟೋಟಲ್ ಇದು ಮೇಕಿಂಗ್ ಮಾಡ್ತೀನಿ, ಸ್ಟೋರಿ ಮತ್ತು ರೆಕಾರ್ಡಿಂಗ್ ಎಲ್ಲ ಮಾಡ್ಕೊಳ್ತೀನಿ, ಮತ್ತು ವಾಯ್ಸು ನಾನೇ ಕೊಟ್ಕೊಳ್ತೀನಿ. ಈಗ ನನಗೆ ಬೇಕಾಗಿದೆ, ಯಾಕಂದ್ರೆ ನಾನೇ ಮಾಡ್ತಿರೋದು. ಯಾಕಂದ್ರೆ ನಾನೇನು ಮಾಡ್ತೇನೆ ನಮಗೆ ಅದು ಗೊತ್ತಾಗುತ್ತೆ, ನಾವೇ ಕೊಡಬೇಕು ಅಂತ. ಆಗ ಮಾತ್ರ ಅದು ನಮ್ಮದು ಎಂಟರ್ ಬರುತ್ತೆ, ಎಲ್ಲ ಎಫೆಕ್ಟ್ ಹಾಕಿದೆಲ್ಲ ಬರಬೇಕು. ಅದಕ್ಕೋಸ್ಕರ ನಾವೇ ಮಾಡಿದ್ರೆ ಅದು ಇಂಡಿವಿಜುವಲ್ ಮಾಡಿದ್ರೆ ಚಂದ ಅದು. ಅಂಡ್ ನಿಮ್ಮ ಆರ್ಟ್ ಫೀಲ್ಡಲ್ಲಿ ಸರ್ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಳೋದಾದ್ರೆ ಫ್ಯಾಮಿಲಿಯವರು ಯಾರು ಇದ್ದಾರೆ ಅಥವಾ ನೀವೇ ನಿಮ್ಮ ಫ್ಯಾಮಿಲಿ ಈ ಫೀಲ್ಡ್ ಚೂಸ್ ಮಾಡಿ? ನಾವೇ ಅಷ್ಟೇ, ಆ ಥರ ಯಾರಿಲ್ಲ. ಹಾಗೆ ನಮ್ಮ ಮೊದಲಿಂದ ಒಂದು ಕ್ರೇಜ್ ಅಷ್ಟೇ, ಚಿಕ್ಕವ್ರು ಇರುವಾಗ ಒಂದು ಕ್ರೇಜ್ ಈಗೇನೆ ಬಂತು. ಅದೇ ಸರ್, ಈ ಫೀಲ್ಡ್ಗೆ ಬರಬೇಕು ಅಂತ ಹೇಗೆ ಇಂಟ್ರೆಸ್ಟ್ ಬಂತು ನಿಮಗೆ ಅಂತ? ಮೊದಲಿಂದಲೇ ನಾನು ಸೈಕಲ್ ಟ್ಯಾಬ್ಲೋ ಎಲ್ಲ ಮಾಡ್ತಿದ್ದೆ ಸಣ್ಣವನಿರುವಾಗ. ಒಂದು 8th ಸ್ಟ್ಯಾಂಡರ್ಡಲ್ಲೆಲ್ಲ ಇರುವಾಗ ಸೈಕಲಲ್ಲಿ ಟ್ಯಾಬ್ಲೋ ಮಾಡಿ ಆಯುಧ ಪೂಜೆಗೆ ತಗೊಂಡೋಗಿ ನಿಲ್ಲಿಸಿ ಪ್ರೈಸ್ ಹೊಡ್ಕೊಂಡು ಬರ್ತಿದ್ದೆ. ಅಲ್ಲಿಂದ ಇಂಟ್ರೆಸ್ಟ್ ಬಂದು ದಸರಾ ಮಾಡ್ತಾ ಇದ್ವಿ. ಆಯ್ತು, ಎಲ್ಲ ಒಟ್ಟಿಗೆ ಮಾಡ್ತಿದ್ರಿ, ಎಲ್ಲ ಸ್ವಲ್ಪ ಡಿವೈಡ್ ಆಗಿ ಬೇರೆ ಬೇರೆ ಮಾಡ್ತಿದ್ದಾರೆ. ನಾವೆಲ್ಲ ಸ್ವಲ್ಪ ಕೆಲಸ ಆಗ್ತಾ ಇದೆ ಅಷ್ಟೇ. ಓಕೆ, ನಿಮ್ಮ ಫೀಲ್ಡಲ್ಲಿ ತಗೊಳ್ಳೋದಾದ್ರೆ ಏನು ಚಾಲೆಂಜಸ್ನ ನೀವು ಫೇಸ್ ಮಾಡ್ತೀರಾ ವರ್ಷದಿಂದ ವರ್ಷಕ್ಕೆ? ನಾನು ಒಂದು ವರ್ಷ ಡಿಫ್ರೆನ್ಸ್ ಏನೋ ಮಾಡ್ತಾ ಇರ್ತೀನಿ. ನನಗೆ ಅದೇ ಹೇಳೋದು, ನನಗೇನಾದ್ರು ಬೇಕು, ಬೇರೆ ಏನೋ ಬೇಕಷ್ಟೇ. ಮೊದಲೇನೋ ಮಾಡೋಕ್ಕಿಂತ ಏನೋ ಬೇರೆ ಏನೋ ಅಂತಿದ್ರೆ ಚಂದ, ಡಿಫ್ರೆಂಟಾಗಿ ಮಾಡಿದ್ರೆ ಚಂದ ಅಂತ ಅಷ್ಟೇ. ಹಾಗೆ ಈ ವರ್ಷ ಒಂದು ಡಿಫ್ರೆಂಟ್ ಆಗಿದೆ. 3 ಈ ಕರೋಲ ಭಗವತಿಗೆ 3 ಒಂದು ಎಫೆಕ್ಟ್ ಫಿಗರ್ಸ್ 3 ಬರ್ತಾ ಇದೆ. ಮಡಿಕೇರಿ ಸ್ವಲ್ಪ ದೊಡ್ಡದೇ ಈ ವರ್ಷ ಮೊದಲು ಮಾಡೋಕ್ಕಿಂತ ಯಾರು ಮಾಡೋಕೆ ನಮ್ಗಿಂತ ನಾವೇ ಮಾಡೋಕ್ಕಿಂತ ನಮ್ದೊಂದು ದೊಡ್ಡದು ಮಾಡ್ತಾ ಇದ್ದೀವಿ. ನೋಡ ಏನಾಗುತ್ತೆ ಅಂತ. ಸರಿ, ದಸರಾ ಆರ್ಟಿಸ್ಟ್ಗಳು ಅಂತ ಹೇಳಿದ್ರೆ ಇದರಿಂದ ಬಹಳಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಕೂಡ ಸಿಗುತ್ತೆ, ಆಮೇಲೆ ಬೇರೆ ಆಪರ್ಚುನಿಟಿ ಕೂಡ ಸಿಗುತ್ತೆ. ಹಾಗೆಯೇ ನಿಮಗೆ ಈ ದಸರಾ ವರ್ಕಿಂದನೇ ಬಂದಿರುವಂಥ ಆಪರ್ಚುನಿಟೀಸ್ ಯಾವ್ದಾರು ಇದ್ರೆ ಹೇಳ್ಬೋದು, ಅದನ್ನ ನೆನೆಸ್ಕೊಳ್ಬೋದಾ ನೀವು? ಹೊರಗಡೆ ಮೇಕಿಂಗ್ ಕೆಲಸ ಸಿಕ್ಕಿದೆ. ಹೈದರಾಬಾದ್ ಹೋಗಿದೆ. ಹೈದರಾಬಾದಲ್ಲಿ ಇನ್ಸ್ಟಾಲೇಷನ್ ವರ್ಕ್ ಎಲ್ಲ ಮಾಡಿದ್ದೀನಿ. ಅದು ಏಷ್ಯಾದ ನಂಬರ್ 1 ಕ್ಲಬ್, ಅದು ಪ್ರಿಸಮ್ ಅಂತ. ಆ ಕ್ಲಬ್ಬಿಗೆ ಒಂದು ಇನ್ಸ್ಟಾಲೇಷನ್ ವರ್ಕ್ ಮಾಡಿ ಬಂದಿದ್ದೆ. ಫುಲ್ ಹೊರಗಡೆಯಿಂದ ಆರ್ಟಿಸ್ಟ್ ಎಲ್ಲ ಬಂದಿದ್ರು. ಡೇವಿಡ್ ಗಿಟನ್ ಎಲ್ಲ ಡೈರೆಕ್ಟ್ ಮೀಟ್ ಆಗಿದ್ದೀನಿ. ಅಂದರೆ ಇವರು ನಿಮ್ಮ MTV ನಿಖಿಲ್ ಚಿನ್ನಪ್ಪ ಎಲ್ಲ, ನಿಖಿಲ್ ಚಿನ್ನಪ್ಪ ಅವರೆಲ್ಲ ನನಗೆ ಫೇಸ್ ಟು ಫೇಸ್. ಅದು ವಿಮ್ ಸ್ಟಿಕ್ ಅಂತ ಒಬ್ಬ ಬ್ರ್ಯಾಂಡ್, ಒಂದು ಕ್ಯಾರಫಲ್ಲಿ ಹೋಗಿರೋದು, ಅವ್ರನ್ನೆಲ್ಲ ಮೀಟ್ ಆಗಿದ್ದೆ. ಮತ್ತು ಇದು ಗೋವಾ ಹೊರಗಡೆ ಬ್ಯಾಂಗ್ಳೂರಲ್ಲಿ ಇಕೋಸಾಫ್ಟ್ ಫೆಸ್ಟಿವಲ್ ಆಗುತ್ತೆ, ಅದಕ್ಕೂ ಮಾಡ್ತಿದ್ದೆ. ಮತ್ತು ಅದು ಸ್ವಲ್ಪ ಈಗ ಡ್ರಾಪ್ ಮಾಡಿದ್ವಿ. ಈಗ ದಸರಾ ಅದು ಇದು ಎಲ್ಲರೂ ಮೇಕಿಂಗ್ ಸಿಕ್ಕಿದ್ರೆ ಹೋಗ್ತಾ ಇರ್ತೀವಿ ಅಷ್ಟೇ, ಹೊರಗಡೆ ಎಲ್ಲಾದರೂ ಹೋಗ್ತಾ ಇರ್ತೀನಿ. ಓಕೆ, ಮತ್ತು ನೀವು ವಾಯ್ಸ್ ಓವರ್ ಆರ್ಟಿಸ್ಟ್ ಕೂಡ ಅಂತ ಕೂಡ ಹೇಳಿದ್ರಿ. ಸೊ ಯಾವ ಕಲಾಕೃತಿಗೆ ನಿಮ್ಮ ವಾಯ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ವರ್ಷ? ನಾನು ಆ್ಯಕ್ಚುಲಿ ರಾಕ್ಷಸನಿಗೆ ಕೊಡೋದು ವಾಯ್ಸ್. ಸುಮಾರು ಒಂದು ಎಷ್ಟು ಡಿಫಿಕಲ್ಟೀಸ್ ಇರ್ತದೆ, ಚಾಲೆಂಜಿಂಗ್ ಆಗಿದೆ ಆ ವರ್ಕ್ ವಾಯ್ಸ್ ಕೊಡುವಂಥದ್ದು? ವಾಯ್ಸ್ ಹೇಳಿದ್ರೆ ಸುಮ್ಮನೆ ಜನರಿಗೆ ಇದಾಗುತ್ತೆ, ಅಂದರೆ ನನಗೆ ನನ್ನ ವಾಯ್ಸ್ ಕೇಳೋ ನನಗೇನೆ ಖುಷಿ ಆಗ್ತದೆ. ನಂದೇ ಇದು ಇದಾಗುತ್ತೆ, ನೀವೇ ತಯಾರು ಮಾಡಿದಂತ ಇದಕ್ಕೆ ನೀವೇ ವಾಯ್ಸ್ ಕೊಡುವಂಥದ್ದು ಖುಷಿ ಆಗುತ್ತೆ ನನಗೆ. ಚೆನ್ನಾಗಿ ನಾನು ವಾಯ್ಸ್ ಕೊಡ್ತೀನಿ. ಅದೊಂದು 18 ವರ್ಷದಿಂದ ಕೊಡ್ತಾ ಇದ್ದೀನಿ ವಾಯ್ಸ್. ರಾಕ್ಷಸನಿಗೆ ಕೊಡ್ತಾ ಇರೋದು. ಕಂಚಿಕಾಂಶ ಕೊಡ್ಕೊಂಡು ಬರ್ತಿದ್ದೆ, ಇಲ್ಲಿ ಕರೋಲ್ ಭಗತಿ ಕೊಡ್ತಿದ್ದೆ, ಬೇರೆ ಇಲ್ಲಿ ಕೊಟ್ಟಿಲ್ಲ ಆ್ಯಕ್ಚುಲಿ. ಈಗ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆಗೆ ಬೇರೆ ಕಲಾವಿದರು ಕೂಡ ಇದ್ದಾರೆ ಸರ್, ಅವ್ರ ಬಗ್ಗೆ ಹೇಳೋದಾದ್ರೆ ಅವ್ರಿಗೆ ಎಷ್ಟು ಸಪೋರ್ಟಿವ್ ಆಗಿದೆ ನಿಮಗೆ ಅಂತೇಳಿ? ಇಲ್ಲ ನನಗೆ ಎಲ್ಲ ಸ್ಕೂಲ್ ಮೇಟ್ಸ್ ಅಂತ ಹಿಡಿದು ದೊಡ್ಡವ್ರ ಗಂಟ ನನಗೆ ಇಲ್ಲೆಲ್ಲ ಬರ್ತಾರೆ. ಒಬ್ರು ಇಲ್ಲಾಂದ್ರೆ ಯಾರ ಬಂದು ಬರ್ತಾ ಇರ್ತಾರೆ, ಕಂಟಿನ್ಯೂ ಇದ್ದೇ ಇರ್ತಾರೆ, ಸಪೋರ್ಟಿಂಗ್ ಇದ್ದಾರೆ ಎಲ್ಲರೂ. ಅಂಡ್ ಟೀಮ್ ಮೆಂಬರ್ಸ್ ಸಪೋರ್ಟಿವ್ ಹೇಗಿದೆ? ಚೆನ್ನಾಗಿದೆ. ಅಧ್ಯಕ್ಷರಿಂದ ಹಿಡಿದು ಸಂಪೂರ್ಣವಾಗಿ ಸಮಿತಿ ಅವರದು, ಅಧ್ಯಕ್ಷರು ಫುಲ್ ಎಫರ್ಟ್ ಹಾಕಿದ್ದಾರೆ. ಅಧ್ಯಕ್ಷರು ಮುನಚ ಮತ್ತೆ ಗಜ ಇದೆಲ್ಲ ಮೆಂಬರ್ಸ್ ಎಲ್ಲ ಅದಷ್ಟು ಇದು ಮಾಡ್ತಿದ್ದಾರೆ. ಹೇಳಿದ್ದಾನೆ ಯಾವ್ದು ಕಮ್ಮಿ ಮಾಡ್ತಿಯಲ್ಲ, ಏನ್ ಬೇಕಾದ್ರೆ ಮಾಡುವ ಅಂತ ಹೇಳ್ತಿದ್ದಾರೆ. ಅಷ್ಟು ಸಾಕು ನನಗೆ. ಭರವಸೆ ಇಟ್ಟು ಅವರು ಇದೆ, ಭರವಸೆ ಇದೆ. ಸುಮಾರು ವರ್ಷದಿಂದ ಮಾಡ್ತಿದೀವಲ್ಲ, ಆದ್ರೆ ಎಲ್ಲೋ ಮಿಸ್ ಆಗ್ತಿದೆ, ಅದು ಸಿಗತ್ತೆ. ಓಕೆ, ಈ ಬಾರಿ ಅದನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗ? ಚೆನ್ನಾಗಿದೆ, ಈ ವರ್ಷ ವರ್ಕ್ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ಬೇಕು. ಮತ್ತೆ ಎಲ್ಲರೂ ಮಾಡ್ತಿದ್ದಾರೆ ವರ್ಕ್, ಬಟ್ ಎಲ್ಲರೂ ಚೆನ್ನಾಗಿ ಮಾಡ್ಲಿ. ಅವ್ರು ಯಾರು ಚೆನ್ನಾಗಿ ಮಾಡಿದಾರೆ ನೋಡಿ ಕೊಡ್ಲಿ. ನಿಮಗೆ ಕಾಂಪಿಟೇಟಿವ್ ಅಂತ ಅನ್ಸೋ ಮಂಟಪ ಯಾವುದು ಸರ್? ಆ ಥರದ್ದು ನನಗೆ ಯಾವ್ದು ಅನಿಸ್ತಿಲ್ಲ. ಅಂದ್ರೆ ನಾವು ವರ್ಕ್ನ ನೋಡಿದಾಗ ವರ್ಕ್ ವೈಸ್ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ ಹೇಳಿ. ಓಕೆ, ನಾನು ಇದನ್ನ ಇಂಪ್ರೂವೈಸ್ ಮಾಡ್ಕೋಬೋದಿತ್ತು, ಇಲ್ಲ ನೆಕ್ಸ್ಟ್ ಟೈಮ್ ಮಾಡ್ತೀನಿ, ಆ ಥರ ನಿಮಗೆ ಚಾಲೆಂಜಿಂಗ್ ಆಗಿ ಇರುವಂತಹ ಮಂಟಪ ಅಂತ ಹೇಳಿ? ಮಂಟಪದ ಓಪನ್ ಆಗಿ ಹೇಳ್ಬೇಕಂತಂದ್ರೆ ಎಲ್ಲ ನಾವು ಒಟ್ಟಿಗೆ ಕೆಲಸ ಮಾಡ್ತಿದ್ದವರೇ ನಮಗೆ ಚಾಲೆಂಜಲ್ಲಿ ಇರೋದು. ಎಲ್ಲರೂ ನಾವೆಲ್ಲ ಒಟ್ಟಿಗೆ ಮಾಡ್ತಿದ್ರಿ. ನಮ್ಮ ಟೀಮ್ 3 ಜನ 3 ಕಡೆ ಮಾಡ್ತಾ ಇದೀವಿ. ನಾವೇ ಫ್ರೆಂಡ್ಸ್ ಅಲ್ಲಿ ನಮ್ಗೊಂದು ಅವ್ರದ್ದು ವರ್ಕ್ ನನಗೆ ಗೊತ್ತು, ಅವ್ರ ವರ್ಕ್ ಅವರಿಗೆ ನನ್ನ ವರ್ಕ್ ಗೊತ್ತು. ಹಾಗೆ ಹೇಗೆ ಅಂತಂದ್ರೆ ಅವ್ರು ಏನು ಮಾಡ್ತಾನೆ, ಇವನೇನು ಮಾಡ್ತಾನೆ ಅಷ್ಟೇ ನಮಗೆ ಗೊತ್ತಿರ್ತದಲ್ಲ, ನಮ್ಮಲ್ಲಿ ಅಷ್ಟೇ. ಆ ಥರ ಏನಿಲ್ಲ ಕಾಂಪಿಟೇಷನ್ ಅಂತಲ್ಲ. ನಾವು ಅಂದರೆ ಕಾಂಪಿಟೇಷನ್ ನನಗೆ ಫಸ್ಟ್ ಬೇಕಂತ ನಾನು ನೋಡ ಅವರು ರಾಜಕೀಯ ಗೀಜಕೀಯ ಏನಾಗದೆ ನೀಟಾಗಿ ನಾವು ದಶಮಂಟಪ
ನಾವು ತಗೊಂಡ್ಬಿಡೋಣ ಆ ಥರ ಎಲ್ಲ ಏನಿರ್ಬಾರ್ದು. ಯಾಕಂದ್ರೆ ನೋಡಿ ಮಾಡಿ ಯಾರು ಚೆನ್ನಾಗಿದ್ರು ಹೌದು ಚೆನ್ನಾಗಿ ಮಾಡಿ ಅದೊಂದು ನೋಡಿ ಮಾತಿದೆ ಸರ್, ದಶಮಂಟಪ ಯಾರು ತಗೊಂಡಿರ್ತಾರೆ ಅವ್ರಿಗೆ ಪ್ರೈಸ್ ಕನ್ಫರ್ಮ್ ಫಸ್ಟ್ ಸಿಗುತ್ತೆ ಅನ್ನೋದಿದೆ. ಅದು ನಿಜವಾಗ್ಲೂ ಆ ಥರ ಇದೆಯಾ? ಅದು ಆ್ಯಕ್ಚುಲಿ ಏನು ಗೊತ್ತಾ, ಇದೆಯಲ್ಲೋ ಅಂತ ಸೆಕೆಂಡ್ರಿ. ಬಟ್ ಏನಂತಂದ್ರೆ ಜನರಿಗೆ ಗೊತ್ತಾಗ್ಬಿಡುತ್ತೆ. ಹೆಂಗಂತಂದ್ರೆ ಅವರು ಈ ವರ್ಷ ದಶಮಂಟಪ ಇವರೇ ಫಸ್ಟ್ ಅಂತೇಳಿ ಫಸ್ಟ್ ಆಲ್ರೆಡಿ ಜನರ ಬಾಯಲ್ಲಿ ಹೋಗ್ಬಿಟ್ಟಿರ್ತದಲ್ಲ, ಅದೇನಾದ್ರೂ ಆಗಲಿ ನಾವು ತಗೊಂಡ್ಬಿಡೋಣ ಅಂತ ಅವ್ರ ಮನಸ್ಸಿಗೆ ಕೂತ್ಕೊಂಡ್ಬಿಡ್ತದೆ. ಅದು ಇರಬಾರ್ದು. ಯಾಕೆಂತ ಹೇಳಿದ್ರೆ ಯಾರು ಚೆನ್ನಾಗಿ ಮಾಡಿದರೆ ಜಡ್ಜಸ್ ನೋಡ್ಬಿಟ್ಟು ಅವರೇ ಜಡ್ಜಸ್ ಮಾಡಿದವರು ಮತ್ತೊಂದು 10 ಮಂಟಪ ಜಡ್ಜಸ್ ಮಾಡಿದ್ದು ನೋಡ್ಬಿಟ್ಟೆ ಮಾಡಬೇಕು. ಅದು ಯಾಕೆಂತ ಹೇಳಿದ್ರೆ ಒಂದೇ ಏಟಿಗೆ ಅಲ್ಲಿ ಹೋಗ್ಬಿಟ್ಟು ಒಂದೇ ಏಟಿಗೆ ಪಾಯಿಂಟ್ ತೆಗೆದ್ಬಿಟ್ಟು ಅವರೆಲ್ಲ ಸಪ್ರೇಟ್ ಬರೆಯೋದು ಅದೆಲ್ಲ ಮಾಡಲೇಬಾರ್ದು. ಅಲ್ಲೇ ಮಾಡಿಬಿಟ್ಟು ಅಲ್ಲಿ ಕೊಟ್ಬಿಡ್ಬೇಕು ಸೈನ್ ಮಾಡ್ಬಿಟ್ಟು ಸ್ಪಾಟಲ್ಲೇ. ನಿಮ್ಮಲ್ಲಿ ಮೇನ್ ಹೈಲೈಟ್ಸ್ ಅಂದ್ರೆ ಏನು ಸರ್? ವರ್ಷ ಇದೊಂದು ಪಕ್ಕ ಫಿಕ್ಸ್ ಇದು ಇದ್ದೇ ಇರುತ್ತೆ ಅಂತ ಹೇಳಿದ್ರೆ ಹೈಲೈಟ್ ಪ್ಲಸ್ ಪಾಯಿಂಟ್ ನಿಮ್ಮ ಮಂಟಪದ್ದು? ನಮ್ಮದ್ರಲ್ಲಿ ಏನಂತ ಹೇಳಿದ್ರೆ ಒಂದು ಓವರಾಲ್ ದೊಡ್ಡ ಫಿಗರ್ ಅದು ಕಲಾಕೃತಿಯೇ ಹೈಲೈಟ್ ನಿಮ್ಮದ್ರಲ್ಲಿ. ಅಂದ್ರೆ ಫೈರ್ ವರ್ಕ್ಸ್ ಇರುತ್ತೆ ಮತ್ತೆ ಲೈಟಿಂಗ್ಸ್ ಅಲ್ಲಿ ಇರುತ್ತೆ, ಹಂಗೆ ಬೇರೆ ಬೇರೆ ಡಿವಿಷನ್ ನಿಮ್ಮದು ಹೈಲೈಟ್ ಸೆಟ್ಟಿಂಗ್ ಅಲ್ಲಿ ಫಿಗರ್ ಸೆಟ್ಟಿಂಗ್ ಸ್ಟೋರಿಯಲ್ಲಿ ಕೂಡ ಮತ್ತೆ ರೆಕಾರ್ಡಿಂಗ್ ಅಲ್ಲಿ. ರೆಕಾರ್ಡಿಂಗ್ ಅಂದ್ರೆ ಏನದು ಪ್ರೊಡಕ್ಷನ್ ಆಗಿರುತ್ತೆ. ಅದು ಹೈಲೈಟ್ ಆಗಿರುತ್ತೆ ಅಂತ. ಅಂಡ್ ಇನ್ನೊಂದು ಹೇಳಬೇಕು, ಡಿಜೆ ಬಗ್ಗೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ, ಎಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯ ಹೇಳಿದ್ದಾರೆ, ನಿಮ್ಮ ಸಮಿತಿಯವರು ಕೂಡ ಅವರ ಅಭಿಪ್ರಾಯನ ಹೇಳಿದ್ದಾರೆ. ಸೊ ನಿಮ್ಮ ಒಪಿನಿಯನ್ ಏನು ಹೇಳ್ತೀವಿ? ನಾನು ಓಪನ್ ಆಗಿ ಹೇಳ್ಬೇಕಂದ್ರೆ ಡಿಜೆ ವರ್ಷ ಇಡೀ ಹಾಕೊಂಡಿದ್ರೆ ಓಕೆ, ಇದು ಬರೀ ಜನರಿಗೆ ಇದು ಮಾಡ್ತಿದ್ದಾರೆ ಅದು ಮಾಡ್ತಿದ್ದಾರೆ ಓಕೆ ಅಂತಾರೆ, ವರ್ಷ ಇಡೀ ಮಾಡ್ತಿದ್ದಾರೆ. ಏನೋ ಒಂದು ಹಬ್ಬ ಒಂದು ವರ್ಷಕ್ಕೊಂದ್ಸತಿ ಬರುತ್ತೆ, ಒಂದು ದಿನ ಹಾಕಿರ್ತಾರೆ, ಒಂದು 2 ದಿನ ಹಾಕಿರ್ತಾರೆ, ಆಯ್ತಪ್ಪ ಹಬ್ಬ ಒಂದು 10 ದಿನ ಹಾಕ್ಬಿಟ್ರೆ ಕಂಟಿನ್ಯೂ ಓಕೆ ಫೈನ್ ಹಾಕ್ಬಿಟ್ಟು ಹಬ್ಬ ಗಂಟೆ ಮಾತ್ರ ಎಲ್ಲ ಇರೋದು, ಆಮೇಲೆ ಹಾಕೋದಿಲ್ಲಲ್ಲ. ಏನು ಅದೊಂದು ಮಾತ್ರ ಒಂದು ಅಲೌಡ್ ಮಾಡ್ಬೇಕು. ಯಾಕಂದ್ರೆ ಈಗ ಫುಲ್ ಎಲ್ಲ ಬಂದ್ಬಿಟ್ಟಿದೆ. ಪುನಃ ಅದು ಬ್ಯಾಕ್ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಪುನಃ ಹಳೆ ಸ್ಟೈಲಿಗೆಲ್ಲ ಹೋದ್ರೆ ಪುನಃ ಬರಲ್ಲ ಇನ್ನು ಆ ಕಡೆ. ಹೌದು. ಅಂಡ್ ನಮ್ಮ ಕೊಡಗು ಅಂತ ಹೇಳಿದ್ರೆ ಅದು ಮೇನ್ ಇರೋದೇ ಟೂರಿಸಂಗೋಸ್ಕರ, ಪ್ರವಾಸಿಗರು ಬರೋದೇ ಡಿಜೆಗೋಸ್ಕರ ಮತ್ತೆ ಒಂದಿನ ಎಂಜಾಯ್ಮೆಂಟ್. ಜನರು ಸುಮಾರು ಜನ ಏನ್ ಮಾಡ್ತಾರೆ, ದಸರಾಕ್ಕೆ ಬರೋದು ಡಿಜೆ ಇದೆ ಹಂಗೆ ಹಿಂಗೆ ಈ ತರ ಡ್ಯಾನ್ಸ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಆ ತರ ಮಾಡ್ಬೇಕು ಅಂತ ಬಂದ್ಬಿಟ್ಟಿರ್ತಾರೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಲಾಸ್ಟಿಗೆ ಇದು ಇಷ್ಟೇ ಲಿಮಿಟ್ ಇದೆ ಇಷ್ಟೇ ಹಾಕ್ಬೇಕು ಇಲ್ಲಿ ಮುಗಿಸ್ಬಿಡಿ ಎಂಡ್ ಮಾಡಿ ಅಂತ ಹೇಳಿದ್ರೆ ಅವ್ರಿಗೆ ಬೇಜಾರಾಗುತ್ತೆ. ಮತ್ತೆ ಜನರು ಬರೋರು ಟೂರಿಸ್ಟ್ ಕೂಡ ಬರಲ್ಲ. ಮತ್ತೆ ಇವರಿಗೆ ಜಿಲ್ಲಾಡಳಿತನಿಗೇನು ಏನಾಗುತ್ತೆ ಅಂತಂದ್ರೆ ಬಿಸ್ನೆಸ್ ಇರಲ್ಲ, ಏನೂ ಆಗಲ್ಲ. ಈ ವರ್ಷಕ್ಕೊಂದ್ಸತಿ ಏನೋ ಬರ್ತಿದ್ದಾರೆ, ಈಗ ಸೌಂಡ್ಸ್ ಇಲ್ಲ ಅಂತೆ, ದಸರಾ ಕಮ್ಮಿ ಮಾಡಿಬಿಟ್ಟಿದಾರಂತೆ, ಅದು ಹಂಗೆ ಮಾಡಬಾರ್ದಂತೆ ಅಂತ ಹೇಳಿದಾಗ ಏನಾಯ್ತು ಅಂತಂದ್ರೆ ಅವ್ರು ಕೂಡ ರಿಟರ್ನ್ ನೋಡ್ಬಿಡ್ತಾರೆ, ಜನ ಬರೋದು ಕಮ್ಮಿ ಆಗ್ಬಿಡ್ತಾರೆ ಇಲ್ವಾ. ಇರಲಿ ವರ್ಷಕ್ಕೊಂದ್ಸತಿ ಡಿಜೆ ಇದ್ರೆ ಒಂದು ಖುಷಿ. ಅದು ಬೇಕಾದ್ರೆ ಸೌಂಡ್ ಬೇಕಾದ್ರೆ ಲಿಮಿಟ್ ಮಾಡ್ಬೋದು. ಬಟ್ ಏನಂತಂದ್ರೆ ಅದು ಬೇಕು, ಸ್ಟೋರಿಗಾರು ಬೇಕೇ ಬೇಕಲ್ಲ, ವಾಯ್ಸ್ ಕೊಡೋಗಾರು ಬೇಕೇ ಬೇಕಲ್ಲ. ಒಂದೊಂದು ವರ್ಷಕ್ಕೊಂದ್ಸತಿ ಇದ್ಬಿಡ್ಲಿ. ಇನ್ನೊಂದು ನಿಮ್ಮ ಆರ್ಟ್ ಫೀಲ್ಡಲ್ಲಿ ಚಾಲೆಂಜಿಂಗ್ ವರ್ಕ್ ಅಂತ ಹೇಳಿದ್ರೆ, ನಾನು ಈಗಾಗಲೇ ಕೇಳಿದ್ದೆ ಈ ಕ್ವಶನ್ ನಿಮ್ಮ ಸಮಿತಿಯವ್ರ ಜೊತೆನೆ. ಆ್ಯಂಡ್ ನಿಮ್ಮಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಏನು ಹೇಳ್ತೀರಾ ಅಂತೇಳಿ. ಬಿಕಾಸ್ ನೀವು ವರ್ಕ್ ಮಾಡಿರೋದ್ರಿಂದ ಇದು ಬಹಳಷ್ಟು ದೂರದಲ್ಲಿರುವಂಥ ಒಂದು ದೇವಾಲಯ, ನಮ್ಮ ನಗರಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿಂದ ಅಲ್ಲಿಗೆ ತಗೊಂಡು ಹೋಗೋದೇ ಒಂದು ಸಾಹಸ ಅಂತ ಹೇಳ್ಬೋದು. ಅದು ರಸ್ತೆಗಳು ಗೊತ್ತಿದೆ ಎಷ್ಟು ಕಿರಿದಾಗಿದೆ ಅಂತೇಳಿ, ಅದರಲ್ಲಿ ನೀವು ನಿಭಾಯಿಸ್ಕೊಂಡು ಹೋಗಬೇಕು ಆ್ಯಂಡ್ ಕರೆಕ್ಟ್ ಟೈಮ್ಗೆ ಅಲ್ಲೋಗಿ ತಲುಪಬೇಕು. ಆ್ಯಂಡ್ ಒಂದು ಚೂರು ಆಚೀಚೆ ಆದರೂ ನಿಮ್ಗೆ ವಾಪಸ್ ಇಲ್ಲಿ ಬರೋಕ್ಕಾಗಲ್ಲ, ಮಧ್ಯದಲ್ಲಿ ಏನೂ ಸಿಗೋದು ಇಲ್ಲ. ಸೊ ಯಾವ ರೀತಿ ನೀವು ಪ್ರಿಪರೇಷನ್ನೇ ಹೇಗೆ ಮಾಡ್ಕೊಳ್ತೀರಾ, ಯಾವ ರೀತಿ ಮಾಡ್ತೀರಾ ಅಂತ ಹೇಳಿ? ಇದು ನೀವು ಕೇಳಿದ ಒಳ್ಳೆ ಪ್ರಶ್ನೆ ಆಯ್ತಾ. ಯಾಕಂದ್ರೆ ಮಡಿಕೇರಿಯಲ್ಲಿ ಎಲ್ಲರಿಗಿಂತ ಲಾಂಗ್ ಆಗಿ ಬರ್ತಿರೋ ಮಂಟಪ ಅಂತ ಹೇಳಿದ್ರೆ ಕರೋಲೆ ಭಗವತಿ ಮಹಿಷಮರ್ದಿನಿ. ಇದ್ರ ವಿಷಯ ಏನಂತ ಹೇಳಿದ್ರೆ, ಈಗ ನಾವು ಇಲ್ಲಿಂದ ಹೊರಟ್ರೆ ನಮಗೆ ಅಲ್ಲಿ ಏನಂತ ಹೇಳಿದ್ರೆ ಚೌಡೇಶ್ವರಿ ಇರುತ್ತೆ, ಸೆಂಟ್ರಲ್ಲಿ ಕೋದಂಡರಾಮ ಕೂಡ ಇರ್ತದೆ. ಅವ್ರದ್ದು ಹೋಗಿ ಆದ್ಮೇಲೆ ನಾವು ಬೇಗ ಹೋಗ್ಬಿಡೋಣ, ಲಾಂಗ್ ಇದೆ ಅಂತ ಹೇಳ್ಬಿಟ್ಟು ಬೇಗ ಹೋಗೋಣ ಅಂತ ಹೇಳಿದ್ರೆ ಕೂಡ ಅವ್ರನ್ನ ಬಿಟ್ಟು ನಾವು ಹೋಗೋಕ್ಕಾಗಲ್ಲ. ಕರೆಕ್ಟಾ? ಪ್ಲಸ್ ಇಲ್ಲಿಂದ ಅಲ್ಲಿಗೆ ಹೋಗೋ ನನಗೆ ಎಷ್ಟೇ ದೊಡ್ಡ ಸೆಟ್ ಮಾಡ್ಕೊಂಡು ಬರೋಗ ಅಲ್ಲಿ ಹೋಗೋಗ ನನಗೆ ಅಷ್ಟು ರಿಸ್ಕ್ ಇದೆ. ಆ ರಿಸ್ಕಲ್ಲಿ ಇಡೀ ಕಮಿಟಿ ಎಲ್ಲ ಬಂದು ಸೇರ್ಕೊಳ್ತಾರೆ. ಹಂಗೆ ನಮಗೊಂದು ಬೆನಿಫಿಟ್ ಏನಂತಂದ್ರೆ ಎಲ್ಲ ಒಟ್ಟಿಗೆ ಹೋಗೋದು ಹೆಂಗೋ ಬಂದ್ಬಿಡ್ತೀವಿ ನಾವು ಹಂಗೆ. ಆದ್ರೆ ರಿಸ್ಕ್ ಇದೆ ನಮಗೆ. ಅದನ್ನು ಕೂಡ ದಶಮಂಟಪ ಆದವ್ರು ಕೂಡ ಸ್ವಲ್ಪ ಯೋಚನೆ ಮಾಡ್ಬೇಕು. ಯಾಕಂತಂದ್ರೆ ಇವ್ರು ಅಲ್ಲಿಂದ ಲಾಂಗ್ ಅಲ್ಲಿ ಬರ್ತಾ ಇದಾರೆ, ಒಂದೇ ರೋಡ್, ಆ ಡೌನ್ ಕೂಡ ಹೇಳೋದು ಡೌನ್ ಇದೆ, ನೀಟ್ ಬಂದ್ಬಿಡು ಡೌನ್. ಈ ಮಂಟಪಗಳಿಗೆ ಡೌನ್ ಎಲ್ಲ ಹೆಂಗೆ ಅಂತಂದ್ರೆ ಜಾರ್ಕೊಂಡು ಹೋಗ್ಬಿಡ್ತದೆ ಮಂಟಪಗಳು, ಅದೆಲ್ಲ ಗೊತ್ತಿರಲ್ಲ. ಹೆಂಗಂದ್ರೆ ಬೇರೆಯವ್ರದಲ್ಲಿ ಹೆಂಗೆ ಅಂದ್ರೆ ಹಿಂಗೆ ಬಂದು ಹಿಂಗೆ ಹತ್ತಿರೋ ಒಂದು ಮಂಟಪ, ಹಿಂಗೆ ಬಂದ್ರೆ ಹಿಂಗೆ ಮಂಟಪ, ಅಲ್ಲೇ ಜಸ್ಟ್ ನಮಗೆ ಲಾಂಗ್ ಇರೋದು ಅಂತಂದ್ರೆ ಕರೋಲೆ ಭಗವತಿ. ಅದಕ್ಕೆ ನಮಗೆ ಟೈಮಿಂಗ್ಸ್ ಆಗಲಿ, ಅದು ನಮ್ಮದು ಸ್ಟೋರಿ ಬರುವಾಗ ಟೈಮಿಂಗ್ಸ್ ಕೂಡ ಏನು ಮಾಡಿದ್ರೆ ನಮಗೆ ಹೇಳ್ದಂಗೆ ನಮ್ಮ ಟೈಮಿಗೆ ಕೊಡಬೇಕು. ನಾವು ಬಂದು ತಲುಪಿದ ಮೇಲೆ ಅಲ್ಲಿ ಇಮಿಡಿಯೇಟ್ಲಿ ಕೋದಂಡರಾಮ ಇರುತ್ತೆ, ಇಮಿಡಿಯೇಟ್ಲಿ ಚೌಡೇಶ್ವರಿ ಇರ್ತದೆ. ಕೋದಂಡರಾಮ ಆದಂಗೆ ನಮಗೆ ಸ್ಟೋರಿ ಎಲ್ಲ ಬ್ಯಾಕ್ ಬಂದ್ಬಿಟ್ರೆ ನಮಗೆ ಏನು ಪಾಪ ಬಂದು ಜನರಿಗೆ ನಾವು ಟ್ರಯಲ್ ಕೂಡ ಕೊಟ್ಟಿರೋಲ್ಲ. ನಮಗೆ ಇಲ್ಲಿಂದ ಜನರಿಗೆ ತೋರಿಸ್ಕೊಂಡು ಹೋಗಂದ್ರೆ ನಮಗೆ ಹೋಗೋಕ್ಕೆ ಟೈಮಿಂಗ್ಸೇ ಬೇಕಲ್ಲ. ಅಲ್ಲಿಗೆ ನಾವು ಬೇಗ ಹೋಗಿ ತಲುಪಿದ್ರೆ ನಮಗೆ ಒಂದು 2-3 ಟ್ರಯಲ್ ಎಲ್ಲ ಕೊಟ್ಕೊಂಡು ಬೇರೆಯವರಿಗೆ ಒಂದು ಶೋ ಎಲ್ಲ ಕೊಡುವಾಗ ನಮಗೆ ನಾವು ಕೊಡ್ಬೋದು. ನಮಗೆ ಟೈಮಿಂಗ್ ಆ ಥರ ಇದೆ, ಸಿಕ್ಕಿದ್ರೆ ಟೈಮ್ ನಮಗೆ ಬರ್ಬೇಕಲ್ಲ, ಲಾಂಗ್ ಅಲ್ಲ, ಮತ್ತೆ ದೊಡ್ಡ ಇದಲ್ವಾ, ಅದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಹೌದು, ಎಲ್ಲ ಹ್ಯೂಜ್ ಆಗಿ ಇರುತ್ತೆ, ಅದನ್ನ ನೀವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಬರ್ಬೇಕಲ್ಲ. ಅಂಡ್ ಇದ್ರ ಬಗ್ಗೆ ನೋಡ್ಬೋದು, ಕಳೆದ ವರ್ಷನೂ ಅಷ್ಟೇ ಕೆಲವೊಂದು ವರ್ಷಗಳಲ್ಲಿ ಅನಾಹುತಗಳು ಸಮೇತ ಆಗಿದೆ, ಈ ತರ ಮಂಟಪ ಬೀಳೋದಾಗಿರೋದು. ಸೊ ಅದೆಲ್ಲ ಏನ್ ಮೇನ್ ಕಾರಣ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಏನ್ ಗೊತ್ತಾ, ಈಗ ಒಂದು ದಸರಾ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಇದೆ. ಹಂಗೆ ಅಂತ ಹೇಳ್ಬಿಟ್ಟು ನಾನು ಒಟ್ರಾಸೆ ಮಾಡ್ಬಿಡ್ತೀನಿ, ದೊಡ್ಡದು ಮಾಡ್ಬಿಡ್ತೀನಿ, ಹಂಗೆ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಒಟ್ರಾಸೆ ಕೂರಿಸಿದ್ರೆ ಅದು ಕೂಡ ಅದು ರೋಡ್ ಏನು ಬಾರಿ ಮೈಸೂರು ಮತ್ತೆ ಬ್ಯಾಂಗ್ಳೂರ್ ರೋಡ್ ತರ ಲೆವೆಲ್ ಇಲ್ಲ. ಇಲ್ಲೆಲ್ಲ ರೋಡ್ಗಳೆಲ್ಲ ಸ್ವಲ್ಪ ಹಂಗಾಗಿ ಒಂದು ಅಲೈನ್ಮೆಂಟ್ ಇರೋಲ್ಲ.
ಇಲ್ಲೇನು ಮಾಡ್ತಾರೆ ಡ್ರೈವರ್ಗಳು ತೇರು ಜನದಲ್ಲಿ ಸೌಂಡ್ಸ್ ಹಾಕಿದಂಗೆ ಇಮಿಡಿಯೇಟ್ ಇರುವ ಕಮಿಟಿಯವರು ಅದರೊಟ್ಟಿಗೆ ಹೋಗ್ಬಿಟ್ರೆ ತೇರ್ನ ಕರ್ಕೊಂಬರೋ ಅದ್ರೊಟ್ಟಿಗೆ ಜನ ಇರಬೇಕು. ಅದು ಒಬ್ಬ ಡ್ರೈವರ್ ಏನು ಮಾಡ್ತಾನೆ, ಅದು ಏನಾಗಿದೆ ಜಸ್ಟ್ ಮಿಸ್ ಆಗಿದೆ ಅಲ್ಲಿ. ಅದೊಂದು ಇಷ್ಟು ವರ್ಷ ಯಾರ್ದು ಆಗಿಲ್ಲ ಆ ಥರ, ಅವ್ರು ಮಾಡ್ಕೊಂಡಿದ್ದು ಒಂದು ಸಣ್ಣ ಮಿಸ್ಟೇಕ್. ಅದು ಏನಂತಂದ್ರೆ ಅವ್ರ ಕಮಿಟಿಯವರೆಲ್ಲ ಕರೆಕ್ಟ್ ಕೋಆರ್ಡಿನೇಷನ್ ಇತ್ತಿಲ್ಲ. ಅಲ್ಲಿ ಏನಾಯ್ತು, ಅದು ಅಪ್ಸೆಟ್ ಆಗೋಕ್ಕೆ ಡ್ರೈವರ್ ಏನು ಮಾಡಿದ್ದಾನೆ, ಲೆಫ್ಟಿಗೆ ತೊಗೊಂಡಿದ್ದಾನೆ, ಅದು ಇಮಿಡಿಯೇಟ್ ಪಲ್ಟಿ ಹೊಡೆದಿದೆ ಅಷ್ಟೇ. ಸದ್ಯ ಜನರಿಗೆ ಏನಾಗಿದೆ, ಸಣ್ಣ ಪುಟ್ಟ ಗಾಯ ಆಗಿದೆ ಅಷ್ಟೇ. ಅಂದರೆ ಹೋಗುವಾಗ ನೀಟಾಗಿ ಹೋದ್ರೆ ಏನಾಗಲ್ಲ. ಫಸ್ಟೇ ಪ್ಲ್ಯಾನ್ ಮಾಡ್ಕೊಳ್ಬೇಕು, ಅದು ಹೇಗೆ ಹೋಗ್ಬೇಕು, ಏನು ಮಾಡ್ಕೊಳ್ಬೇಕು, ಜನರು ಒಟ್ಟಿಗಿರಬೇಕು, ಇರೋ ಕಮಿಟಿ ಎಲ್ಲ ಹೋಗೋ ಗಂಟ ಆ ಮಂಟಪದ ಒಟ್ಟಿಗೆ ಇರಬೇಕು. ಎಲ್ಲಿ ಸ್ಟಿಲ್ ಆಯ್ತು ಅಲ್ಲಿ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಡಿವೈಡ್ ಆದ್ರೆ ಪರವಾಗಿಲ್ಲ. ಇದು ಬರುವಾಗನೇ ರನ್ನಿಂಗಲ್ಲೇ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಹೋದ್ರೆ ಉಂಟಲ್ಲ ಮಂಟಪಗಳು ಹಿಂಗೆ ಆಗೋ ಚಾನ್ಸಸ್ ಇರ್ತದೆ. ಅದನ್ನು ಹೋಗುವಾಗ ಡ್ರೈವರಿಗೆ ಸ್ವಲ್ಪ ಗೈಡ್ ಮಾಡ್ಕೊಂಡು ಹೋದ್ರೆ ಏನಾಗಲ್ಲ. ಇದರಿಂದ ನಿಜ ನೀವು ಹೇಳ್ದಂಗೆ ಸುಮ್ಮನೆ ಡಿಪಾರ್ಟ್ಮೆಂಟ್ ಆಗಲಿ ಅವರೆಲ್ಲರೂ ಒಂಥರ ರಿಸ್ಕ್ ಥರ ಆಗ್ಬಿಟ್ಟಿದೆ ಅವರಿಗೆ. ನೋಡೋಕೆ ಹೆಂಗೆ ಕಾಣ್ಬಿಡುತ್ತೆ ಅಂತ ಅವರಿಗೆ. ನಮಗಿಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ, ಬೇರೆ ಕಡೆಯಿಂದ ಬಂದವ್ರು ಮಾಡೋರಿಗೆ ಆಗೋದಿಲ್ಲ ಇದು ನಮಗೆ ಎಷ್ಟೋ ವರ್ಷದ ಇದು ಹಿಂಗೆ ಕೂರ್ಬೇಕು, ಈ ಟ್ರಾಲಿಯಲ್ಲಿ ಕೂತ್ರೆ ಈ ವೆಯ್ಟ್ಸ್ ಇಲ್ಲೇ ಬರುತ್ತೆ, ಟ್ರಾಲಿಯಲ್ಲಿ ಜೋಲ್ಟ್ ಹೊಡೆಯಲ್ಲ, ಇದು ಹಿಂಗಿರುತ್ತೆ ಏನೋ ಗೊತ್ತಿರ್ತದೆ ನಮಗೆ. ಅದಷ್ಟರಲ್ಲೇ ನಾವೇನೋ ಮಾಡ್ಕೊಂಡು ಬರೋದಲ್ವಾ. ಆ ದಿವಸ ಏನೋ ರೋಡ್ ಬ್ಲಾಕ್ ಆಗಿರ್ತದೆ, ಎಲ್ಲ ಇರ್ತದೆ, ಹೆಂಗೋ ಆಗುತ್ತೆ ದಸರಾ ಅಂತಿಲ್ಲ. ದಿನಕ್ಕೆ ಒಂದು ಜನ ಚಾನ್ಸ್ ಇದೆ, ರೋಡ್ ಗೀಡೆಲ್ಲ ಫ್ರೀ ಇರುತ್ತೆ. ಅದು ನೋಡ್ಕೊಂಡು ಬರುವಾಗ ಜನರೆಲ್ಲ ಆ ಕಮಿಟಿಯವರೆಲ್ಲ ಸದಸ್ಯರೆಲ್ಲ ಅದ್ರೊಟ್ಟಿಗೆ ಇರ್ಬೇಕಷ್ಟೇ, ಆಗ ಏನಾಗಲ್ಲ. ಮತ್ತೆ ಸರ್ ಈಗ ಮಾಡುವಾಗ ನಿಮಗೆ ಲಿಮಿಟೇಷನ್ಸ್ ಅಂತ ಇರುತ್ತೆ, ಇದು ಇಷ್ಟಿಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಈಗ ಫಿಗರ್ಸ್ ಏನಾದರೂ ಇಷ್ಟು ಹೈಟಲ್ಲೇ ಇರಬೇಕು ಅಂತ, ಅಥವಾ ಇಷ್ಟು ವೇಟ್ ಆ ಥರ ಏನಾದರೂ ಇದೆಯಾ ಲಿಮಿಟೇಷನ್ಸ್ ನಿಮಗೆ ಮಾಡೋದ್ರಲ್ಲಿ? ಲಿಮಿಟೇಷನ್ ಏನಿಲ್ಲ ಆಯ್ತಾ. ಈಗ ಹೆಂಗಂದ್ರೆ ನಮ್ದೀಗ ನೋಡಿ, ನಮ್ದೀಗ ಈಗ ಫಿಗರ್ ಇಷ್ಟು ದೊಡ್ಡದೆಲ್ಲ ಮಾಡೋಕ್ಕೆ ಕಾರಣ ಏನಂದ್ರೆ ನಮ್ದು ಶೋಮ್ಯಾನ್ ಟೀಮ್. ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಎಲ್ಲರೂ ಏನೆಲ್ಲ ಮಾಡ್ತಿದ್ದಾರೆ, ನಾವೊಂದು ದೊಡ್ಡದೇನಾದ್ರು ಮಾಡೋಣ ಅಂತ ಹೇಳ್ಬಿಟ್ಟು 2015 ಮೂಕಾಸುರ ಅಂತೇಳಿ ದೊಡ್ಡ ತಲೆ 2 ಕೈ ಎತ್ತಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಏನಾಗಿ ಈಗ ದೊಡ್ಡ ಫಿಗರ್ಗಳು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಬೇರೆಯವರು ಮಾಡ್ತಿದ್ದಾರೆ, ಇಂಟ್ರೊಡಕ್ಷನ್ ಮಾಡ್ಬಿಟ್ರಿ. ಮಾಡ್ದಂಗೆ ಬೇರೆಯವರು ಕೂಡ ಮಾಡ್ತಿದ್ದಾರೆ, ದೊಡ್ಡದು ಮಾಡ್ತಿದ್ದಾರೆ. ಅದು ಎಷ್ಟಷ್ಟೇ ಆ ಲಿಮಿಟ್ ಅಲ್ಲಿ ಮಾಡ್ಕೊಂಡ್ರೆ ಸಾಕು, ಮಲ್ಟಿ ಓಡಿಸೋ ಲೆವೆಲ್ಗೆಲ್ಲ ಮಾಡಕ್ ಹೋಗೋದು ಬೇಡ. ಅಲ್ಲ ಹೇಳೋದು ಅದಕ್ಕೊಂದು ಇರ್ತದಲ್ಲ, ಟ್ರ್ಯಾಕ್ಟರ್ ಇಷ್ಟು ಕೆಪಾಸಿಟಿ ಅಂತಿದೆ ಅಷ್ಟೇ, ಸೆಟ್ಟಿಂಗ್ ಎಷ್ಟು ಬೇಕು ಇಂತಷ್ಟೇ ಮಾಡಬೇಕು ಅಂತ ರೂಲ್ಸ್ ಆ ಥರ ಏನಾರು ಇದೆಯಾ? ರೂಲ್ಸ್ ಏನಿಲ್ಲ, ಆ ಥರ ಏನು ಮಾಡಿಲ್ಲ. ಅಂದ್ರೆ ಅವರ ಕೆಪಾಸಿಟಿ ಅಷ್ಟೇ. ಮಾಡಿದ್ರು ಕೂಡ ನೀಟಾಗಿ ಪಲ್ಟಿ ಗಿಲ್ಟಿ ಏನು ಓಡಿಸಿದಂಗೆ ನೀಟಾಗಿ ತಗೊಂಡ್ಬರೋ ಆ ಕೆಪಾಸಿಟಿ ಇದ್ರೆ ಮಾತ್ರ ಮಾಡಿ ಅಂತ. ಇಲ್ಲದ್ರೆ ಬೇರೆಯವ್ರಿಗೆ ಮಾಡಿದ್ಮೇಲೆ ದೊಡ್ಡದು ಮಾಡಿದ್ಮೇಲೆ ಪುನಃ ಸಣ್ಣದು ಬ್ಯಾಕ್ ಹೋಗಕ್ ಆಗೋದಿಲ್ಲ. ಪುನಃ ಒಂದ್ಸತಿ ದೊಡ್ಡದು ತೋರಿಸಿ ಆದ್ಮೇಲೆ ನಾವು ಪುನಃ ಸಣ್ಣದು ಮಾಡ್ತೀವಿ ಅಂತ ಹೇಳಿದ್ರೆ ಬೇರೆಯವ್ರು ಮಾಡ್ತಾ ಇರ್ತಾರೆ. ಅದೆಲ್ಲ ಒಂದು ಸಣ್ಣ ಪಾಠ ಆಗಿದೆ ನಮಗೆ ಆಲ್ರೆಡಿ ಅಲ್ಲಿ ಹೇಳೋದು. ಅದಕ್ಕೀಗ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ. ಅದ್ರದ್ದೇನಿಲ್ಲ, ನಾವು ಅದು ಹೆಂಗುಂಟದ್ ನಾವು ಅದು ಅವ್ರವ್ರ ಮಂಟಪದ ಮೇಲೆ ರಿಸ್ಕ್ ಹಾಕ್ಬಿಡ್ಬೇಕು. ಅವ್ರ ಕೆಪಾಸಿಟಿ ಅದು ತಗೊಂಡ್ಬರ್ತೀವಿ, ನಾವು ಮಾಡ್ತೀವಿ. ಆದರೆ ನೋಡಿ ಮಾಡಿ ಪಲ್ಟಿ ಹೊಡಿಸಿದಂಗೆ ನಾವು ತಗೊಂಡ್ಬರ್ತೀವಿ ಅಷ್ಟೇ. ಮತ್ತೆ ದಸರಾ ಅಂತ ಹೇಳಿದ್ರೆ ಸರ್ ಮೇನ್ ಆಗಿ ದೇವಿ ಫೋಕಸ್ ಆಗಬೇಕು, ಕೆಲವೊಂದು ಕಡೆ ರಾಕ್ಷಸ ಜಾಸ್ತಿ ಫೋಕಸ್ ಆಗ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತೇಳಿ. ಅಂದ್ರೆ ಏನಾಗುತ್ತೆ ಗೊತ್ತಾ, ರಾಕ್ಷಸನೆಲ್ಲ ಫ್ರಂಟಲ್ಲಿ ಕೂರ್ಸ್ಕೊಂಡ್ಬಿಡ್ತಾರೆ. ಆಗ ರಾಕ್ಷಸನೆಲ್ಲ ಫ್ರಂಟಲ್ಲಿ ಕೂರ್ಸ್ಕೊಳ್ಳೋವಾಗ ಏನಾಯ್ತದೆ, ಈ ಬ್ಯಾಕಲ್ಲಿರೋ ಫಿಗರ್ಗಳೆಲ್ಲ ಬ್ಯಾಕೇ ಹೋಗ್ಬಿಡ್ತದೆ. ಈಗ ದೊಡ್ಡ ಫಿಗರ್ ಎಲ್ಲ ಕೂಡ ಈಗ ಸಣ್ಣದೇ ಕಾಣೋದು. ಈಗ ಎಷ್ಟೇ ಇಟ್ಟು ಬಂದ್ರಲ್ಲಿ ಸ್ಮೋಕ್ ಫೈರ್ ಎಲ್ಲ ಹಾಕುವಾಗ ಒಂದು ದೇವಿ ಬರ್ತದೆ. ಅದನ್ನೆಲ್ಲ ಸ್ಟೋರಿಗೆ ಇದು ಮಾಡಬಾರ್ದು. ಯಾಕಂದ್ರೆ ಲಾಸ್ಟ್ ಟೈಮ್ ಒಂದು ತ್ರಿಪುರಾಸುರ ಸ್ಟೋರಿ ಮಾಡಿದ್ವಿ ಕಂಚಿಕಾಮಾಕ್ಷಿಗೆ. ಸ್ಟೋರಿ ಎಲ್ಲ ಚೆನ್ನಾಗಿ ಬಂದಿತ್ತು. ಲಾಸ್ಟಿಗೆ ಯಾಕೆ ಫಾಲ್ಟ್ ಅಂತ ಕೇಳೋಕೆ ಅವ್ರು ಹೇಳೋದು ಶಿವ ಕಂಡಿಲ್ಲ ಅಂತ. ಶಿವ ಆಕ್ಚುಲಿ ಅದು ಸ್ಮೋಕ್ ಹೊರಗಾಗಿ ರಿಲೀಸ್ ಆಗಿ ಒಂದು 2 ನಿಮಿಷ ಆಗೋ ರಿಲೀಸ್ ಆಗುವಂತ ವಿಷಯ. ಆ ಶಿವ ಕಂಡಿಲ್ಲ ಅಂತ ಹೇಳ್ಬಿಟ್ಟು ಪ್ರೈಸೇ ಕೊಟ್ಟಿಲ್ಲ ಅಲ್ಲಿ ಹೇಳೋದು. ಯಾಕೆಂತ ಹೇಳಿದ್ರೆ ಫಾಲ್ಟ್ ಏನಂದ್ರೆ ಶಿವ ಕಂಡಿಲ್ಲ ಅಂತ. ಅದೆಲ್ಲ ಒಂದು ಅಲ್ಲಿ ಹೇಳೋದು ಮೇಕಿಂಗ್ ಆಗಿರುತ್ತೆ, ಮಾಡಿ ಆಗಿರ್ತದೆ, ಫ್ರಂಟ್ ಸೆಟ್ ಸ್ಟೋರಿ ಆಗಿದೆ, ಎಲ್ಲ ಆಗಿದೆ. ಒಂದು ಹೊಗೆ ಬಂದುಬಿಟ್ಟು ಕಂಡಿಲ್ಲ ಅಂತ ಹೇಳುವಾಗ ಅಲ್ಲಿ ಏನಾಯ್ತು ಅಂತಂದ್ರೆ, ಓ ಅಷ್ಟಕ್ಕೆ ನಮ್ದು ಫೇಲರ ಅಂತ ಹೇಳೋದು. ಅದೇನು ಗೊತ್ತಾ, ಫಿಗರ್ ಬ್ಯಾಕ್ ಆಗುವಾಗ ಏನಾಗುತ್ತೆ ಅಂದ್ರೆ ಫಿಗರ್ ಕಾಣಕ್ಕಿಲ್ಲ ಫ್ರಂಟ್. ಬ್ಯಾಕ್ ಅಲ್ಲಿ ಬರೋವಾಗ ಎಷ್ಟೇ ದೊಡ್ಡ ಫಿಗರ್ ಏನೇ ಮಾಡೋದು, ಲೈಟ್ಸ್ ಎಲ್ಲ ಬಿಟ್ಟರು ಕೂಡ ಅದು ಅಷ್ಟೇ ಕಾಣೋದು. ಇಲ್ಲ ಅದನ್ನ ಫ್ರಂಟಲ್ಲಿ ಕೂರ್ಸೋಕ್ಕಾಗಲ್ಲ. ಇನ್ನು ಚಲನವಲನ ಸಮಿತಿ ಹಂಗೇನಾದ್ರೂ ಇದೆಯಾ, ಅಥವಾ ಯಾರು ಅದನ್ನ ನೋಡ್ಕೊಳ್ಳೋದು ಆ ಟೈಮಲ್ಲಿ? ಎಲ್ಲ ನಮ್ಮ ಕಮಿಟಿ ಸದಸ್ಯರಿದ್ದಾರೆ, ಎಲ್ಲ ಸದಸ್ಯರಿದ್ದಾರೆ, ಅವ್ರು ನೋಡ್ಕೊಂಡು ಮಾಡ್ತಾರೆ. ಸರ್ ನೀವು ವಾಯ್ಸ್ ಓವರ್ ಆರ್ಟಿಸ್ಟ್ ಅಂತ ಹೇಳಿದ್ರಿ, ಹಾಗೆ ರಾಕ್ಷಸ ಇದಕ್ಕೆ ಧ್ವನಿ ಕೊಡ್ತೀವಿ ಅಂತ ಹೇಳಿದ್ರಿ. ನಮ್ಮ ವೀಕ್ಷಕರಿಗೆ ಈಗ ಈ ಮೂಮೆಂಟ್ ಅಲ್ಲಿ ಒಂದು ಅದನ್ನ ತೋರಿಸ್ಬೋದಾ, ಹೇಗೆ ವಾಯ್ಸ್ ಬರುತ್ತೆ ಅಂತ ಒಂದು ಕ್ಯೂರಿಯಾಸಿಟಿ ನನಗೂ ಕೂಡ. ಬೇಕಾ? 100% ಬೇಕು ಸರ್, ಎಲ್ಲರಿಗೂ ಕೂಡ ಅದೊಂದು ಕ್ಯೂರಿಯಾಸಿಟಿ ಇದೆ. ಈಗ ಲೈವ್ ಆಗಿ ನನಗೆ ಕೇಳಬೇಕು. ರಾಕ್ಷಸಂದೇ ಕೊಡ್ತಿದ್ದು ಈ ಸತಿ ಇದು ಆಂಜನೇಯದು ಕೊಡ್ತಾ ಇದ್ದೀನಿ ಈ ಮಂಟಪಕ್ಕೆ, ಕರವಲ ಭಗವತಿಗೆ ಆಯ್ತಾ. ಆಂಜನೇಯದು ಕೊಡ್ತಾ ಇದ್ದೀನಿ. ಈಗ ಅದ್ರದ್ದು ಒಂದು ಸುಮ್ಮನೆ ಓಕೆ. ಈಗ ಅದು ಕರೆಯುವಾಗ ಜೈ ಶ್ರೀರಾಮ್ ಪ್ರಭು, ನಿಮ್ಮ ಆಜ್ಞೆಯಂತೆ ನಾನು ದ್ರೋಣಗಿರಿಗೆ ಹೋಗಿ ಆ ಸಂಜೀವಿನಿ ಸಸ್ಯವನ್ನು ತಂದುಕೊಡುತ್ತೇನೆ ಪ್ರಭು. ಸಾಕಲ್ಲ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಈ ಬಾರಿ ವೀಕ್ಷಕರೆಲ್ಲರೂ ಬರಬೇಕು, ನಮ್ಮ ಈ ಸ್ಥಳೀಯರು ಹೊರಗಿನ ಪ್ರವಾಸರು ಎಲ್ಲರೂ ಕೂಡ ಬಂದು ಕರವಲ ಭಗವತಿಯ ಪ್ರದರ್ಶನವನ್ನು ನೋಡಬೇಕು, ಹಾಗೆ ನಮ್ಮನ್ನ ಹಾರೈಸಬೇಕು ಅಂತೇಳಿ ನೀವೊಂದು ವಿಶ್ ಮಾಡಬೇಡಿ ಸರ್. ಓಕೆ. ಇದು ಮಡಿಕೇರಿ ದಸರಾ, ಇದು ಶ್ರೀ ಕರವಲ ಭಗವತಿ ಮಹಿಷಮರ್ದಿನಿ ಮಂಟಪ ಈ ವರ್ಷ 30ನೇ ವರ್ಷದ ಮಂಟಪ ಆಚರಿಸ್ತಿದೆ. ನಾನಿಲ್ಲಿ ವರ್ಕರಾಗಿ ಹೇಳ್ತಿರೋದು, ದಯವಿಟ್ಟು ಇಲ್ಲಿ ಕೊಡಗಲ್ಲಿರುವಂಥ ಎಲ್ಲರೂ, ಮಡಿಕೇರಿ ಎಲ್ಲ ಸದಸ್ಯರುಗಳು ಎಲ್ಲರೂ, ಎಲ್ಲ ಮಂಟಪದವರು ಹಾಗೂ ಎಲ್ಲ
ಮಡಿಕೇರಿ ದಸರಾಕ್ಕೆ ಬರೋ ಎಲ್ಲ ಪ್ರವಾಸಿಗರು ಕೂಡ ಬಂದು ನಮ್ಮ ಮಂಟಪವನ್ನು ವೀಕ್ಷಿಸಿ ನೋಡ್ಕೊಂಡು ಹೋಗ್ಬೇಕಂತೇಳಿ ಕೇಳ್ಕೊಳ್ತಿದ್ದೀನಿ. ಥ್ಯಾಂಕ್ ಯು. ಆ್ಯಂಡ್ ಈ ಬಾರಿ ಪ್ರೈಸ್ ಕೂಡ ನಮ್ಮದೇ ಅಂತ ಹೇಳ್ತೀರಾ? ಈ ವರ್ಷ ಪ್ರೈಸ್ ಕೂಡ ಸಿಗಲೇಬೇಕು. ವರ್ಷ ಟ್ರೈ ಮಾಡ್ತಿದ್ದೀವಿ. ಬರ್ತದೆ ಹಂಗೆ ಹಿಂಗೆ ಅಂತ ಸುಮ್ಮನೆ ಏನಾರು ಹೇಳ್ತಾರೆ, ಬಟ್ ಈ ವರ್ಷ ಹೊಡಿತದೆ. ಓಕೆ, ಒಂದು ಸಿಗ್ಬೇಕು. ನಿಮ್ಮ ಕಡೆ ಜೋರಾಗಿ ಒಂದು ಜೈ ಭಗವತಿ ಅಂತ ಹೇಳ್ಬೋದಾ? ಜೈ ಭಗವತಿ, ಕರೋಲೆ ಭಗವತಿ ಮಹಿಷ ಮರ್ದಿನಿಗೆ ಜೈ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಮ್ಮ ಜೊತೆ ಮಾತಾಡಿದ್ದಕ್ಕೆ. ಸೊ ಸಂದೀಪ್ ಸರ್ ಬಗ್ಗೆ ಈಗಾಗಲೇ ನಾವು ಮಾತಾಡ್ತಿದ್ದೀವಿ, ಅವ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ. ಆದರೆ ಅವ್ರ ಜೊತೆಗೆ ಇನ್ನೂ ಪುಟಾಣಿಗಳಿದ್ದಾರೆ, ಎಲ್ಲ ಕೂಡ ಅವರ ಸ್ಟೂಡೆಂಟ್ಸ್. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಫಸ್ಟಿಗೆ ಹೆಸರು? ಮನ್ವಿತ್. ಎಷ್ಟನೇ ಕ್ಲಾಸ್? 8th standard. 8th ಸ್ಟ್ಯಾಂಡರ್ಡ್. ನಿಮ್ಮ ಹೆಸರು? ಸಚಿನ್ ಅಂತ. ಎಷ್ಟನೇ ಕ್ಲಾಸ್? 10th ಇವಾಗ. 10th. ರಾಬಿನ್. 5th. ತ್ರಿಷಾ ಎಂ. 4th. 4th. ಸುಜಿ ಸಂಜಯ್. 4th. ನಿರನ್ 8th. ದಿಶಿಕಾ 9th. ಓಕೆ, ಎಲ್ಲರೂ ಕೂಡ ಇಲ್ಲಿದ್ದೀರಾ. ಖುಷಿ ಆಯ್ತು ಆ್ಯಕ್ಚುಲಿ ನಮಗೆ ನಿಮ್ಮೆಲ್ಲರನ್ನ ನೋಡ್ಬಿಟ್ಟು. ಯಾಕೆ ಗೊತ್ತಾ, ಇವಾಗಿನ ಮಕ್ಳು ಯಾರು, ನಾನು ದಸರಾದ ಸಮಿತಿ ಆಗಿರ್ಬೋದು ಅದ್ರೊಳಗೆ ಇವಾಗ ಹೋಗಿದ್ದೀವಲ್ಲ ಸುಮಾರು ಟೆಂಪಲ್ಸ್ಗೆ, ಎಲ್ಲೂ ಕೂಡ ಮಕ್ಕಳನ್ನ ಕಂಡಿರೋ ನಾನು. ಎಲ್ಲ ದೊಡ್ಡವರೇ ಇದ್ರು, ಆದರೆ ಇದೊಂದು ಟೀಮಲ್ಲಿ ಮಾತ್ರ ಈ ಥರ ಮಕ್ಕಳನ್ನ ಕಂಡಿರೋದು. ಎಲ್ಲರೂ ಸಂದೀಪ್ ಸರ್ದು ಸ್ಟೂಡೆಂಟ್ಸ್. ಹೆಲ್ಪ್ ಮಾಡ್ತೀರಾ ಅವ್ರಿಗೆ? ಹೇಗೆ ಹೆಲ್ಪ್ ಮಾಡ್ತೀರಾ ನೀವು? ಏನಿಲ್ಲ, ಅವ್ರು ಹೇಳೋದೆಲ್ಲ ಮಾಡಿ ಕೊಡ್ತೀವಿ. ಹೇಗೆ ಹೇಳ್ಕೊಡ್ತಾರೆ? ಚೆನ್ನಾಗಿ ಹೇಳ್ಕೊಡ್ತಾರಾ? ಸರ್ ಹೇಳ್ತಾ ಇದ್ರು ನೆಕ್ಸ್ಟ್ ನಾನಾದ್ಮೇಲೆ ಇವನ್ನೇ ಬಿಡ್ತಿದ್ದೀನಿ ನಾನು ವರ್ಕಿಗೆ ಅಂತೇಳಿ. ಹೌದಾ? ಓಕೆ. ಹೇಗೆ ಇಂಟ್ರೆಸ್ಟ್ ಬಂತು ಇಲ್ಲಿ ಬಂದು ಕೆಲಸ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು? ಖುಷಿ ಆಗುತ್ತಾ ಇದೆಲ್ಲ ನೋಡ್ಬೇಕಾದ್ರೆ? ಹಾಗೆ ಅಣ್ಣ ಹೇಗೆ ವರ್ಕ್ ಮಾಡ್ತಾರೆ ಅಂತ ಕೇಳಿದಿರಾ ನೀವು? ಯಾವ ತರ ಮಾಡ್ತೀರಾ ಹೇಗೆ ಅಂತ ಹೇಳ್ಬಿಟ್ಟು? ಕ್ಲಾಸ್ ಇಲ್ವಾ ಇವಾಗ? ಇಲ್ಲ, ರಜೆ ಇದೆ. ರಜೆ ಇರುವಾಗೆಲ್ಲ ಇಲ್ಲಿ ಬರ್ತಾ ಇರ್ತೀರಾ? ಹೌದಾ? ನಿಮ್ಗೆ ಹೇಗೆ ಅನ್ಸುತ್ತೆ? ನೋಡ್ತೀರಾ ವರ್ಕ್ ಎಲ್ಲ? ವರ್ಕ್ ನೋಡಿ ಖುಷಿ ಆಗುತ್ತೆ. ನೆಕ್ಸ್ಟ್ ಇದೇ ತರ ನೀವು ಆಗ್ಬೇಕು. ಹೇಗೆ ಸಪೋರ್ಟ್ ಮಾಡ್ತಾರಾ? ಅಣ್ಣ ಹೇಳ್ಕೊಡ್ತಾರ ನೀವು ಕೇಳುವಾಗೆಲ್ಲ? ಅಂಡ್ ಸಣ್ಣ ಪುಟ್ಟ ವರ್ಕ್ಸ್ ಎಲ್ಲ ಇಲ್ಲಿದೆ, ಅದೆಲ್ಲ ನೀವೇ ಮಾಡ್ತೀರಾ? ಅವ್ರಿಗೆ ಹೆಲ್ಪ್ ಮಾಡ್ತೀರಾ? ಮಾಡ್ತೀರಾ? ಖುಷಿ ಆಗುತ್ತೆ ನಿಮ್ಗೆ? ಓಕೆ. ಮನೇಲಿ ಏನ್ ಹೇಳ್ತಾರೆ? ಈ ತರ ವರ್ಕ್ ಹೋಗುವಾಗ ಬಿಡ್ತಾರಾ ಏನು? ಹೋಗಿ ಬಾ ಅಂತ ಹೇಳ್ತಾರೆ. ಓಕೆ. ನಿಮ್ಮ ಮನೇಲಿ ಏನ್ ಹೇಳ್ತಾರೆ? ಹೋಗಿ ಬಾ ಅಂತಾನೆ ಹೇಳ್ತಾರೆ. ಸೊ ಹೋಗಿ ಮನೆಗೆ ಹೋಗಿ ಸ್ಟೋರಿ ಹೇಳ್ತೀರಾ, ಈ ತರ ಹೇಳ್ಕೊಟ್ರು ಹಿಂಗೆಲ್ಲ ಮಾಡಿದ್ವಿ ಅಂತೇಳಿ? ಓಕೆ. ಸೊ ನಮ್ಮ ವ್ಯೂವರ್ಸ್ನ ನೀವು ಹೇಳ್ಬೇಕು, ಈ ಬಾರಿ ದಸರಾ ಇದೆಲ್ಲ ಬನ್ನಿ ಅಂತ ಹೇಳ್ಬಿಟ್ಟು. ಕರೀರಿ ನೋಡುವ ಹೇಗೆ ಕರಿತೀರಾ ಅಂತ. ಎಲ್ಲರೂ ಬರ್ಬೇಕು, ನಮ್ಮ ಮಂಟಪನ ನೋಡ್ಬೇಕು ಈ ಸತಿ ಅಂತ ಹೇಳ್ಬೇಕು. ಎಲ್ಲರೂ ಬನ್ನಿ ಮಂಟಪ ನೋಡಿ. ಆದ್ರೆ ಈ ಸಲ ನಾವೇ ಗೆಲ್ಲೋದು. ಆದ್ರೆ ಸಲ ನೀವು ಬಿಟ್ಕೊಡೋದೇ ಇಲ್ಲ ಅಂತ ಹೇಳ್ಬಿಟ್ಟು. ಓಕೆ. ಜೈ ಭಗವತಿ. ಜೈ ಭಗವತಿ. ಇವ್ರನ್ನ ಮಾತಾಡ್ಸೋಣ. ಓಕೆ. ನಿಮ್ಗೆ ಹೇಗೆ ಅನ್ಸ್ತದೆ ಇಲ್ಲಿ ಬಂದು ವರ್ಕ್ ಎಲ್ಲ ನೋಡ್ತೀರಾ? ಹೇಗೆ ಹೇಳ್ಕೊಡ್ತಾರಾ ಚೆನ್ನಾಗಿ ನಿಮ್ಗೆ? ಹೇಳಿಕೊಡ್ತಾರೆ, ಎಲ್ಲ ದೊಡ್ಡವರೆಲ್ಲ ಸಪೋರ್ಟ್ ಮಾಡ್ತಾರೆ. ಮತ್ತೆ ಸಂದೀಪ್ ಅಣ್ಣ ಹೇಳಿಕೊಡ್ತಾರೆ, ನೀಟಾಗಿ ಹೇಳಿಕೊಡ್ತಾರೆ. ಚಿಕ್ಕ ಪುಟ್ಟ ಕೆಲಸ ಇರ್ತದೆ ಮಾಡಿ, ನೀವು ಕೂಡ ಹೆಲ್ಪ್ ಮಾಡ್ತೀರಾ. ಸೊ ನಿಮ್ಗೆ ಅಂತ ಕ್ಯೂರಿಯಾಸಿಟಿ ಆಗುತ್ತೆ, ಹೇಗಪ್ಪ ಈ ತರ ಮಾಡ್ತಾರೆ ಅಂತೇಳಿ, ನೆಕ್ಸ್ಟ್ ನಾವು ಕೂಡ ಈ ತರ ಮಾಡ್ಬೇಕು ಅಂತ ಅನ್ಸುತ್ತೆ. ಸ್ಕೂಲಲ್ಲಿ ಹೋದಾಗ ಹೇಳ್ತೀರಾ ಈ ತರ ನಾವು ಟೀಮಲ್ಲಿ ಇದ್ದೀವಿ, ನಾವು ಕೂಡ ಈಗ ದಸರಾ ನೋಡ್ತಾ ಇರ್ತೀರಲ್ಲ, ಆಗ ನಿಮ್ಗೊಂದು ಖುಷಿ ಇರುತ್ತಲ್ಲ, ಓಕೆ ಇದು ಮಾಡುವಾಗ ನಾನು ಇದ್ದೆ ನೋಡ್ತಾ ಇದ್ದೆ ಅಂತೇಳಿ. ಆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ? ಖುಷಿ ಆಗುತ್ತಾ ಅವಾಗ? ಓಕೆ. ವ್ಯೂವರ್ಸ್ನ ಕರಿಬೇಕು ಇವಾಗ ನೀವು, ನಿಮ್ಮ ಟೆಂಪಲ್ದು ಪ್ರದರ್ಶನ ಏನಿದೆ ಅದನ್ನ ನೋಡ್ಲಿಕ್ಕೋಸ್ಕರ. ಎಲ್ಲರೂ ಬನ್ನಿ, ದಸರಾ ನೋಡಿ. ಈ ಸತಿ ಕಪ್ ನಮ್ದೇ. ಈ ಸತಿ ಕಪ್ ನಮ್ದೇ. ಎಸ್. ಓಕೆ. ಯೂಶ್ವಲಿ ಗಂಡು ಮಕ್ಕಳಿಗೆ ಜಾಸ್ತಿ ಕ್ರೇಜ್ ಇರುತ್ತೆ ಇದ್ರ ಬಗ್ಗೆ, ಅದು ನಾನು ಹೆಣ್ಣು ಹುಡುಗಿನಲ್ಲಿ ನೋಡ್ತಾ ಇದ್ದೀನಿ. ಬನ್ನಿ ನೋಡೋಣ ಅವ್ರೇನು ಹೇಳ್ತಾರೆ ಅಂತೇಳಿ. ಹೇಗೆ ಅನ್ಸುತ್ತೆ ನಿಮಗೆ? ಬಾಯ್ಸ್ ಜೊತೆಲ್ಲ ನೀವು ಸಹ ಹೆಲ್ಪ್ ಮಾಡ್ತೀರಾ ಅವ್ರಿಗೆ? ನಾನು ಮಾಡಲ್ಲ, ಜಸ್ಟ್ ಬಂದು ನೋಡ್ತಾ ಇರ್ತೀರಾ ಏನಾಗ್ತಾ ಇದೆ ಏನು ಅಂತೇಳಿ? ಮನೆಯಲ್ಲೆಲ್ಲ ಹೇಳಿ ಬಂದಿದ್ದೀರಾ ಇಲ್ಲಿ ನೋಡ್ತಾ ಇರ್ತೀನಿ ಅಂತೇಳಿ? ಓಕೆ. ನೀವೇನು ಹೇಳ್ತೀರಾ? ಈಗ ನಿಮ್ಮ ಏಜವರೇ ನಾವು ತಗೊಂಡ್ರೆ ಬಹಳಷ್ಟು ಜನರಿಗೆ ಇದ್ರೆ ಇಂಟ್ರೆಸ್ಟೇ ಇಲ್ಲ ದಸರಾ ವಿಷಯದಲ್ಲಿ ಅಂತ ಹೇಳಿದ್ರೆ, ಆದರೂ ಕೂಡ ನಿಮಗೆ ಈ ಥರ ಇಂಟ್ರೆಸ್ಟ್ ಬಂದಿದ್ದಲ್ಲ, ಸೊ ಏನು ಕಾರಣ ಅಂತ ಹೇಳ್ಬೋದು? ಎಲ್ಲ ಮಕ್ಕಳು ಫೋನಲ್ಲಿ ನೋಡಿ ಹಾಳಾಗ್ತಾರೆ, ಬಟ್ ನಾವು ಆ ಥರ ಅಲ್ಲ. ನಾವು ಇಲ್ಲಿ ಬಂದು ಇಲ್ಲಿ ಇರಕ್ಕೆ ಖುಷಿ ಆಗುತ್ತೆ, ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಖುಷಿ ಆಗುತ್ತೆ. ಕಲೀಲಿಕ್ಕೆ ಸಿಗುತ್ತಾ ಇಲ್ಲಿ ನಿಮಗೆ ಬಂದರೆ? ಅಣ್ಣ ಹೇಳ್ಕೊಡ್ತಾರಾ ನಿಮಗೆ ಚೆನ್ನಾಗಿ? ನೆಕ್ಸ್ಟ್ ಆಗ ನಿಮ್ಮನ್ನ ಸಹ ನಾವು ಸಮಿತಿಯಲ್ಲಿ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಇರ್ತೀರಾ ಅಂತೇಳಿ. ಓಕೆ. ನಮ್ಮ ವ್ಯೂವರ್ಸ್ನ ನೀವು ವೆಲ್ಕಮ್ ಮಾಡಿ, ನಿಮ್ಮ ಮಂಟಪನ ನೋಡ್ಲಿಕ್ಕೆ ಬರಬೇಕು. ಎಲ್ಲರೂ ಬನ್ನಿ ಈ ಸತಿ ದಸರಾಕ್ಕೆ. ಚೆನ್ನಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತೀವಿ ಅಂತ ಹೇಳಿ ಎಲ್ಲ ಬಂದು ಎಂಜಾಯ್ ಮಾಡಿ, ನಮ್ಮ ಮಂಟಪನ ನೋಡಿ. ಈ ಸತಿ ಕಪ್ ನಮ್ದೇ. ಎಸ್. ಥ್ಯಾಂಕ್ ಯು ಸೋ ಮಚ್. ಸರ್, ಇನ್ನೊಂದೇನು ಅಂತ ಹೇಳಿದ್ರೆ, ಕೆಲವು ಕಡೆ ಹೇಳ್ತಾರೆ ದಸರಾ ಅಂತ ಹೇಳಿದ್ರೆ ಅದು ಹಿಂದೂಗಳ ಹಬ್ಬ, ಹಿಂದೂಗಳು ಮಾತ್ರ ಸೇರಿಕೊಂಡು ಆಚರಣೆನ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಸಮಿತಿಲಿ ನಾವು ತಗೊಂಡ್ರೆ ಯಾರಾದರೂ ಬೇರೆ ಧರ್ಮದವರು ಇದ್ದಾರಾ? ಹೇಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಸರ್ ನಿಮಗೆ? ನೋಡಿ, ಇದೊಂದು ನಾಡ ಹಬ್ಬ. ನಮ್ಮ ಕೊಡಗಿನಲ್ಲಿ ನಡೆಯುವಂಥ ಮಡಿಕೇರಿ ದಸರಾ ಅನ್ನೋದು ನಾಡ ಹಬ್ಬ ಆಗಿರ್ತದೆ. ಇದರಲ್ಲಿ ಹಿಂದೂಗಳೇ ಮಾಡಬೇಕು, ಮುಸ್ಲಿಂ ಅವರೇ ಮಾಡಬೇಕು, ಕ್ರಿಶ್ಚಿಯನ್ ಅವರೇ ಮಾಡಬೇಕು ಅಂತ ಏನಲ್ಲ. ಇದು ಮೇನ್ ಆಗಿ ದೇವಾಲಯಗಳಿಂದ ಮಾಡೋದು ಹಿಂದೂಗಳದ್ದು ಹಬ್ಬ ಅಂತ ತಿಳ್ಕೊಂಡಿದ್ದಾರೆ. ಆದರೆ
ಇದರಲ್ಲಿ ಎಲ್ಲ ಸಮಿತಿಯವರು ಎಲ್ಲ ಜನಾಂಗದವರು ಇದ್ದಾರೆ. ನಮ್ಮಲ್ಲಿ ಸಹ ಮುಸ್ಲಿಮರು ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಅಂತ ಹೇಳೋರು ವೆಲ್ಡರ್ ಮಾಡ್ತಿದ್ದಾರೆ. ಮತ್ತೆ ರಾಬಿನ್ ಅಂತ ಹೇಳೋ ಹುಡುಗನು ಕೆಲಸ ಮಾಡ್ತಿದ್ದಾನೆ, ಈಗಾಗಲೇ ನೀವು ನೋಡಿದ್ದೀರಾ. ಇದರಲ್ಲಿ ಇದು ನಮ್ಮ ನಾಡಹಬ್ಬ, ಕೊಡಗಿನಲ್ಲಿ ನಡೆಯುವಂಥ ನಾಡಹಬ್ಬ. ಇದ್ರ ಎಲ್ಲರೂ ಸೇರಿ ಮಾಡಿದ್ರೆ ಇಲ್ಲಿ ಆಗೋದು. ಈಗ ನಾವು ಕಲೆಕ್ಷನ್ಗೆ ಹೋಗೋನು ಎಲ್ಲರ ಹತ್ರನೂ ಕಲೆಕ್ಷನ್ ಮಾಡ್ತೀವಿ. ಎಲ್ಲ ಪರವಾಗಿಲ್ಲ, ಸಾಧಾರಣ ಸಪೋರ್ಟ್ ಇದೆ. 100% ಸಿಗ್ಲಿಕ್ಕೆ ಚಾನ್ಸ್ ಕಮ್ಮಿ ಅಲ್ಲ. ಅಂದ್ರೆ ನಾಡಹಬ್ಬಗೋಸ್ಕರ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಭಾವನೆ ಇದೆ. ಇದಾಗಿತ್ತು ಭಗವತಿ ನಗರದಲ್ಲಿರುವಂತಹ ಕರವಲೆ ಭಗವತಿ ಮಹಿಷಮರ್ದಿನಿ ದೇವಾಲಯದ ಇತಿಹಾಸ ಹಾಗೂ ದೇವಾಲಯದ ಪರಿಚಯ. ಮುಂದಿನ ಎಪಿಸೋಡ್ ಅಲ್ಲಿ ದಸರೆಯಲ್ಲಿ ಪಾಲ್ಗೊಳ್ಳುವಂತಹ ಮತ್ತೊಂದು ದೇವಾಲಯದ ಇತಿಹಾಸ ಹಾಗೂ ಪರಿಚಯವನ್ನ ನಾನು ನಿಮಗೆ ಮಾಡಿಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.